ದೇವಿ ಭಾಗವತ ಮಹಾಪುರಾಣದ ಸ್ವಾರಸ್ಯಗಳನ್ನು ನೋಡ್ತಾ ಇದ್ವಿ. ನಿನ್ನೆ ಶಶಿಕಲಾ ಸುದರ್ಶನೀಯಂ ಆ ಭಾಗವನ್ನು ಕೂಡ ಕಂಡ್ವಿ. ಅದೇ ರೀತಿ ಬಾಲ ತ್ರಿಪುರಸುಂದರಿಯ ಪೂಜಾ ವಿಧಾನ, ಸ್ವಾರಸ್ಯ ಮತ್ತು ರಾಮಾಯಣ ಭಾಗವತ ಇತ್ಯಾದಿಗಳಲ್ಲಿ ಕಾಣುವಂಥ ದೇವಿ ಪಾರಮ್ಯದ ಭಾಗಗಳನ್ನು ಕೂಡ ಅಲ್ಲಿ ನೋಡಿದ್ವಿ. ಆಮೇಲೆ ನರಸಿಂಹಾವತಾರ, ಪ್ರಹ್ಲಾದನ ಮಹಾವಿಷ್ಣು ಭಕ್ತಿ ಮತ್ತು ಆತ ಕೂಡ ದೇವಿಯನ್ನು ಉಪಾಸನೆ ಮಾಡಿದ್ದು, ಕೃಷ್ಣಾವತಾರ, ಕೃಷ್ಣ ಯೋಗಮಾಯೆಯನ್ನು ಪ್ರಾರ್ಥನೆ ಮಾಡಿದ್ದು, ಈ ರೀತಿಯಾದ ಅಂಶಗಳು ಕೂಡ ಇಲ್ಲಿ ಕಾಣಸಿಗುತ್ತವೆ. ತಾತ್ಪರ್ಯವಿಷ್ಟೇ, ದೇವಿಯ ಮಹಿಮೆ ಇಲ್ಲಿ ವಿವಕ್ಷಿತವಾದದ್ದು, ಅದನ್ನು ನಾವು ಕಾಣಿಸಬೇಕು ಅನ್ನುವಂಥದ್ದು. ಆಮೇಲೆ ನೇರವಾಗಿ ನಾವು 4ನೆಯ ಸ್ಕಂಧದಲ್ಲಿ ಬರುವಂಥ ಶುಕ್ರಾಚಾರ್ಯನ ಕಥಾನಕಕ್ಕೆ ಹೋಗ್ತೀವಿ. ಆ ಒಂದು ಕಥಾನಕದ ಸಂದರ್ಭದಲ್ಲಿ ಶುಕ್ರಾಚಾರ್ಯ ಹೇಗೆ ದೇವತೆಗಳಿಗೆ ತೊಂದರೆಯನ್ನು ಮಾಡಿದ, ರಾಕ್ಷಸರಿಗೆ ಸಹಕಾರವನ್ನು ಕೊಟ್ಟ ಅನ್ನುವ ವಿವರಗಳು ಬರ್ತವೆ. ಭೃಗು ಮಹರ್ಷಿಯ ಮಗ ಶುಕ್ರಾಚಾರ್ಯ ಅಂತ. ಆತನ ತಾಯಿ ರಾಕ್ಷಸರಿಗೆ ಅನುಗ್ರಹ ಮಾಡುವ ತನ್ನ ಮಗನಿಗೆ ಒತ್ತಾಸೆಯನ್ನು ಕೊಟ್ಟಳು ಅಂತ. ಒಂದು ಸ್ವಾರಸ್ಯ ಏನೆಂದರೆ, ದೇವತೆಗಳು ರಾಕ್ಷಸರು ಇಬ್ಬರೂ ಕೂಡ ಸಹೋದರರೇ. ಅಸುರಾಃ ಪೂರ್ವದೇವಾಹ ಅಂತಲೇ ಅಮರಕೋಶ ಹೇಳ್ತದೆ, ದೇವತೆಗಳಿಗೆ ಅಣ್ಣಂದಿರು ಅಂತ. ಹಾಗಿದ್ದೂ ಕೂಡ ತಗಾದೆ. ಇದು ಎರಡು ಬೇರೆ ಬೇರೆ ಜನಾಂಗಗಳ ಸಂಘರ್ಷ ಅಲ್ಲ, ಅದು ಎಂದೋ ಮುಗಿದು ಬಿಡುತ್ತೆ ಜನಾಂಗಗಳ ಸಂಘರ್ಷ. ಆದರೆ ಮನೆಯೊಳಗಿನ ಸಂಘರ್ಷ ಮಾತ್ರ ಎಂದಿಗೂ ಮುಗಿಯುವಂಥದ್ದಲ್ಲ, ಗೃಹಕಲಹಕ್ಕೆ ಕೊನೆಯೇ ಇರುವುದಿಲ್ಲ. ಅದೇ ರೀತಿ ಭಾರದ್ವಾಜರು ಅಥವಾ ಆಂಗಿರಸರು ಮತ್ತು ಭೃಗುಗಳು, ಇವರಿಬ್ಬರಿಗೆ ನಿರಂತರವಾದ ಸಂಘರ್ಷ. ಭೃಗುಗಳು ಭೋಗ ಪಾರಮ್ಯದವರು, ಆಂಗಿರಸರು ಯೋಗ ಪಾರಮ್ಯದವರು. ಸಹಜವಾಗಿ ಆಂಗಿರಸರು ದೇವತೆಗಳಿಗೆ ಗುರುಗಳಾದರು. ಆಂಗಿರಸರ ಕುಲದಲ್ಲಿ ಬಂದ ಪ್ರಸಿದ್ಧ ಬೃಹಸ್ಪತಿ. ಭೃಗು ಕುಲದಲ್ಲಿ ಬಂದವನು ಭಾರ್ಗವ, ಉಶನಸ್ ಅಥವಾ ಶುಕ್ರಾಚಾರ್ಯ. ಇವರಿಬ್ಬರೂ ತಮ್ಮ ಶಿಷ್ಯರನ್ನು ತಾವು ಮುಂದುವರಿಸಿ ಆ ಒಂದು ಘರ್ಷಣೆಯನ್ನು ಬೆಳೆಸುವಂಥದ್ದು ನಡೆದೇ ಬಂದದ್ದಾಯಿತು. ಇವನ್ನೆಲ್ಲವನ್ನು ನಾನು ಪುರಾಣದ ಮೊದಲ ಒಂದು ಪರಿಚಯಾತ್ಮಕವಾದ ಭಾಷಣ ಸಂದರ್ಭದಲ್ಲಿಯೇ ಹೇಳಿದ್ದುಂಟು. ಆ ಕಾರಣ ಇಲ್ಲಿ ತೋರುತ್ತೆ. ಭೃಗುವಿನ ಪತ್ನಿ ತನ್ನ ಮಗನಂತೆಯೇ ಅವಳು ಕೂಡ ರಾಕ್ಷಸ ಪಕ್ಷಪಾತಿನಿ ಅಂತ. ಒಮ್ಮೆ ಶುಕ್ರಾಚಾರ್ಯ ದೊಡ್ಡ ತಪಸ್ಸಿಗೆ ತೊಡಗಿದ್ದಾಗ ಅರಕ್ಷಿತರಾದ ರಾಕ್ಷಸರನ್ನು ದೇವತೆಗಳು ಹಿಂಸೆ ಮಾಡೋಕ್ಕೆ ಆರಂಭ ಮಾಡಿದ್ರು. ಅವರೆಲ್ಲರೂ ಬಂದುಬಿಟ್ಟಿದ್ದೂ ಭೃಗುವಿನ ಪತ್ನಿಯನ್ನು ಬೇಡಿಕೊಂಡ್ರು, ನಮಗೆ ನೀನು ರಕ್ಷಣೆ ಕೊಡಬೇಕಮ್ಮ, ನಿನ್ನ ಮಗ ಈಗ ತಪಸ್ಸಿನಲ್ಲಿದ್ದಾನೆ ಅಂತ. ಆಗ ನನ್ನ ತಪೋಬಲದಿಂದ, ಪಾತಿವ್ರತ್ಯದ ಬಲದಿಂದ ನಿಮಗೆ ರಕ್ಷಣೆ ಕೊಡ್ತೀನಿ ಅಂತಂದಳು. ಯಾವ ದೇವತೆಗೂ ಏನೂ ಮಾಡೋಕ್ಕಾಗಲಿಲ್ಲ. ಕಡೆಗೆ ಇಂದ್ರಾದಿಗಳ ಪ್ರಾರ್ಥನೆಯಂತೆ ಮಹಾವಿಷ್ಣು ಭೃಗು ಪತ್ನಿಯನ್ನು ಚಕ್ರದ ಮೂಲಕ ಸಂಹಾರ ಮಾಡ್ದ. ಹಾಗೆ ಸಂಹಾರ ಮಾಡಿದಾಗ ಭೃಗುವಿಗೆ ಕೋಪ ಬಂದು, ನೀನು ನನ್ನಂತೆ ಪತ್ನಿ ವಿಯೋಗದಿಂದ ಸಂತಪ್ತನಾಗು ಅಂತ ಶಾಪ ಕೊಟ್ಟ. ಹಾಗಾಗಿ ರಾಮಾಯಣಕ್ಕೆ ಅಂಕುರವಾಯಿತು ಅಂತ ಒಂದು ಕಥೆ. ಅಂದರೆ ಸೀತಾಪಹರಣವಾಗಿ ರಾಮ ಸೀತಾ ವಿಯೋಗದಿಂದ ಸಂತಪ್ತನಾದದ್ದು, ಮತ್ತು ಸೀತಾ ಭೂಪ್ರವೇಶದ ಮೂಲಕ ಕೂಡ ಆತ್ಯಂತಿಕ ವಿಯೋಗವನ್ನು ಅನುಭವಿಸಿದ್ದು ಅಂತೆಲ್ಲ ಗೊತ್ತಾಗುತ್ತದೆ. ಹೀಗೆ ಇನ್ನೊಂದು ಕಥೆ ಕೂಡ ಉಂಟು. ಅದು ನಾರದ ಪರ್ವತರಿಬ್ಬರೂ ಕೂಡ ತಪಸ್ವಿಗಳು ವಿಷ್ಣುಮಾಯಿಗೆ ತುತ್ತಾಗಿ ಅದೊಮ್ಮೆ ಅಂಬರೀಷ ಮಹರ್ಷಿಯ ಮಗಳನ್ನು ಪದ್ಮಾವತಿಯನ್ನು ಮೋಹಿಸಿದರು. ಆದರೆ ಅವಳು ವಿಷ್ಣುವನ್ನು ಬಿಟ್ಟು ಯಾರನ್ನೂ ಮದುವೆ ಆಗೋಲ್ಲ ಅಂತ ತೀರ್ಮಾನ ಮಾಡಿಕೊಂಡಿದ್ಳು. ಅದಕ್ಕೆ ಅವಳ ಸ್ವಯಂವರ ಕಾಲದಲ್ಲಿ ನಾರದ ಪರ್ವತರಿಬ್ಬರೂ ಹೋಗಿ ಮಹಾವಿಷ್ಣುವನ್ನು ಕೇಳ್ತಾರೆ, ನಿನ್ನ ರೂಪವನ್ನು ನಮಗೆ ಕೊಡು ಅಂತ. ಆ ಒಂದು ಸ್ವಯಂವರ ಮುಹೂರ್ತ ಬಂದಾಗ ಕೊಟ್ಟರೆ ಹರಿರೂಪಂ ದೇಹಿ ಅಂತ ಕೇಳ್ತಾರೆ. ಹರಿರೂಪ ಬಂದರೆ ತಾವು ಆ ಸುಂದರಿಯನ್ನು ಮದುವೆ ಆಗ್ಬೋದು, ತಮ್ಮೊಳಗೆ ಯಾರಾದರೂ ಅಂತ. ಅದು ಒಳ್ಳೆಯ ಪೂರ್ವಪೀಠಿಕೆಯಿಂದಲೇ ಆರಂಭವಾಗುತ್ತೆ. ಕೆಲವು ಕಡೆ ನಾರದ ಪರ್ವತ ಇಬ್ಬರೂ ಅಂತಲೂ ಕಥೆ ಉಂಟು, ಇನ್ನು ಕೆಲವು ಕಡೆ ಬರೀ ನಾರದ ಒಬ್ಬ ಮಾತ್ರ ಅಂತ. ಪರ್ವತ ಅನ್ನುವಾತ ನಾರದನ ಸೋದರ ಮಾವ ಅಂತ ಕೆಲವು ಕಡೆ ಉಂಟು, ಇನ್ನು ಕೆಲವು ಕಡೆ ಸೋದರ ಅಳಿಯ ಅಂತ ಉಂಟು, ಮತ್ತು ಇನ್ನು ಕೆಲವು ಕಡೆ ಮತ್ತೊಬ್ಬ ಮಹರ್ಷಿ ಅಂತ ಉಂಟು. ತೊಂದರೆ ಇಲ್ಲ, ಕಥೆಯ ಸ್ವಾರಸ್ಯಕ್ಕೇನು ಭಂಗ ಬರುವಂಥದ್ದಲ್ಲ. ನಾರದ ಒಬ್ಬನೇ ಅಂತಲೂ. ನಾರದ ಬಹಳ ಹಿಂದೆ ಬಿಂದು ಸರೋವರದ ಹತ್ತಿರ ಅನೇಕ ಕಲ್ಪಕಾಲ ತಪಸ್ಸು ಮಾಡಿ
ಶಿವನ ಬಳಿಗೆ ಹೋಗಿ, ಇನ್ನು ಮೇಲೆ ನಿನ್ನ ಮಾಯೆ ಏನೂ ಮಾಡೋದಿಲ್ಲ, ಶಿವಮಾಯೆ ಅಂತ. ಆಯ್ತಪ್ಪ, ವೈಷ್ಣವಿ ಮಾಯೆ ಉಂಟು, ಆ ಮಾಯೆ ಏನಾದರೂ ಮಾಡಿಯಾತು ನೋಡು ಅಂತ ನೇರವಾಗಿ ವೈಕುಂಠಕ್ಕೆ ಹೋಗಿ ವಿಷ್ಣುವಿಗೂ ಕೂಡ ನಿನ್ನ ಮಾಯೆ ನನ್ನನ್ನು ಏನೂ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಆಗ ವಿಷ್ಣು, ಹಾಗೆಲ್ಲ ಹೇಳಬೇಡ, ದಿವ್ಯವಾದ ಭಗವತಿಯ ಮಾಯೆ ಉಂಟು, ಆದಿಶಕ್ತಿಯ ಮಾಯೆ, ಅದಕ್ಕೆ ನೀನು ಏನೋ ತಲೆಗೊಡದೆ ಇರೋಕ್ಕಾಗೋಲ್ಲ ಅಂತ. ತೊಂದರೆ ಇಲ್ಲ ಅಂತಾನೆ. ಕಡೆಗೆ ಆ ವೈಷ್ಣವಿ ಮಾಯೆಯಲ್ಲೇ ಅವನು ಸಿಕ್ಕಾಕ್ಕೊಳ್ತಾನೆ ಅಂತ ಒಂದು ಪುರಾಣದಲ್ಲಿ. ಇನ್ನೊಂದು ಪುರಾಣದಲ್ಲಿ ಅದು ಶಾಕ್ತ ಮಾಯೆ ಅಂತ ಬರುತ್ತೆ. ಇರಲಿ, ಯಾವುದೇ ಮಾಯೆ ಆಗಲಿ, ಮಾಯೆ ಮಾಯೆಯೇ. ಆಗ ಬರುವಾಗ ನಾರದ ಅಂಬರೀಷ ಮಹಾರಾಜನ ಮಗಳನ್ನು ಕಂಡದ್ದು ಅಂತ. ಹಾಗೆ ಕಂಡು ಅವಳನ್ನು ಮೆಚ್ಚುತ್ತಾನೆ. ಮಹಾರಾಜ ಹೇಳ್ತಾನೆ, ಸ್ವಯಂವರದಲ್ಲಿ ಅವಳು ಯಾರನ್ನು ಒರೆಸಿ ಯಾರ ಕೊರಳಿಗೆ ಹಾರ ಹಾಕಿದರೆ ಅವರ ಪಾಲು ಅಂತ. ಆಗ ಇವನು ಸ್ವಯಂವರಕ್ಕೆ ಬರ್ತೀನಿ ಅಂತ ವಿಷ್ಣುವನ್ನು ಹೀಗೆ ಕೇಳ್ಕೊಳ್ತಾನೆ. ಪರ್ವತ ಕೂಡ ಇರ್ತಾನೆ ಅಂತ ಬರುತ್ತೆ. ಅವರಿಬ್ಬರ ಜೊತೆಯಾಗಿ ಕೂತ್ಕೊಂಡಿರುವ ಸಂದರ್ಭದಲ್ಲಿ ಸ್ವಯಂವರದಲ್ಲಿ ರಾಜಕುಮಾರಿ ಬರ್ತಾಳೆ. ಬಂದು ಅವರಿಬ್ಬರ ಮಧ್ಯೆ ಇದ್ದ ಮತ್ಯಾವುದೋ ಒಬ್ಬ ವ್ಯಕ್ತಿಗೆ ಹಾರ ಹಾಕಿಬಿಟ್ಟಿದ್ರು. ಆ ವ್ಯಕ್ತಿ ರಾಜಕುಮಾರಿ ಎಲ್ಲ ಮಾಯವಾಗಿಬಿಡ್ತಾರೆ. ಇವರೆಲ್ಲ ಎಲ್ಲಿ ರಾಜಕುಮಾರಿ ಎಲ್ಲಿ ಅಂತ ನೋಡ್ತಾ ಇರ್ತಾರೆ. ಆಗ ಮಿಕ್ಕವರೆಲ್ಲ ಇವರನ್ನು ನೋಡಿ ನಗೋದಿಕ್ಕೆ ಆರಂಭ ಮಾಡ್ತಾರೆ. ಇದೇನು ನಗ್ತಾ ಇದ್ದೀರಾ ಅಂದರೆ, ನಿಮ್ಮ ಮುಖ ನೋಡಿಕೊಳ್ಳಿ, ಮಂಗಗಳಂತೆ ಇದ್ದೀರಲ್ಲ ಅಂತ. ಸಂಸ್ಕೃತದಲ್ಲಿ ಹರಿಶಬ್ದಕ್ಕೆ 15 ಅರ್ಥ ಉಂಟು. ಅದರೊಳಗೆ ಒಂದು ಅರ್ಥ ಹರಿ ಅಂದರೆ ಮರ್ಕಟ, ಮಂಗ, ಕಪಿ ಅಂತ. ಕಪಿ ಪ್ಲವಂಗ, ಪ್ಲವಗ ಶಾಖಾ, ಮೃಗವಲಿ ಮುಖ, ಮರ್ಕಟೋ ವಾನರ ಕೀಶ ಅಂತೆಲ್ಲ ಅಮರಕೋಶದಲ್ಲಿ ಬರುತ್ತೆ. ಅಲ್ಲಿ ನಾನಾರ್ಥ ವರ್ಗದಲ್ಲಿ ಹರಿಹಿ ಎನ್ನುವುದಕ್ಕೆ ಕಪಿ ಅಂತ. ಕುದುರೆ ಅಂತ ಕೂಡ ಅರ್ಥ ಉಂಟು, ಸೂರ್ಯ ಅಂತ ಅರ್ಥ ಉಂಟು, ಮತ್ತು ಇಂದ್ರ ಅಂತ ಅರ್ಥ ಉಂಟು, ಬೆಳಕು ಅನ್ನುವ ಅರ್ಥ ಉಂಟು, ಹಸಿರು ಅನ್ನುವ ಅರ್ಥ ಉಂಟು, ಬೇಕಾದಷ್ಟು ಅರ್ಥ ಇದೆ. ಇರಲಿ, ಹರಿಶಬ್ದಕ್ಕಿರುವ ನಾನಾರ್ಥವನ್ನು ಇಟ್ಟುಕೊಂಡು ವಿಷ್ಣು ಮಾಡಿದ ವಂಚನೆ ಅಂತ ಗೊತ್ತಾಗಿ ನಾರದ ಮತ್ತು ಪರ್ವತ ಇಬ್ಬರೂ ಕೂಡ ವೈಕುಂಠಕ್ಕೆ ಹೋಗಿ, ನೀನು ನಮಗೆ ಈ ಅನ್ಯಾಯ ಮಾಡಿದ ಕಾರಣ ನಿನಗೆ ಪತ್ನಿ ಇಲ್ಲದೆ ಆಗಲಿ ಆ ಪತ್ನಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಹರಿಮುಖ, ವಲಿಮುಖ ಅಂದರೆ ಮರ್ಕಟರನ್ನೇ ನೀನು ಆಶ್ರಯಿಸುವಂತೆ ಹಾಗೂ ವಾನರರ ಸಹಾಯ ಪಡ್ಕೊಂತಾಗಿ ಅದು ವಿಷ್ಣು ಆಯಿತು, ಒಳ್ಳೆಯದು, ರಾಮಾವತಾರಕ್ಕೆ ನಾಂದಿ ಆಯಿತು ಅಂತ ಹೇಳದಂತೆ ಅಂತ. ಈ ರೀತಿಯಾದ ಸ್ವಾರಸ್ಯಕಾರಿಯಾದ ಕಥೆಗಳು ಎಷ್ಟೋ ಇವೆ. ಇರಲಿ, ಒಟ್ಟಿನಲ್ಲಿ ಭೃಗುಪತ್ನಿಯ ಶಾಪ ವಿಷ್ಣುವಿಗೆ ಬಂತು ಅಂತ. ಇನ್ನು ಕೆಲವು ಪುರಾಣಗಳಲ್ಲಿ, ಉದಾಹರಣೆಗೆ ದೇವಿ ಭಾಗವತದಲ್ಲಿಯೇ ಬರುವಂತೆ, ಭೃಗು ಮಹರ್ಷಿ ವಿಷ್ಣುವಿಗೆ ನೀನು ವೈಕುಂಠದಿಂದ ಭ್ರಷ್ಟನಾಗಿ ನಾನಾವತಾರಗಳಲ್ಲಿ ತೊಳಲುವಂತೆ ಆಗಲಿ ಅಂತ ಶಾಪ ಕೊಟ್ಟಂತ. ಆದರೆ ಅದನ್ನು ವಿಷ್ಣು ಅನುಗ್ರಹ ಅಂತಲೇ ಸ್ವೀಕರಿಸಿದ್ದು ಅಂತ. ಕಾರಣ ಇಷ್ಟೇ, ಅವತಾರ ಲೋಕ ಕಲ್ಯಾಣಕ್ಕೆ ಆಗುವಂಥದ್ದು. ಯಾವ ತರಹ ಆದರೆ ಏನು ಅಂತ ದೇವುಡು ನರಸಿಂಹಶಾಸ್ತ್ರಿಗಳು ಮಹಾ ಕ್ಷತ್ರಿಯ ಅನ್ನುವ ಕಾದಂಬರಿಯಲ್ಲಿ ಅದ್ಭುತವಾಗಿ ಈ ಶಾಪಗಳು ವರವಾಗುವ ರೀತಿಯನ್ನು ಚಿತ್ರಿಸ್ತಾರೆ. ಇಂದ್ರ ವಿಶ್ವರೂಪ ಅನ್ನುವ ಒಬ್ಬ ಅಸುರ ಮಾತೃವರ್ಗದಿಂದ ಬಂದ ದೇವಾಚಾರ್ಯ ಅವನನ್ನು ಕೊಲ್ಲುವ ಸಂದರ್ಭ ಬರುತ್ತದೆ. ಆತ ತ್ವಷ್ಟೃ ಪ್ರಜಾಪತಿಯ ಮಗ. 3 ಮುಖಗಳವನು. ಒಂದು ಮುಖದಿಂದ ಮದ್ಯಪಾನ ಮಾಡ್ತಾ ಇದ್ದ. ಆ ಮದ್ಯಪಾನ ದೋಷ ಪ್ರಾಯಶ್ಚಿತ್ತಕ್ಕಾಗಿ ಒಂದು ಮುಖದಿಂದ ವೇದಾಧ್ಯಯನ ಮಾಡ್ತಲೇ ಇದ್ದ, ಮತ್ತೊಂದು ಮುಖದಿಂದ ವ್ಯವಹಾರ ಮಾಡ್ತಾ ಇದ್ದ. ಬೃಹಸ್ಪತಿ ಒಮ್ಮೆ ಕಾಣದಂತೆ ಆದಾಗ ಪುರೋಹಿತ ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ ದೇವತೆಗಳ ಪುರೋಹಿತನಾಗಿ ಬಂದದ್ದು. ಆದರೆ ಅವನು ಮಾತೃಕುಲಕ್ಕೆ, ಅಸುರ ಕುಲಕ್ಕೆ ಪಕ್ಷಪಾತಿಯಾಗಿದ್ದ. 2 ಕುಲಕ್ಕೆ ಸೇರಿದವನು ದ್ವಾಮುಷ್ಯಾಯಣ ಅಂತ ಹೇಳ್ತಾರೆ. 2 ಗೋತ್ರಗಳಿಗೂ ಅನ್ವಿತನಾಗುವವನು. ಆ ದ್ವಾಮುಷ್ಯಾಯಣತ್ವದಿಂದಾಗಿ ಅವನು ಮದ್ಯಪಾನವನ್ನು ಮಾಡ್ತಾ ಇದ್ದ. ಜೊತೆಗೆ ಈ ಥರದ ಸಮಸ್ಯೆ ಕೂಡ ಇತ್ತು ಅಂತ ತಿಳಿಯುತ್ತೆ. ಅಂದರೆ ಅವನು ರಾಕ್ಷಸರಿಗೆ ಪಕ್ಷಪಾತದಿಂದ ನಡ್ಕೊಂಡು ಅವರಿಗೆ ವಿಶೇಷವಾದ ಆಹುತಿಗಳನ್ನೆಲ್ಲ ಕೊಡ್ತಾ ಇದ್ದ. ಅದನ್ನು ಎದುರಿಸೋದಕ್ಕೆ ದೇವತೆಗಳು ಇಂದ್ರನನ್ನು ಪ್ರೇರಿಸ್ತಾರೆ. ಇಂದ್ರ ಎಷ್ಟು ಹೇಳಿದ್ರೂ ಕೇಳದೆ ನಯದಿಂದ ಒಪ್ಪದೇ ಇದ್ದಾಗ ಆಯುಧ ದಂಡಪ್ರಯೋಗ ಅಂತ ಆ ಶಿರಸ್ಸುಗಳನ್ನು ಛೇದನ ಮಾಡ್ದ ಅಂತ. ಆಗ ಬ್ರಹ್ಮಹತ್ಯಾ ದೋಷ ಬಂತು. ಆ ದೋಷವನ್ನು ಏನು ಮಾಡುವುದು? ಬ್ರಹ್ಮಹತ್ಯಾ ದೋಷವನ್ನು ಅನೇಕರಿಗೆ ಹಂಚಿದರು ಅಂತ ಪುರಾಣಗಳಲ್ಲಿ ಬರುತ್ತೆ. ಆದರೆ ದೇವುಡು ನರಸಿಂಹಶಾಸ್ತ್ರಿಗಳು ಅದನ್ನು ಅದ್ಭುತವಾದ ಒಂದು ಕಾವ್ಯದಂತೆ ಮಾಡ್ತಾರೆ. ಹತ್ಯೆ ಮಾಡೋಕ್ಕೆ ಮುನ್ನವೇ ಹತ್ಯಾ ದೋಷವನ್ನು ಏನು ಮಾಡುವುದು ಅಂತ ಯೋಚನೆ ಮಾಡಬೇಕು ಅಂತ ಮಾಡ್ತಾರೆ. ಆಗ ಯಾರಿಗೆ ಹತ್ಯೆಯ ಪಾತಕವನ್ನು ಕೊಡೋದು? ಪಾತಕವನ್ನು ಎಲ್ಲಿಯಾದರೂ ಹಂಚಬೇಕಲ್ವ. ಆಗ ಎಲ್ಲರೂ ಹೋಗ್ಬಿಟ್ಟಿದ್ದನುವೇ ಕೇಳ್ತಾರೆ, ಪಂಚಭೂತಗಳಿಗೆ ಅಧಿಷ್ಠಾತ್ರಿ ಇಂದ್ರಾಣಿಯನ್ನು ಕೇಳೋಣ. ಆಮೇಲಿಂದ ವಿಶೇಷವಾಗಿ ಯಾರ್ಯಾರಿಗೆ ಜಗತ್ತಿನಲ್ಲಿ ಕೊರತೆ ಇದೆ ಅವರನ್ನು ತಿಳಿಸಲಿ ಅಂತ. ಆಗ
ಭೂಮಿ ಹೇಳ್ತಾಳೆ, ನನಗೊಂದು ಕೊರತೆ ಇದೆ. ಅಗದಾಗ ಭೂಮಿ ಅಷ್ಟು ಡೊಗರು ಬೀಳುತ್ತೆ, ಅದು ಮುಚ್ಚಿಕೊಳ್ಳೋದಿಲ್ಲವಲ್ಲ, ಹಾಗಾಗೇ ಬಿದ್ದುಬಿಡುತ್ತಲ್ಲ ಡೊಗರು, ಹಾಗಾಗಿ ಹಳ್ಳ ಉಳಿಯುತ್ತಲ್ಲ, ಏನು ಮಾಡೋದು ಅಂತ. ಅದನ್ನು ಮುಚ್ಚುವಂತೆ ಏನಾದರೂ ಮಾಡಿದ್ರೆ ವರ, ನಾನು ತೆಗೆದುಕೊಳ್ತೀನಿ ಆ ಒಂದು ಪಾಪವನ್ನು ಅಂತ. ಹಾಗೆ ಆಪೋದೇವಿಯರು ಹೇಳ್ತಾರೆ, ನದಿಗಳಲ್ಲಿ ಒಂದು ಸಮಸ್ಯೆ ಇದೆ. ಪುಣ್ಯ ನದಿಗಳಲ್ಲಿ ಮಾತ್ರ ಸ್ನಾನ ಮಾಡ್ತಾರೆ ಜನ ಪರ್ವಕಾಲದಲ್ಲಿ. ಸಾಮಾನ್ಯ ನದಿಗಳಲ್ಲಿ ಪರ್ವಕಾಲದಲ್ಲಿ ಕೂಡ ಸ್ನಾನ ಮಾಡೋದಿಲ್ಲ. ಅಂದರೆ ವಿಶೇಷ ಸಂಕಲ್ಪ ಸ್ನಾನ ಅಂತ ಅದನ್ನು ಹೇಳಿ ಮಾಡೋದಿಲ್ಲ. ಆ ರೀತಿಯಾಗಿ ಏನಾದರೂ ವರವನ್ನು ಕೊಟ್ಟರೆ ಆಗ ನಾವು ಭರಿಸ್ತೀವಿ ಅಂತ. ವೃಕ್ಷಾಧಿದೇವತೆಯಾದ ಅರಣ್ಯಾನಿ ಆಕೆ ಹೇಳ್ತಾಳೆ, ನನಗೂ ಒಂದು ಕೊರತೆ ಇದೆ. ಆ ಕೊರತೆ ಏನಂತಂದರೆ ಮರವನ್ನು ಕತ್ತರಿಸಿದಾಗ ಚಿಗುರುವುದಿಲ್ಲ ಅಂತ, ಹೊರಟೋಗ್ಬಿಡುತ್ತೆ, ನಾಶವಾಗುತ್ತದೆ ಅಂತ. ಅದಕ್ಕೇನಾದರೂ ಪರಿಹಾರ ಮಾಡಿದ್ರೆ ಆಗುತ್ತೆ ಅಂತ. ಮತ್ತು ಸ್ತ್ರೀತ್ವದ ಅಭಿಮಾನಿ ದೇವತೆಯಾದ ಅದಿತಿ ಹೇಳ್ತಾಳೆ, ಹೆಣ್ಣುಗಳಿಗೆ ಒಂದು ಕೊರತೆ ಇದೆ. ಅದೇನಂತಂದರೆ ಗರ್ಭಧಾರಣೆ ಆದ ಮೇಲೆ ಶರೀರಕ್ಕೆ ತುಂಬ ಶ್ರಮ ಆಗಿಬಿಡುತ್ತೆ. ಹಾಗಾಗಿ ಶರೀರಕ್ಕೆ ಸಂತೋಷ ನೆಮ್ಮದಿ ಇರುವಂತೆ ಏನಾದರೂ ಆಗಬೇಕು ಅಂತ. ಆಯಿತು, ಈ ನಾಲ್ಕಕ್ಕೂ ತೊಂದರೆಗಳನ್ನು ಪರಿಹರಿಸುವಂತೆ ಏನಾದರೂ ವರವನ್ನು ಕೊಡೋಣ ಅಂತ ಮಾಡ್ತಾರೆ. ಆ ವರವನ್ನು ಕೊಟ್ಟಿದ್ದಕ್ಕೆ ಬ್ರಹ್ಮತ್ಯಾದ ಪಾತಕವನ್ನು ಕೂಡ ಪ್ರದರ್ಶನ ಮಾಡೋದು ಅಂತ. ಮೊದಲಿಗೆ ಪೃಥ್ವಿಗೆ ಹಳ್ಳ ಆಗದದ್ದು ಕಾಲಕ್ರಮೇಣ ತಾನೇ ಮುಚ್ಚಿಕೊಳ್ಳುವಂಥ ವ್ಯವಸ್ಥೆ. ನಾವು ಮನೆಯ ತೋಟದಲ್ಲಿ ಕೂಡ ಹಳ್ಳ ಆಗಿದ್ರೆ 1-2 ವರ್ಷ ಆದಮೇಲಿಂದ ಆ ಹಳ್ಳಕ್ಕೆ ಕಸ, ಕಡ್ಡಿ, ಧೂಳು ಅವೆಲ್ಲ ಬಂದು ತಾನಾಗಿ ಮುಚ್ಚಿಕೊಳ್ಳುತ್ತೆ. ಯಾರೂ ಅದಕ್ಕೇನು ವಿಶೇಷವಾದ ಪ್ರಯತ್ನ ಮಾಡಬೇಕಾಗಿಲ್ಲ, ತಾನಾಗಿ ಆಗುವಂಥದ್ದು ನಾವೇ ನೋಡಿದ್ದೀವಿ. ಮತ್ತು ಎಲ್ಲಾದರೂ ಹಳ್ಳ ಇದ್ದರೆ ಇನ್ವೇರಿಬಲಿ ನಾವಲ್ಲಿ ಕಸ ತಂದು ಹಾಕಿ ಮುಚ್ಚಿಬಿಡ್ತೀವಿ, ನ್ಯಾಚುರಲ್ಲಾಗಿ ಆಗುವಂಥದ್ದು. ಆ ಒಂದು ರೀತಿಯಲ್ಲಿ ಹಳ್ಳ ತನ್ನಂತೆ ತಾನೇ ಮುಚ್ಚಿಕೊಳ್ಳುವ ವರ ಆಯಿತು. ಇನ್ನು ಪಾತಕವನ್ನು ತೋರಿಸೋದಕ್ಕೆ ಊಷರ ಅಂದರೆ ಮರಳುಗಾಡು ಭೂಮಿಯಲ್ಲಿ ಇರುವ ಮೂಲಕ ಆ ಬ್ರಹ್ಮತ್ಯಾ ಪಾತಕ ಪ್ರದರ್ಶಿತವಾಯಿತು. ಆಮೇಲೆ ನಾವು ಕಾಣುವಂಥದ್ದು ನದಿಗಳಿಗೆ ಈ ಪರ್ವಕಾಲದಲ್ಲಿ ಎಲ್ಲ ನದಿಗಳಲ್ಲೂ, ಪುಣ್ಯ ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ ಇಂಥವಲ್ಲದೆ ಮಿಕ್ಕ ನದಿಗಳಲ್ಲೂ ಕೂಡ ಪರ್ವಕಾಲದಲ್ಲಿ, ಸಂಕ್ರಮಣ ಕಾಲದಲ್ಲಿ ಗಂಗಾದಿ ದಿವ್ಯ ತೀರ್ಥಗಳು ಆವಾಹನೆ ಆಗಿದ್ದರಿಂದ ಎಲ್ಲ ನದಿಗಳಲ್ಲಿಯೂ ಪರ್ವಕಾಲದಲ್ಲಿ ಸಂಕಲ್ಪ ಸ್ನಾನವನ್ನು ಮಾಡಬಹುದು ಅಂತ. ಅದಾದ ಮೇಲೆ ಪಾತಕವನ್ನು ತೋರಿಸೋದು ಹೇಗೆ? ಆ ನೊರೆಯ ಮೂಲಕವಾಗಿ ತೋರಿಸೋದು ಅಂತ. ಬಗ್ಗಡವಾದ ನೀರಿನಲ್ಲಿ ಬರುವ ನೊರೆಯ ಮೂಲಕವಾಗಿ ಡಿಂಡೀರ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ಅದನ್ನು ತೋರಿಸೋದು. ಅದಾದ ಮೇಲೆ ಮರಗಳಿಗೆ ಕಡಿದಲ್ಲಿ 4 10 ಚಿಗುರುವಂಥದ್ದು ಅಂತ ಅದು ವರ ಕೊಟ್ಟದ್ದು. ಅದೇ ರೀತಿ ಪಾತಕವನ್ನು ತೋರಿಸೋದು ಹೇಗೆ ಅಂತಂದರೆ, ಕಡಿದಲ್ಲಿ ನಿರ್ಯಾಸ, ಲೇಟೆಕ್ಸ್ ಅಂತೀವಲ್ಲ, ಅದು ಒಸರುತ್ತದೆ ಆ ಹಾಲು, ಆ ರೂಪದಿಂದ ಬ್ರಹ್ಮಹತ್ಯೆಯನ್ನು ಸೂಚನೆ ಮಾಡ್ತಾರೆ ಅಂತ. ಇನ್ನು ಸ್ತ್ರೀಯರು ಬ್ರಹ್ಮತ್ಯಾ ಪಾತಕವನ್ನು ರಜೋದರ್ಶನದ ಮೂಲಕ ಪ್ರದರ್ಶನ ಮಾಡ್ತಾರೆ. ಮತ್ತು ಅವರಿಗೆ ಕೊನೆಯ ತಿಂಗಳಿನಲ್ಲಿ ಮಾತ್ರ ಶರೀರಕ್ಕೆ ಹೆಚ್ಚಿನ ಆಲಸ್ಯ, ಶ್ರಮ ಆಗುತ್ತದೆ, ಮಿಕ್ಕಂತೆ ಆಗೋಲ್ಲ ಅಂತ. ಈಗಲೂ ಹಳ್ಳಿಗಳಲ್ಲಿ ಗರ್ಭಿಣಿಯನ್ನು ದುಡಿಸಬೇಕು, ಬಾಣಂತಿಯನ್ನು ಉಪಚರಿಸಬೇಕು ಅಂತ ಉಂಟು. ಗರ್ಭಿಣಿಯನ್ನು ದುಡಿಸಿದ್ರೆ ಸಲೀಸಾಗಿ ಹೆರಿಗೆ ಆಗುತ್ತೆ. ನೀವು ಗರ್ಭಿಣಿಯನ್ನು ಮೊದಲನೇ ತಿಂಗಳಿಂದಲೇ ಆಕಾಶದಲ್ಲಿ ಓಡಾಡಿಸಿದ್ರೆ, ಅಂಗೈಯಲ್ಲಿಟ್ಕೊಂಡು ಲಾಲಿಸಿದರೆ ಅದು ಸುಸೂತ್ರವಾದ ಹೆರಿಗೆ ಆಗೋದಿಲ್ಲ, ಮಗು ಚೆನ್ನಾಗಿ ಬೆಳೆಯೋದಕ್ಕೂ ಅವಕಾಶವಾಗೋದಿಲ್ಲ ಅಂತ ಹೇಳುವಂಥದ್ದು ನಾನೇ ಕೇಳಿದ್ದೀನಿ. ಅಂದರೆ ಅದು ಲೌಕಿಕದಲ್ಲಿ ಕಾಣುವಂಥದ್ದು ಯಾವುದಿವೆ ಈ 4 ಕೂಡ ಗಮನಿಸಿ ಪುರಾಣ ಮಾಡಿದಂಥ ಚಮತ್ಕಾರ. ಮರವನ್ನು ಕಡಿದ್ರೆ ಅದು ಚಿಗುರುತ್ತೆ, ನದಿಗಳಲ್ಲಿ ಪ್ರವಾಹ ಬಂದಾಗ ನೊರೆ ಬರ್ತದೆ, ಭೂಮಿ ಹಳ್ಳ ಮುಚ್ಚಿಕೊಳ್ಳೋದ್ರ ಜೊತೆಗೆ ಅಲ್ಲಲ್ಲಿ ಮರಳುಗಾಡು ಕೂಡ ಕಾಣಿಸುತ್ತೆ. ಇಂಥದ್ದನ್ನೆಲ್ಲ ಗಮನಿಸಿ ಇದಕ್ಕೊಂದು ಬ್ರಹ್ಮತ್ಯೆ ಅಂತ ಮಾಡಿ, ಇದೊಂದು ಕಥೆ ಅಂತ ಹೀಗೆ ಮಾಡಿರ್ತಾರೆ ಪುರಾಣದಲ್ಲಿ ಅಂತ ಆಧುನಿಕ ವಿದ್ವಾಂಸರು ಕಲ್ಪನೆ ಮಾಡ್ತಾರೆ, ಕಾರಣಗಳನ್ನು ಹೇಳ್ತಾರೆ. ಆದರೆ ಇದು ಎಷ್ಟು ಸುಂದರವಾದಂಥದ್ದು ಅಂತ. ಹಾಗೆ ರಾಮಾಯಣಕ್ಕೆ ನಾಂದಿಯಾದಂಥದ್ದು ಈ ಶಾಪ ಅನ್ನುವಂಥದ್ದು. ಅಲ್ಲಿ ದೇವರು ಅವರು ಮತ್ತೆ ಬರೀತಾರೆ, ಈ ರೀತಿ ಬ್ರಹ್ಮತ್ಯೆಯನ್ನು ಹಂಚಿಕೊಳ್ಳುವ ಮೂಲಕ ಮತ್ತೂ ಸೊಗಸೆ ಆಯಿತು ಅಂತ. ಏನದು ಸೊಗಸೆ ಆಯಿತು? ನದಿಗಳು ಚೆನ್ನಾಗಿ ಉಕ್ಕಿ ಹರಿಯುತ್ತವೆ. ಭೂಮಿಯಲ್ಲಿ ಎಷ್ಟಾಗದ್ರೂ ಹಳ್ಳ ಮುಚ್ಚಿಕೊಳ್ಳುತ್ತೆ ಅಂತಂದರೆ ಬೇಕಾದಷ್ಟು ಉದ್ಯಮಗಳು ಸಾಗುತ್ತವೆ. ಅದೇ ರೀತಿಯಲ್ಲಿ ಮರ ಕಡಿದ್ರೂ ಚಿಗುರುತ್ತೆ ಅಂತಂದರೆ ಏನು? ಸಸ್ಯ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ. ಯಾವಾಗ ಸಂಪತ್ತು ಹೆಚ್ಚಾಗುತ್ತದೆಯೋ ಆಗ ಭೋಗ ಕೂಡ ಅತಿಶಯವಾಗುತ್ತದೆ. ಭೋಗ ಅತಿಶಯವಾದಾಗ ಈ ಭೋಗಕ್ಕೆ ಒಂದು ಕೊನೆ ಬೇಡವೇ ಅನ್ನುವ ಸ್ಥಿತಿ ಬರುತ್ತೆ ಅಂತ.
ನಾವು ಎಷ್ಟೋ ಬಾರಿ ಗಮನಿಸಿದ್ದೀವಿ, ಒಂದು ಮಟ್ಟದ ವಿರಕ್ತಿ ಅಥವಾ ಉನ್ನತ ಜೀವನದಲ್ಲಿ ಅಭಿರುಚಿ ಬರಬೇಕು ಅಂದರೆ ಒಂದು ಹಂತದ ಅನುಕೂಲತೆಯು ಮನುಷ್ಯನಿಗೆ ಬೇಕಾಗುತ್ತದೆ. ವಿವೇಕಾನಂದರ ಆ ಕಾರಣಕ್ಕೆ ಹೇಳ್ತಾರೆ, ಹಸಿದ ಹೊಟ್ಟೆಗೆ ವೇದಾಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಎಷ್ಟೋ ಬಾರಿ ಯೋಚನೆ ಮಾಡಿದಾಗ ಅನಿಸುತ್ತೆ, ಭಾರತದಲ್ಲಿ ಬಂದಷ್ಟು ಆಧ್ಯಾತ್ಮಿಕ ಚಿಂತಕರು ಆ ಮಟ್ಟದ ದಾರ್ಶನಿಕ ದೀಧಿತಿಯಿಂದ ಬಂದಂತೆ ಭಾರತದ ಹೊರಗಿನ ಪ್ರಾಂತಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಹೆಚ್ಚು ಜನ ಬಂದಿಲ್ಲ ಅಂತ. ಯಾಕೆ ಅಂತಂದರೆ ಇಲ್ಲಿ ಮಿಕ್ಕ ಅನುಕೂಲ ಇದ್ದಿದ್ದರಿಂದ ಮುಂದೇನು ತತಃಕಿಂ ಷಡಂಗಾದಿವೇದೋ ಮುಖೇಶಾಸ್ತ್ರವಿದ್ಯಾ ಕವಿತ್ವಾದಿ ಗದ್ಯಂಚ ಪದ್ಯಂಕರೋತಿ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಃಕಿಂ 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 ಸ್ವದೇಶೇಷು ಮಾನ್ಯ ವಿದೇಶೇಷು ಪೂಜ್ಯ ಮತ್ತು ಮತ್ತಃ ನ ಕೋಪಿ ಅಧಿಕ ಮಾನ್ಯ, ನನಗಿಂತ ಮಿಗಿಲಾಗಿ ಇನ್ಯಾವನೂ ಅಧಿಕ ಮಾನ್ಯನಾದವನು ಯಾರೂ ಇಲ್ಲ ಅಂತಂದುಕೊಂಡು, ಇನ್ನು ಧನ ಇದೆ, ಧಾನ್ಯ ಇದೆ, ಎಲ್ಲ ಇದೆ ಅಂದಮೇಲೆ ತತ್ಕ್ಷಣವೇ ಇದು ಯಾವುದು ಕೊನೆಗೆ ಬರೋಲ್ವಲ್ಲ ಅಂತ ಒಂದು ಇನ್ಸೆಕ್ಯೂರಿಟಿ ಕಾಡುತ್ತೆ. ಬಡವನಿಗೆ ತುಂಬ ಜಾಸ್ತಿ ಇನ್ಸೆಕ್ಯೂರಿಟಿ ಬರೋದಿಲ್ಲ, ಶ್ರೀಮಂತನಿಗೆ ಇನ್ಸೆಕ್ಯೂರಿಟಿ ಬರುತ್ತೆ. ಬುದ್ಧನಿಗೆ ಅದೇ ಇನ್ಸೆಕ್ಯೂರಿಟಿ ಬಂದಿದ್ದು ಸಿದ್ಧಾರ್ಥನಾಗಿದ್ದಾಗ. ಅದು ತತ್ವಾಭಿಮುಖತೆಗೆ ತುಂಬ ದೊಡ್ಡ ಕಾರಣವಾಗುತ್ತದೆ ಅಂತ. ಅಂಥವರಿಗೆ ಬಂದ ಶ್ರೀಮಂತನಿಗೆ ಬಂದ ವೈರಾಗ್ಯ ನಿಜವಾದ ವೈರಾಗ್ಯ ಆಗುತ್ತೆ. ಬಡವನಿಗೆ ಬಂದ ವೈರಾಗ್ಯ ಶ್ರೀಮಂತಿಕೆ ಬಂದರೆ ಏನಾಗುತ್ತೋ ಗೊತ್ತಾಗೋದಿಲ್ಲ ಅನ್ನುವ ಅಪಾಯ ಉಂಟು. ಆ ಕಾರಣಕ್ಕಾಗಿಯೇ ಆ ಒಂದು ಮುಖವನ್ನು ಕಂಡು ಹೋಗಬೇಕು, ಅಭಾವ ವೈರಾಗ್ಯದಲ್ಲಿ ಇರಬಾರದು ಅಂತ ದೇವಡವರು ಅದನ್ನು ಹೇಳ್ತಾರೆ. ಹೀಗೆ ಜಗತ್ತಿಗೆ ಭೋಗ ಹೆಚ್ಚಾದಷ್ಟು ಜನ ಮೊದಲು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಭೋಗ ಜಾಸ್ತಿ ಆದರೆ ಇದನ್ನು ಹೆಚ್ಚೆಚ್ಚು ಉಳಿಸ್ಕೊಳ್ಬೇಕು ಅಂತ ದಾಹ ಬರುತ್ತೆ. ಆಮೇಲೆ ಸೆಕೆಂಡ್ ಥರ್ಡ್ ಇನ್ಸ್ಟಾಲ್ಮೆಂಟಿಗೆ ಬಂದಾಗ ಇನ್ನು ಹೇಗೆ, ಈ ಕಾಲದಲ್ಲಿ ತುಂಬ ಸೊಗಸಾಗಿ ಅದು ಗೊತ್ತಾಗುತ್ತೆ. ಮನುಷ್ಯನಿಗೆ ಮೊದಲು ಸೆಕ್ಯೂರಿಟಿ ಬೇಕು. ದೊಡ್ಡ ದೊಡ್ಡ ದುಬಾರಿ ಸಂಬಳಗಳನ್ನೆಲ್ಲನೂ MNCಗಳಲ್ಲಿ ಕೊಟ್ಟಾಗ ಅನುಕೂಲತೆಯನ್ನು ಪಡ್ಕೊಳ್ತಾರೆ. ಮೋಟಿವೇಟ್ ಮಾಡೋದಕ್ಕೆ 10 ಕೊಡೋ ಜಾಗದಲ್ಲಿ 100 ಕೊಟ್ಟರೆ ಆಗುತ್ತೆ. ಆಮೇಲೆ ಕೊಡೋ 100 ಇದ್ದೇ ಇದೆ, ಅದು 1000ವೂ ಆಗಿ ಬೆಳೆದಿದೆ. ಇನ್ನು ಮೋಟಿವೇಶನ್ಗೆ ದುಡ್ಡು ಆಗೋದಿಲ್ಲ ಅಂದರೆ ಮತ್ತಿನ್ಯಾವುದಾದ್ರೂ ಬೇಕಾಗುತ್ತೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ. ಹಸಿದವನಿಗೆ ಅನ್ನ ಕೊಟ್ಟಾಯಿತು, ಹೊಟ್ಟೆ ತುಂಬುತ್ತವನಿಗೆ ಅನ್ನ ಕೊಟ್ಟರೆ ಆಗೋಲ್ಲ, ಚಿನ್ನ ಕೊಡಬೇಕು. ಚಿನ್ನವೂ ಇದ್ದವನಿಗೆ ಇನ್ನೇನು ಕೊಡೋದು? ಆಗ ಹೆಣ್ಣು ಗಂಡೊಲವು ಎಮೋಷನಲ್ ಕೋವಿಷೆಂಟನ್ನು ಇಂಪ್ರೂವ್ ಮಾಡೋದಕ್ಕೆ ನಿನಗೆ ನೋಡಪ್ಪ ಇನ್ನು ಬೇರೆ ಕಂಫರ್ಟ್ಸ್ ಕೊಡ್ತೀವಿ, ಇನ್ನು ಒಂದು ರೆಸಾರ್ಟಲ್ಲಿ ಒಳ್ಳೆ ಫ್ಯಾಮಿಲಿ ಕಂಪ್ನಿನಲ್ಲಿ ಫ್ರೆಂಡ್ಸ್ ಜೊತೆ ಇರೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ, ಈ ಥರದ್ದೆಲ್ಲ ಇನ್ಸೆಂಟಿವ್ಸ್ ಕೊಟ್ಟು ಅವನನ್ನು ಪಂಪ್ ಹೊಡಿಬೇಕು. ಆಮೇಲೆ ಆ ಹೆಣ್ಣು ಗಂಡು ಒಲವು ಅದೂ ದಾಟದ ಮೇಲೆ ಮನ್ನಣೆಯ ದಾಹ. ನಿನ್ನನ್ನು ಒಂದು ದೊಡ್ಡ ಟಾಪ್ ಎಕ್ಸಿಕ್ಯೂಟಿವ್ ಅಂತ ಮಾಡ್ತೀವಿ, ನಮ್ಮ ಬೋರ್ಡ್ ಚೇರ್ಮನ್ ಮಾಡ್ತೀವಿ, ಮೆಂಬರ್ ಮಾಡ್ತೀವಿ, ಅಥವಾ ನಿನಗೆ ಇನ್ನೊಂದು ಯಾವುದೋ ಟ್ರಸ್ಟ್ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ನಿನಗೆ ರೆಕಗ್ನಿಷನ್ ಸಿಗುತ್ತೆ, ಇಲ್ಲ ಪದ್ಮಶ್ರೀ ಕೊಡಿಸ್ತೀವಿ, ಈ ತರಹ ಮಾಡಿಬಿಟ್ಟು ಮೋಟಿವೇಟ್ ಮಾಡಬೇಕಾಗತ್ತೆ. ಆಮೇಲೆ ಇವ್ಯಾವುದೂ ನಿಲ್ಲುವಂಥದ್ದಲ್ಲ ಅಂತ ವಿವೇಕಿ ಆದರೆ ಗೊತ್ತಾಗುತ್ತೆ. ಅವಿವೇಕಿ ಆದರೆ ಎಲ್ಲೋ ಈ ಮಧ್ಯದ ಹಂತಗಳಲ್ಲೇ ಉದುರೋಗ್ಬಿಡ್ತಾನೆ. ಆಗ ಅಲ್ಲಿ ದಾರ್ಢ್ಯ ಕಾಣಿಸುತ್ತದೆ. ಜೈನ ಪರಂಪರೆಯಲ್ಲಿ ನೋಡಿ, ಎಲ್ಲ 24 ತೀರ್ಥಂಕರರು ಮಹಾರಾಜರೇ ಆಗಿದ್ದವರು. ಒಬ್ಬರೂ ಬಡತನದಿಂದ ಬಂದವರಲ್ಲ, ಎಲ್ಲರೂ ಸಮೃದ್ಧರಾಗಿಯೇ ಇದ್ದಂಥವರು. ಹಾಗೆ 24 ಬುದ್ಧರು ಕೂಡ ಅದೇ ರೀತಿಯಲ್ಲಿದ್ದವರು ಅಂತ ಗೊತ್ತಾಗುತ್ತದೆ. ಪಾಂಡವರಾಗಲಿ ರಾಮ ಆಗಲಿ ವನವಾಸವನ್ನು ಬಯಸಿ ಮಾಡಿದ್ದಲ್ಲ, ಬಂತು ಮಾಡಿದ್ರು, ಆಮೇಲೆ ಪಾಕವಾದರು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ಭೋಗಾಧಿಕ್ಯ ತನ್ನಂತೆ ತಾನೇ ಒಂದು ದೊಡ್ಡ ಶಾಪ ಅಲ್ಲ, ಆದರೆ ಭೋಗಾಧಿಕ್ಯ ಮೊದಲನೇ ಜನ್ರೇಷನ್ನಲ್ಲಿ ಮಾತ್ರ ಅದು ತೃಪ್ತಿಯನ್ನು ಪಡೆಯುವಂಥದ್ದಲ್ಲ. ಅದಕ್ಕೆ ಒಂದು 2-3 ಜನ್ರೇಷನ್ ಆಗಿ ಒಂದು ಹದ ಆಗಬೇಕಾಗುತ್ತದೆ. ಆಗ ಏನಾದರೂ ವಿರಕ್ತಿ ಬಂದೀತು ಅನ್ನುವಂಥದ್ದು. ಇಲ್ಲ ಇದು ಒಮ್ಮೆ ಅಂಟುಕೊಂಡ ಮೇಲೆ ಬರುವಂಥದ್ದೇ ಅಲ್ಲ, ಅದಕ್ಕೆ ಒಂದು ಮೈಂಡ್ ಸೆಟ್ಟೇ ಇರಬೇಕು. ಬಡತನದಿಂದ ವಿರಾಗ ಬರೋಲ್ಲ, ಸಿರಿತನದಿಂದ ಬರುತ್ತೆ ಎನ್ನುವ ಈಕ್ವೇಷನ್ ಹಾಕೋಕ್ಕೆ ಸಾಧ್ಯವಿಲ್ಲ ಅಂತಲೂ ಹೇಳುವುದುಂಟು. ಒಂದು ಮಟ್ಟಕ್ಕೆ ಅದು ಸತ್ಯವೂ ಇರಬಹುದು. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಅಂತ ಹೇಳಿಬಿಟ್ಟಿದ್ವಿ. ಆದರೆ ಸ್ಥೂಲವಾಗಿ ನಮಗೆ ನೋಡಿದಾಗ ಗೊತ್ತಾಗುತ್ತದೆ, ಈ ಭೋಗಗಳು ಒಂದು ಸ್ವಲ್ಪ ತಮ್ಮ ಶಕ್ತಿ ಏನು ಅಶಕ್ತಿ ಏನು ಅಂತ ತೋರ್ಪಡಿಸಿಕೊಡುವಷ್ಟು ತಿಳುವಳಿಕೆ ಬೇಕು. ಯಯಾತಿ ಏನೋ ಬೇರೆ ರೀತಿಯಲ್ಲಿ ಹೇಳ್ತಾನೆ, ನಜಾತು ಕಾಮಾನಾಂ ಉಪಭೋಗ್ಯೇನ ಶಾಮ್ಯತೆ ಹವಿಷಾ ಕೃಷ್ಣವರ್ತ್ಮೇವ ಭೂಯಯೇವ ಅಭಿವರ್ಧತೆ ಅಂತ.
ಭೋಗದಿಂದಲೇ ಎಂದೂ ಶಮನವಾಗುವುದಿಲ್ಲ, ಬೆಂಕಿಯನ್ನು ತುಪ್ಪದಿಂದ ಆರಿಸುವ ಪ್ರಯತ್ನ ಪಟ್ಟಂತೆ ಅಂತ. ಆದರೂ ಒಂದು ಮಟ್ಟಕ್ಕೆ ಸಾಕು ಅಂತ ಅನ್ನಿಸುವಂತೆ ಒಂದು ಸ್ವಲ್ಪ ಬೇಕಾಗುತ್ತದೆ. ಲೋಕ ಸಾಮಾನ್ಯದಲ್ಲಿ ಅದು ಕಾಣುತ್ತೆ. ಇಲ್ಲದೇ ಇದ್ದರೆ ಅದು ಬಂದಾಗ ಹೇಗಾಡ್ತಾನೋ ಗೊತ್ತಾಗೋದಿಲ್ಲ. ಇದು ಡಿ ವಿ ಜಿಯವರು ಕೂಡ ಹೇಳ್ತಾರೆ, ಅಧಿಕಾರ ಬಂದ ಮೇಲೆ ನಮ್ಮ ಜನ ಹೇಗೆ ಆಡ್ತಾರೆ ಅನ್ನೋದರ ಕಲ್ಪನೆ ನಮ್ಮ ಹಿಂದಿನವರಿಗೆ ಇಲ್ಲದ ಕಾರಣ ಸ್ವಾತಂತ್ರ್ಯ ಬಂದ ಮೇಲೆ ರಾಮರಾಜ್ಯ ಆಗುತ್ತದೆ ಅಂತ. ಆದರೆ ಅಧಿಕಾರ ಕೈಗೆ ಬಂದ ಮೇಲೆ ಕೇತಾಂಡಪಟ್ಟಿಗೆ ಕಲಹಮೇ ಕಲ್ಯಾಣಂ ಅನ್ನುವಂತೆ ಎಲ್ಲರಿಗೂ ಅವಿವೇಕ ಬಂತು ಅಂತ ನಾವು ಮಾತನ್ನು ಮೈಸೂರಿನ ದಿವಾನರು ಪುಸ್ತಕದಲ್ಲಿ ಹೇಳ್ತಾರೆ. ಇರಲಿ, ಹೀಗೆ ಪ್ರಕೃತಿಯಲ್ಲಿ ಕಾಣುವ ಯಾವುದೇ ಒಂದು ಅಭ್ಯುದಯವೂ ಕೂಡ ಯುಕ್ತ ರೀತಿಯಿಂದ ಬಳಸಿಕೊಂಡಾಗ ವಿರಕ್ತಿಗೆ ಕಾರಣವಾಗುತ್ತದೆ ಎನ್ನುವುದು ದೇವುಡು ನರಸಿಂಹಶಾಸ್ತ್ರಿಗಳ ಒಂದು ದೃಷ್ಟಿ. ಅದಕ್ಕೆ ಪುರಾಣದಲ್ಲಿ ಕೂಡ ನಿದರ್ಶನವನ್ನು ಅವರು ಕಾಣ್ತಾರೆ. ಈ ಭೃಗುವಂಶೀಯರು ಭೋಗಪರಾಯಣರಾದವರು. ಆ ಭೋಗಕ್ಕೆ ಹೆಹೆಯರಿಂದ ಏಟು ಬಿದ್ದಾಗ ಆಗ ಅವರು ವಿರಕ್ತಿಯ ಕಡೆಗೆ ತಿರುಗಿದ್ದು. ಪರಶುರಾಮನೇ ದೊಡ್ಡ ನಿದರ್ಶನ. ಅಲ್ಲಿವರೆಗೂ ನೋಡಿ, ಒಬ್ಬ ಜಮದಗ್ನಿಯ ಮೇಲೆ ಕೈ ಎತ್ತಿದ ಹೈಹಯ, ಒಂದು ಹಸುವಿಗಾಗಿ, ಕಾಮಧೇನುವಿನ ಸಂತತಿಯ ಶಬಲ ಅನ್ನುವ ಹಸುವಿಗಾಗಿ ಜಮದಗ್ನಿಯ ಮೇಲೆ ಹೈಹಯ ಕುಲೋತ್ಪನ್ನನಾದ ಕಾರ್ತ್ಯವೀರ್ಯ ಕೈ ಎತ್ತಿದ. ಅವನೂ ಸತ್ತ, ಜಮದಗ್ನಿಯೂ ಸತ್ತ, ಅವನ ಪರಂಪರೆಯೂ ಸತ್ವೋಯ್ತು. ಪರಶುರಾಮ ದ್ವೇಷವನ್ನು ಸಾಧಿಸಿದ 21 ಬಾರಿ ಓಡಾಡಿ. ಅದೇ ವಸಿಷ್ಠನ ಮೇಲೆ ಇದೇ ರೀತಿ ಒಂದು ಹಸಿವಿಗೋಸ್ಕರವಾಗಿ ವಿಶ್ವರಥ ಅನ್ನಿಸಿಕೊಂಡಿದ್ದ ಆ ಕೌಶಿಕ ಅವನು ಕೈ ಎತ್ತಿದ. ಅವನು ಮತ್ತೊಬ್ಬ ಮಹಾಬ್ರಾಹ್ಮಣನಾಗಿ ಮುಗಿದ. ಅಂದರೆ ಯಾರು ಶಾಂತರೋ ದಾಂತರೋ, ಭೋಗಕ್ಕೆ ಮನಸ್ಸು ತೆತ್ತಿಲ್ಲವೋ ಅವ್ರ ಮೇಲೆ ಕೈ ಎತ್ತಿದವರು ಕೂಡ ಕಡೆಗೆ ಆ ದಾರಿಗೆ ಬಂದುಬಿಡ್ತಾರೆ. ಬಹಳ ಚೆನ್ನಾಗಿ ದೇವರು ಅವರು ಹೇಳ್ತಾರೆ, ಅಗ್ನಿಗೆ ಬಿದ್ದ ವಸ್ತು ಅಗ್ನಿಯೇ ಆಗಬೇಕಾಗುತ್ತದೆ, ವಸಿಷ್ಠರನ್ನು ದ್ವೇಷ ಮಾಡುವವನು ಮತ್ತೊಬ್ಬ ವಸಿಷ್ಠನೇ ಆಗಬೇಕಾಗುತ್ತದೆ ಅಂತ. ಅಷ್ಟು ಸತ್ವೋನ್ನತಿ. ಇಲ್ಲಿ ಹಾಗಾಗಲಿಲ್ಲ. ಅದು ಯಾಕೆ ಅಂದರೆ ಭೋಗ ಯೋಗದ ಕಡೆಗೆ ತಿರುಗದೇ ಇದ್ದಿದ್ದರಿಂದ. ಪರಶುರಾಮನ ಹಂತದಲ್ಲಿ ಅವನು 21 ಬಾರಿ ಯುದ್ಧ ಎಲ್ಲ ಮಾಡಿ ಕಡೆಗೆ ಈ ಜಗತ್ತೂ ಬೇಡ, ಜಾಗವೂ ಬೇಡ ಅಂತ ನಿಲ್ಲುವುದಕ್ಕೂ ಸ್ಥಳ ಬೇಡ ಅನ್ನುವಂತೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ಕಶ್ಯಪನಿಗೆ ದಾನ ಕೊಟ್ಟು ತಾನು ಮಹೇಂದ್ರ ಪರ್ವತದ ಮೇಲೆ ಹೋಗಿ ನೆಲೆಸಿದ ಅಂತ ನೋಡಿದ್ದೀವಿ. ಆ ಥರ ಕಂಡಾಗ ಗೊತ್ತಾಗುತ್ತದೆ, ಒಂದು ಮಟ್ಟದ ಸೌಖ್ಯವನ್ನು ಕಂಡ ಜೀವಿಗೆ ಅದನ್ನು ಬಿಡುವಂಥದ್ದು ಕೂಡ ಬರುತ್ತದೆ ಒಳ್ಳೆಯ ಸಂಸ್ಕೃತಿ ಇದ್ದಾಗ, ಒಳ್ಳೆಯ ಸಾಮಾನ್ಯ ಧರ್ಮಗಳಿದ್ದಾಗ. ಹಾಗಿಲ್ಲದೆ ಇದ್ದಾಗ ಆಗೋಲ್ಲ. ಕನಿಷ್ಠ ಇವನ ತಲೆಯಲ್ಲಾಗದೇ ಇದ್ದರೆ ಇನ್ನೊಂದು 2 ತಲೆಯಲ್ಲಾದರೂ ಕೂಡ ಆದೀತು ಅಂತ ಗೊತ್ತಾಗುತ್ತದೆ. ಇದೆಷ್ಟು ಪೀಠಿಕೆ ಯಾತಕ್ಕೆ ಅಂದರೆ, ಶುಕ್ರಾಚಾರ್ಯನ ತಾಯಿಯ ಸಾವಿನಿಂದ ಅವನ ತಂದೆ ಭೃಗು ವಿಷ್ಣುವಿಗೆ ಶಾಪ ಕೊಟ್ಟ. ಆ ವಿಷ್ಣುವಿಗೆ ಕೊಟ್ಟಂಥ ಶಾಪ ಲೋಕ ಕಲ್ಯಾಣವನ್ನೇ ಉಂಟು ಮಾಡಿತು ಅಂತ. ದೊಡ್ಡವರು ತಮಗೆ ಬಂದಂಥ ಯಾವ ಘಾತವನ್ನು ಕೂಡ ಒಂದು ಒಳಿತಾಗಿ ಮಾಡಿಕೊಂಡು ಬಿಡ್ತಾರೆ. ಒಂದು ಕಥೆಯೇ ಉಂಟಲ್ಲ, ಒಬ್ಬ ರಾಜನಿಗೆ ಮಂತ್ರಿ ಇದ್ದ. ಮಂತ್ರಿ ಎಲ್ಲವನ್ನೂ ಕೂಡ ಒಳಿತಾಗಿಯೇ ನೋಡ್ತಾ ಇದ್ದ, ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ ಅಂತ ಅಂದುಕೊಂಡಿದ್ದ. ರಾಜನಿಗೆ ಅದು ಅಷ್ಟು ಒಪ್ಪಿಗೆ ಇರ್ತಿರಲಿಲ್ಲ. ಒಮ್ಮೆ ಬೇಟೆಗೆ ಹೋಗಿದ್ದಾಗ ರಾಜ ಅವನ ಒಂದು ಬೆರಳು ಕತ್ತರಿಸಿ ಹೋಯಿತು ಬಾಣ ಪ್ರಯೋಗದಲ್ಲಿ. ಮಂತ್ರಿಯನ್ನು ಕೇಳಿದ್ರೆ ಇದು ಒಳ್ಳೆಯದೇ ಬಿಡಿಂದ, ಎಂಥದ್ದು ಒಳ್ಳೆಯದು ಅಂತೀಯಾ ಅಂತಂದ. ಮತ್ತು ಈ ಮಂತ್ರಿಯನ್ನು ಇಟ್ಕೊಂಡಿದ್ರೆ ಕಷ್ಟ ಅಂತ ಅಲ್ಲಿ ಒಂದು ಆಳವಾದ ಬಾವಿ, ನೀರು ಕುಡಿಬೇಕು, ಸ್ವಲ್ಪ ಬಾವಿ ಹತ್ರ ಹೋಗಿ ನೀರು ತೊಗೊಂಡು ಬಾ ಅಂತಂದ. ಅವನು ಬಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ತಳ್ಳಿಬಿಟ್ಟ. ಮಂತ್ರಿ ಬಾವಿ ಒಳಗೆ ಬಿದ್ದ. ಅದು ಹೇಗೋ ಬೀಳೋದನ್ನು ಕಷ್ಟಪಟ್ಟು ಹಿಡ್ಕೊಂಡಿದ್ದ. ಇವನು ಗಾಯವಾಗಿ ತುಂಡಾಗಿದ್ದಂಥ ಬೆರಳಿಗೆ ಹಸರನ್ನು ಕಟ್ಟಿಕೊಂಡು ರಾಜ ಓಡಾಡಿಕೊಂಡು ಬರ್ತಾ ಇದ್ದರೆ ಅವನ ಸೈನಿಕರಿಂದ ಅವನು ಬೇರ್ಪಟ್ಟಿದ್ದ. ಮಂತ್ರಿ ಜೊತೆ ಮಾತ್ರ ಬರ್ತಾ ಇದ್ದ. ಒಂದಷ್ಟು ಆಟವಿಕ ಸೈನ್ಯ ಬಂದು ಆ ಸೈನ್ಯವೆಲ್ಲರೂ ಸೇರಿ ರಾಜನನ್ನು ಹೆಡೆಮುರಿ ಕಟ್ಟಿ ಎಳ್ಕೊಂಡು ಹೋಗುತ್ತೆ. ಅವರ ಆಟವಿಕರು ತಮ್ಮ ಕುಲದೇವತೆಗೆ ಬಲಿ ಕೊಡಬೇಕು ಅಂತ ನರಬಲಿಗಾಗಿ ಇವನು ಕರ್ಕೊಂಡು ಹೋಗಿರ್ತಾರೆ. ಆದರೆ ಅವರ ಗಣಾಚಾರಿ ನೋಡ್ತಾನೆ, ಇವನು ಊನಾಂಗ, ಒಂದು ಬೆರಳಿಲ್ಲ, ಹಾಗಾಗಿ ಇಂಥದ್ದನ್ನು ದೇವಿ ಒಪ್ಪೋದಿಲ್ಲ, ಒಳ್ಳೆ ಪರಿಪೂರ್ಣವಾದ ಶರೀರ ಇರ್ತಕ್ಕಂಥವನು ಹುಡ್ಕೊಂಡು ಬನ್ನಿ ಅಂತ ಇವರನ್ನು ಬಿಟ್ಟರು. ಆಗ ರಾಜ ಮಂತ್ರಿ ಹೇಳಿದ್ನಲ್ಲ ಆದದ್ದು ಒಳ್ಳೆಯದಕ್ಕೆ ಅಂತ, ಇಂಥ ಮಂತ್ರಿನ ದೂಡಿಬಿಟ್ನಲ್ಲ ಅಂತ ಅವನು ಕಷ್ಟಪಟ್ಟು ಹುಡುಕೊಂಡು ಬರ್ತಾನೆ. ಆ ಬಾವಿ ಹತ್ತಿರಕ್ಕೆ ಬರ್ತಾನೆ. ಮಂತ್ರಿ ಹೇಗೋ ಒಂದು ಬೀಳಲನ್ನು, ಕೊಂಬೆಯನ್ನು ಯಾವುದನ್ನು ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ. ರಾಜ ತನ್ನ ಉತ್ತರವನ್ನೇ ಬಿಟ್ಟು ಅವನ ಮೇಲೆ ಕೆತ್ತಿ, ಅಪ್ಪ ನಿನ್ನಿಂದಾಗಿ ನನ್ನ ಪ್ರಾಣ ಉಳಿತು, ನಿನ್ನನ್ನು ನಾನು ಕೊಂದು ಬಿಡೋದ್ರೊಳಗಿದ್ನಲ್ಲ ಅಂದರೆ
ಇಲ್ಲ ಮಹಾರಾಜರೇ, ಈಗಲೂ ನೀವು ಮಾಡಿದ್ದು ಒಳ್ಳೆಯದೇ ಆಯಿತು. ನನಗೆ ಒಂದು ಚೂರು ಕೈಕಾಲು ಯಾವುದೂ ಕೂಡ ಹಾನಿಯಾಗಿಲ್ಲ, ಅಚ್ಚುಕಟ್ಟಾಗಿ ಅಕ್ಷತಾಂಗನಾಗಿದ್ದೀನಿ. ನಿಮ್ಮ ಜೊತೆ ನಾನೇ ಇದ್ದಿದ್ರೆ ನನಗೆ ಖಂಡಿತ ಬಲಿ ಕೊಟ್ಟಿರೋರು. ಹಾಗಾಗಿ ನೀವು ನನ್ನ ಹಾಳುಬಾವಿನಲ್ಲಿ ತಳ್ಳಿದ್ದೇ ಒಳ್ಳೆಯದಾಯಿತು ಅಂತ ಹೇಳಿಬಿಟ್ಟಿದ್ದನುವೇ. ಅಂದರೆ ಈ ದೃಷ್ಟಿಕೋನ ಅದು ಬಹಳ ಮುಖ್ಯ. ಮಹಾವಿಷ್ಣುವಿಗೆ ಅದು ಉಂಟು, ಶಾಪವನ್ನು ಅನುಗ್ರಹ ಅಂತ ಭಾವಿಸ್ತಕ್ಕಂಥದ್ದು. ಯಾರಿಗೆ ತಮ್ಮದಾದ ಪ್ರತ್ಯೇಕ ಸಂಕಲ್ಪವಿಲ್ಲವೋ ಅವರಿಗೆ ವರವೂ ಶಾಪವೂ ಎಲ್ಲವೂ ಕೂಡ ಒಂದೇ ಆಗಿರ್ತದೆ, ಏನೂ ಗೊಂದಲ ಇರೋದಿಲ್ಲ ಅನ್ನೋದು ಈ ಕಥೆಯ ಪರಮಾರ್ಥವಾಗಿ ನಮಗೆ ಗೊತ್ತಾಗುತ್ತೆ. ಹಾಗಲ್ವಾದರೆ ಒಬ್ಬ ಮಹರ್ಷಿ ಕೊಡುವಂಥ ಶಾಪ ವಿಷ್ಣುವಂಥ ಪರದೇವತೆಯನ್ನು ತಟ್ಟೋದಕ್ಕೆ ಸಾಧ್ಯವಾ? ಇದೇನು ಇವ್ರ ದೇವರುಗಳಿಗಿಷ್ಟು ಶಕ್ತಿ ಇಲ್ಲವೇ ಇಲ್ವಾ ಅನ್ನುವಂಥದ್ದೆಲ್ಲ ಬರ್ತದೆ. ಇನ್ನೊಂದು ವೆಂಕಟಾಚಲ ಮಹಾತ್ಮ್ಯ ಸ್ಕಾಂದಾದಿ ಪುರಾಣಗಳಲ್ಲಿ ಬರುವಂಥದ್ದು. ಅಲ್ಲಿ ಕೂಡ ತ್ರಿಮೂರ್ತಿಗಳ ಸತ್ವ ಪರೀಕ್ಷೆ ಮಾಡ್ತೀನಿ ಅಂತ ಭೃಗು ಹೊರಟದ್ದು, ಆಗ ವಿಷ್ಣುವಿನ ಎದೆಗೆ ಒದ್ದದ್ದು ಇದು ಕಾಣುತ್ತದೆ. ಅಲ್ಲಿ ತುಂಬ ಸೊಗಸಾದ ಸಂಕೇತ ಪ್ರಪಂಚವೇ ಉಂಟು. ನಮ್ಮ ಪುರಾಣಗಳಲ್ಲಿ ಇರುವ ಈ ಕಥೆಗಳ ಹಿಂದೆ ಅದ್ಭುತವಾದ ಸ್ವಾರಸ್ಯ ಇದೆ ಅಂತ ಎಷ್ಟೋ ಬಾರಿ ಹೇಳಿದ್ದೀನಲ್ಲ. ಅದು ಪರಮಾತ್ಮನ ಉಪಾಸನೆಯ ರೀತಿ ಅಲ್ಲಿ ಕಾಣುವಂಥದ್ದು. ಬ್ರಹ್ಮನಿಗೆ ಪೂಜೆ ಬೇಡ ಅಂತಂದರೆ ವಿಗ್ರಹ ರೂಪವಾಗಿ ಯಾವ ರೂಪವಾಗಿ ಪೂಜೆ ಇಲ್ಲ ಅಂದರೆ ಭಗವಂತ ಪೂರ್ಣ ನಿರಾಕಾರ ಅಂತ ಒಂದು ಸ್ಥಿತಿ. ಮತ್ತು ಶಿವನಿಗೆ ಶಾಪ ಕೊಟ್ಟದ್ದವನು ಏನು? ನಿನ್ನ ಲಿಂಗಕ್ಕೆ ಪೂಜೆ ಉಂಟು, ನಿನಗೆ ಪೂಜೆ ಇಲ್ಲ ಅಂತ. ಲಿಂಗ ಅಂದರೆ ಪ್ರತೀಕ ಅಂತ, ಸೈನ್, ಅದರ ಆರಾಧನೆ ಅಂತ. ಮತ್ತು ವಿಷ್ಣುವಿಗೆ ಆ ವೆಂಕಟಾದ್ರಿ ಮಹಾತ್ಮ್ಯದಲ್ಲಿ ಗೊತ್ತಾಗುವಂಥದ್ದು ಕಡೆಗೆ ಆತ ಶಾಲಗ್ರಾಮ ಮೂರ್ತಿಯಾಗಿ ರೂಪುಗೊಂಡದ್ದು ಅಂತ. ವೆಂಕಟದೊಡೆಯ ಅಂತ ವೆಂಕಟೇಶ್ವರ ಸ್ವಾಮಿ ವೆಂಗಡ ಅಂತ ಯಾವುದಿದೆ, ಆ ಒಂದು ವೆಂಕಟಾಚಲ, ವೃಷಭಾಚಲ ಇತ್ಯಾದಿಯಾಗಿ ಸಪ್ತಾಚಲಗಳ ಮೇಲೆ ತಿರುಪತಿಯಲ್ಲಿ, ತಿರುಮಲೆಯಲ್ಲಿ ಅದು ಪೂರ್ಣವಾದಂಥ ಪ್ರಮಾಣಬದ್ಧವಾದ ಮೂರ್ತಿ. ಅಂದರೆ ಇಮೇಜ್, ಸಿಂಬಲ್ ಬಿಯಾಂಡ್ ಫಾರ್ಮ್. ಮೂರ್ತಿ ಪೂಜೆ, ಸಂಕೇತ ಪೂಜೆ, ನಿರಾಕಾರ ಪೂಜೆ. ಭಗವಂತನನ್ನು ಈ 3 ಹಂತಗಳಲ್ಲಿ ಕಾಣಬಹುದು ಅನ್ನುವಂಥದ್ದನ್ನು ತೋರ್ಪಡಿಸಿಕೊಡುವಂತೆ ಈ ಶಾಪಗಳ ಸ್ವಾರಸ್ಯ ಇದೆ ಅಂತ ಗೊತ್ತಾದಾಗ ತ್ರಿಮೂರ್ತಿಗಳ ಶಕ್ತಿಯನ್ನು ಅಳೆಯೋದು ಅಂತಂದರೆ ಏನು? ಪರತ್ವವನ್ನು ಯಾವ 3 ರೀತಿಯಲ್ಲಿ ಭಾವಿಸಬಹುದು? ದೇವರಿಗೆ ಆಕಾರ ಇಲ್ಲ ಅಂತ ಇಸ್ಲಾಂ, ಕ್ರೈಸ್ತ ಮೊದಲಾದಂಥ ಮತಗಳು ಕೂಡ ಹೇಳುತ್ತವೆ. ಆತನನ್ನು ಒಂದು ಸಾಂಕೇತಿಕವಾದ ರೀತಿಯಲ್ಲಿ ಪೂಜೆ ಮಾಡಬಹುದು ಅಂತ ನಮ್ಮಲ್ಲಿ ಹೇಳಿದೆ. ಮತ್ತು ಸಾಕಾರವಾಗಿ ಮಾಡಬಹುದು ಅಂತ ಎಲ್ಲ ಪೇಗನ್ ರಿಲಿಜನ್ಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲೆಲ್ಲಿಂದಲೂ ಇರಬಹುದು. ಗ್ರೀಸು, ರೋಮಿಂದ ಮೊದಲುಗೊಂಡು ಯುರೋಪ, ಜುಲು ಮೊದಲಾದಂಥ ಎಲ್ಲ ಸಂಸ್ಕೃತಿಯಲ್ಲೂ ಕಾಣುವಂಥದ್ದಾಗಿದೆ. ಹೀಗೆ ಆ 3 ಸ್ತರಗಳನ್ನು ತೋರಿಸೋದಕ್ಕೆ ಅಲ್ಲಿಯ ಮಹಾತ್ಮ್ಯದ ಕಥೆ ಸೊಗಸಾಗಿ ಬಂದು ನಮಗೆ ಸಂಕೇತ ಸ್ವಾರಸ್ಯವನ್ನು ಬಿಟ್ಟುಕೊಡುತ್ತೆ. ಅಲ್ಲಿ ಭೃಗುವನ್ನು ನನ್ನ ಎದೆಗೆ ಒದ್ದಿಯಲ್ಲ, ನಿನ್ನ ಕಾಲಿಗೆ ಎಷ್ಟು ನೋವಾಯಿತು ಅಂತ ಒತ್ತುತ್ತಾ ಆ ಕಾಲಲ್ಲಿದ್ದ ಕಣ್ಣನ್ನು ತಿವಿಯುತ್ತಾನೆ ಅನ್ನುವ ಕಥೆ ಕೂಡ ಬರುತ್ತದೆ. ಅದರ ಸ್ವಾರಸ್ಯ ಏನು? ಭೃಗುವಿಗೆ ಕಣ್ಣು ಕಾಲಿಗೆ ಹೋಗಿತ್ತು, ಅಂದರೆ ಅವನ ದೃಷ್ಟಿ ಅಧೋಮುಖವಾಗಿತ್ತು ಅಂತ. ಊರ್ಧ್ವಮುಖವಾಗಿತ್ತು. ನಮ್ಮಲ್ಲಿ ಹಣೆಗಣ್ಣು ಅಂತ ಅನ್ನೋದು ಯಾವುದು? ಥರ್ಡ್ ಐ ಅಂತ, ಅದು ಜ್ಞಾನ ದೃಷ್ಟಿ ಅಂತ. ಇಟ್ ಈಸ್ ಮೆಟಫಿಸಿಕಲ್ ವಿಷನ್ ಅಂತ ನಾವು ಹೇಳ್ತೀವಿ. ಕಾಲಲ್ಲಿರುವಂಥ ಕಣ್ಣು ಯಾವುದು? ತಿರ್ಯಕ್ ದೃಷ್ಟಿ. ಇದು ಊರ್ಧ್ವ ದೃಷ್ಟಿ, ಆದರೆ ಇದು ತಿರ್ಯಕ್ ದೃಷ್ಟಿ. ಭೃಗುವಿನ ಕಾಲಿನ ಕಣ್ಣನ್ನು ತಿವಿದದ್ದು ಅಂತಂದರೆ ಅವನ ತಿರ್ಯಕ್ ದೃಷ್ಟಿ ಅಂತ ಯಾವುದಿದೆ, ಆ ಪರ್ವರ್ಟೆಡ್ ವಿಷನ್, ಅದನ್ನು ಆತ ನಾಶನ ಮಾಡಿದ್ದು, ತನ್ನ ಮೂಲಕ ಸಮವಾದ ದೃಷ್ಟಿಯನ್ನು ಕೊಟ್ಟದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡಬಾರದು ಅನ್ನುವ ಪಾಠವನ್ನು ಕೊಟ್ಟದ್ದು ಅಂತ. ಇದನ್ನು ಭೃಗುವಿಗೆ ಸರಿಯಾಗಿ ನೀನು ವಿವೇಕದಿಂದ ನಡ್ಕೊಳ್ಬೇಕು ಅಂತ ಹೇಳಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಕಥೆಯಲ್ಲಿ ಆ ಪವರ್ ಬರೋದಿಲ್ಲ, ಆ ಶಕ್ತಿ ಬರೋದಿಲ್ಲ, ಆ ಸ್ವಾರಸ್ಯ ಬರುವುದಿಲ್ಲ. ಆ ಎಲ್ಲ ತುಂಬಿಕೊಳ್ಳಬೇಕಾದರೆ ಈ ರೀತಿಯಾಗಿ ಪುರಾಣವನ್ನು ಮಾಡಬೇಕಾಗುತ್ತದೆ. ಮತ್ತು ಈ ಒಂದು ಭಾರ್ಗವ ಕುಲದ ಕಥೆಯನ್ನೇ ನೋಡಿದಾಗ ಶುಕ್ರಾಚಾರ್ಯ ತಪಸ್ಸು ಮಾಡ್ತಾ ಇದ್ದಾನೆ. ಬೃಹಸ್ಪತಿ ಶುಕ್ರಾಚಾರ್ಯನ ವೇಷದಲ್ಲಿ ಹೋಗಿ ರಾಕ್ಷಸರ ಹತ್ರ ತಾನೇ ಶುಕ್ರಾಚಾರ್ಯ ಅಂತ ಹೇಳಿಕೊಂಡು ಅವರ ಕೈಯಲ್ಲಿ ಅವಿವೇಕದ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ. ಆಮೇಲೆ ನಿಜವಾದ ಶುಕ್ರಾಚಾರ್ಯ ಬಂದು ನಾನಿದ್ದೀನಿ, ಇವನಲ್ಲ ಶುಕ್ರಾಚಾರ್ಯ ಅಂದರೆ ನಾನೇ ನಿಜವಾದ ಶುಕ್ರಾಚಾರ್ಯ ಅಂತ ಬೃಹಸ್ಪತಿ ಹೇಳ್ತಾನೆ. ಆಗ ಶುಕ್ರಾಚಾರ್ಯ ಎಲ್ಲ ತಾನು ಅಂತಾನೆ. ಇದು ದೊಡ್ಡ ತೊಡಕಾಗುತ್ತದೆ. ಆಗ ರಾಕ್ಷಸರು ನಿಜವಾದ ಶುಕ್ರಾಚಾರ್ಯರನ್ನ, ನೀನು ಈಗ ಹೊಸದಾಗ ಬಂದವನು, ಮೊದಲಿಂದ ಇದ್ದವನು ಇವನೇ ಶುಕ್ರಾಚಾರ್ಯ ನಿಜವಾದವನು ಅಂತ ಬೃಹಸ್ಪತಿಯೇ ಶುಕ್ರಾಚಾರ್ಯ ಅಂತ ಭಾವಿಸಿಕೊಂಡು ನಿಜವಾದ ಶುಕ್ರಾಚಾರ್ಯನ ಬೈದು ಬಿಡ್ತಾರೆ.
ಆಗ ನಿಜವಾದ ಶುಕ್ರಾಚಾರ್ಯನಿಗೆ ಬೇಸರವಾಗಿ ನೀವು ಸರ್ವನಾಶ ಆಗಿಂತ ಶಾಪ ಕೊಟ್ಟು ಹೊರಟೋಗ್ಬಿಡ್ತಾನೆ. ಆಗ ಬೃಹಸ್ಪತಿ ನಾನು ಬಂದ ಕೆಲಸವಾಯಿತು, ಶುಕ್ರಾಚಾರ್ಯ ತಪೋಬಲದಿಂದ ಸಂಪಾದಿಸಿದ್ದನ್ನೆಲ್ಲ ರಾಕ್ಷಸರಿಗೆ ಶಾಪ ಕೊಡೋ ಮೂಲಕ ಖರ್ಚು ಮಾಡಿದ. ಶುಕ್ರಾಚಾರ್ಯನ ತಪಸ್ಸೂ ಹಾನಿಯಾಯಿತು, ರಾಕ್ಷಸರೂ ಹಾನಿಯಾದರು, ಬಂದ ಕೆಲಸ ಆಯಿತು ಅಂತ ತಾನು ಮತ್ತೆ ಸ್ವರೂಪದಲ್ಲಿ ಸ್ವಸ್ಥಾನಕ್ಕೆ ಹೋಗಿ ತಲುಪಿದ ಅನ್ನುವ ಕಥೆ ಕೂಡ ಬರ್ತದೆ. ಅಂದರೆ ಪರದಂಡೇನೇ ಇವ ಪರಸ್ಯ ತಾಡನಂ ಅಂತ ಉಂಟು. ಇದನ್ನು ಉಷ್ಟ್ರ ಲಗುಡನ್ಯಾಯ ಅಂತ ಕೂಡ ಸಂಸ್ಕೃತದಲ್ಲಿ ಹೇಳ್ತೀವಿ. ಒಂಟೆಯ ಮೇಲೋ ಅಥವಾ ಖರ ಲಗುಡನ್ಯಾಯ ಅಂತ ಕತ್ತೆಯ ಮೇಲೋ ಒಂದಷ್ಟು ಸೌದೆ ಹೊರೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ನಿಧಾನಕ್ಕೆ ಹೋಗ್ತಾ ಇದೆ ಅಂದಾಗ ಆ ಹೊರೆ ಸೌದೆಯಿಂದಲೇ ಒಂದು ಸೌದೆಯನ್ನು ಒಂದು ದೊಣ್ಣೆಯನ್ನು ಎಳ್ಕೊಂಡು ಆ ಕತ್ತೆಗೋ ಒಂಟೆಗೋ ಪಟಪಟ ಹೊಡೆದು ಮತ್ತೆ ಅದರ ಬೆನ್ನ ಮೇಲೆ ಈ ಸೌದೆಯನ್ನು ಸಿಕ್ಕಿಸಿ ಹೋಗು ಮುಂದಕ್ಕೆ ಅಂತ. ಅದು ತನ್ನನ್ನು ಹೊಡೆಯುವ ದಂಡವನ್ನು ಹೊತ್ತುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು. ಈ ರೀತಿಯಾದ ಸ್ವಾರಸ್ಯ ಇದೆಲ್ಲ ರಾಜನೀತಿಗೆ ಸಂಬಂಧಪಟ್ಟಂಥ ಜಾಣ್ಮೆಯಾಗಿ ಕೂಡ ಇಲ್ಲಿ ಕಾಣಿಸುತ್ತೆ. ಆ ರೀತಿ ಬಂದದ್ದು ಒಂದು ಕಥೆಯಾದರೆ ಶಾಪದ ವೃತ್ತ ಅಂತ. ಮತ್ತೊಂದು ಶಾಪದ ವೃತ್ತ ಅಂತ ಕೂಡ ಬರುತ್ತೆ. ಅದು ಏನಂದರೆ ದೇವಕಿ ವಸುದೇವರಿಗೆ ಸೆರೆ ಯಾತಕ್ಕೆ ಆಯಿತು ಅನ್ನುವ ಮಾತನ್ನು ಪರೀಕ್ಷಿತ್ ಕೇಳ್ತಾನೆ. ಅಂಥ ಕೃಷ್ಣನ ತಂದೆ ತಾಯಿಗಳಿಗೆ ಸೆರೆಮನೆಯ ಯೋಗ ಯಾವ ರೀತಿ ಬಂತು? ಅದಕ್ಕೆ ಭಾಗವತದಲ್ಲಿ ಕೂಡ ದೇವಕಿ ವಸುದೇವರು ಕಶ್ಯಪ ಮತ್ತು ಅದಿತಿ ಅವರಿಬ್ಬರೇನೇ ಅವತರಿಸಿದ್ದು ಅಂತ. ಅದಕ್ಕೆ ಒಂದು ಕಾರಣ ಏನಂದರೆ ಪರಮಾತ್ಮನನ್ನು ಸಂಪೂರ್ಣವಾಗಿ ಅವರು ಇಡೀ ಜೀವಮಾನ ಕಾಲ ಉಳಿಸಿಕೊಳ್ಳೋಕ್ಕಾಗಲಿಲ್ಲ. ವಾಮನ ಅವತಾರದಲ್ಲಿ ವಾಮನ ನಿಮಿತ್ತ ಅವತಾರವಾಯಿತು. ಆ ನಿಮಿತ್ತ ಬಲಿ ನಿಯಂತ್ರಣ ಮುಗಿದ ಮೇಲೆ ವಾಮನಾವತಾರ ಮುಗಿದು ಹೋಯಿತು. ಅಂದರೆ ಒಟ್ಟು ಗರ್ಭಾಷ್ಟಮದಲ್ಲಿ ಅಥವಾ ಮೇಧಾವಿಯಾಗಿದ್ದರೆ ಗರ್ಭ ಪಂಚಮದಲ್ಲಿಯೇ ಉಪನಯನ ಮಾಡುವುದು. ಹಾಗಾಗಿ 5 ರಿಂದ 7 ವರ್ಷದ ಒಳಗೆ, 4 ರಿಂದ 7 ವರ್ಷದ ಒಳಗೆ ವಾಮನಾವತಾರ ಮುಗಿದೋಗಿದೆ. ಆಗ ಅದಿತಿ ಮತ್ತು ಕಶ್ಯಪರಿಗೆ ಮಗನನ್ನು, ಪರಮಾತ್ಮನನ್ನು ಮಗನಾಗಿ ಪಡೆದು ಬೆಳೆಸುವ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಅದಕ್ಕೆ ಅವರು ಮತ್ತೆ ತಪಸ್ಸು ಮಾಡಿ ಸಂತಾನವಾಗಿ ಪರಮಾತ್ಮ ಹುಟ್ಟಬೇಕು ಅಂತ ಕೇಳಿದಾಗ ಆ ಒಂದು ಅಪೇಕ್ಷೆಯನ್ನು ಈಡೇರಿಸೋದಕ್ಕೆ ಕೃಷ್ಣನಾಗಿ ಹುಟ್ಟಿದ್ದು ಅಂತ ವಿಷ್ಣು ಭಾಗವತದಲ್ಲಿ ಬರುತ್ತೆ. ದೇವಿ ಭಾಗವತದಲ್ಲಿ ಇನ್ನೊಂದು ಒಕ್ಕಣೆ ಏನಂದರೆ, ಕಶ್ಯಪ ಪ್ರಜಾಪತಿ ಯಜ್ಞಕ್ಕಾಗಿ ಒಂದು ದಿವ್ಯವಾದ ಹೋಮಧೇನುವನ್ನು ವರುಣನಿಂದ ಬೇಡಿದ್ದಾಯಿತು. ವರುಣ ಏನೋ ಕೊಟ್ಟ, ಆ ಯಜ್ಞ ಮುಗಿದ ಮೇಲೆ ವಾಪಸ್ ಕೊಡಬೇಕು ಅಂತ. ಆದರೆ ಕಶ್ಯಪ ಕೊಡಲೇ ಇಲ್ಲ. ಅದನ್ನು ನೋಡಿ ವರುಣನಿಗೆ ಬಹಳ ಬೇಸರವಾಯಿತು. ತನ್ಮೂಲಕ ಶಾಪ ಬಂತು. ಪರಸ್ವವನ್ನು ಅಪಹರಣ ಮಾಡಿದ ಪಾತಕಕ್ಕಾಗಿ ಸೆರೆಮನೆಯ ವಾಸ ಅಂತ. ಅದು ಸರಿ, ಕಶ್ಯಪನಿಗೇನೋ ಸೆರೆಮನೆ ವಾಸ ಆಯಿತು, ಅವನ ಹೆಂಡತಿಗೆ ಯಾತಕ್ಕೆ ಈ ರೀತಿಯಾಗಿ ಆಯಿತು ಅಂತಂದರೆ ಅದಕ್ಕೆ ದಿತಿದೇವಿ ಕೊಟ್ಟ ಶಾಪ. ಕಶ್ಯಪನಿಗೆ ಅನೇಕ ಪತ್ನಿಯರು. ಅದಕ್ಕೂ ಸ್ವಾರಸ್ಯ ಏನು ಅಂತ ಅನ್ನೋದನ್ನು ಬಹಳ ಹಿಂದೆಯೇ ನಾನು ಹೇಳಿದ್ದೆ. ಇಡೀ ಸೃಷ್ಟಿಯನ್ನೇ ಸಂಕೇತ ಮಾಡುವಂತೆ ಅರಣ್ಯಾನಿ, ಧನು ಮೊದಲಾದ ಎಲ್ಲರೂ ಕೂಡ ಬರ್ತಾರೆ ಅಂತ. ದಿತಿ ದೈತ್ಯರ ಜನನಿ. ಅವಳಿಗೆ ತನ್ನ ಮಕ್ಕಳು ಸದಾ ಆದಿತ್ಯರಿಂದ, ದೇವತೆಗಳಿಂದ ಕಷ್ಟಪಡ್ತಾ ಇದ್ದಾರೆ ಅಂತ ಬೇಸರವಾಗಿ ಕಶ್ಯಪನಿಂದ ಒಂದು ವರವನ್ನು ಪಡೆದು ದೊಡ್ಡ ತಪಸ್ಸು ಮಾಡಿ ಆ ತಪಸ್ಸಿನ ಮೂಲಕ ತಾನು ಅಜಯ್ಯನಾದ ಅವಕ್ರ ವಿಕ್ರಮಿಯಾದ ಮಗನನ್ನು ಪಡೆಯಬೇಕು ಅಂತ ಅಂದುಕೊಂಡ್ಳು. ಹಾಗೇ ತಪಸ್ಸು ಮಾಡಿದಳು. ಆಗ ಇಂದ್ರ ಅವಳಿಗೆ ಪರಿಚರ್ಯ ಮಾಡುವ ನೆವದಲ್ಲಿ ಬಂದ. ನಂಬಿಯೂ ಬಿಟ್ಲು ಪಾಪ. ಒಮ್ಮೆ ಅಸುರ ಸಂಧ್ಯಾ ವೇಳೆಯಲ್ಲಿ, ಅಂದರೆ ಸಂಜೆಯ ಹೊತ್ತು ಅವಳು ಮಲಗಿದ್ದಳು. ರಜೋಗುಣದ ಕಾಲದಲ್ಲಿ ತಮೋಗುಣಕ್ಕೆ ಪ್ರವೇಶ ಮಾಡಿದಳು. ಅದರಿಂದ ಅವಳ ವ್ರತದಲ್ಲಿ ದೋಷ ಬಂತು. ದೋಷ ಬಂದ ಒಡನೆಯೇ ಇಂದ್ರನಿಗೆ ಅವಳ ಗರ್ಭವನ್ನು ಪ್ರವೇಶ ಮಾಡಿ ಆ ಸಂತಾನ ಯಾವುದು ದೇವಧ್ವಂಸಕ್ಕಾಗಿ ಉದಯಿಸಬೇಕು ಅಂತಿದೆ ಸಂತಾನ, ಅದನ್ನು ಸಪ್ತಧ 7 ಬಾರಿ, ಹೀಗೆ ವರ್ಟಿಕಲ್ಲಾಗಿ 7 ಟೈಮ್ಸು, ಹಾರಿಸಾಂಟಲ್ ಆಗಿ 7 ಟೈಮ್ಸು, ಅಂದರೆ 7 49 ಅಷ್ಟು ಬಾರಿ ಘಾತನ ಮಾಡ್ದ ಅಂತ. ಇನ್ನು ಕೆಲವು ಕಡೆ 7 ಬಾರಿ ಅಂತಲೂ ಉಂಟು. ಆಗ ಅವರು ಸಪ್ತ ಮರುತರು ಅಂತ ಸಂತಾನವಾಯಿತು. ಅದಿತಿಗೆ ಬಹಳ ದುಃಖವಾಯಿತು, ನನ್ನ ಸಂತಾನವನ್ನು ಗರ್ಭವನ್ನೇ ತುಂಡು ಮಾಡಿಬಿಟ್ನಲ್ಲ, ಈ ದಿತಿಗೆ ಸಂಕಟವಾಯಿತು. ಅದಿತಿಯ ಮಗನಾದ ದೇವೇಂದ್ರ ಆದಿತ್ಯ ಪ್ರಥಮ ಅಂತ. ಆಗ ಅವಳು ಏನು ಮಾಡಿದ್ಳು, ದಿತಿಗೆ ಬಂದ ಸಂಕಟದಿಂದ ಅದಿತಿಗೆ ಶಾಪ ಕೊಡ್ತಾಳೆ. ದಿತಿ, ನನ್ನ ಗರ್ಭವನ್ನು ಹೇಗೆ ನಿನ್ನ ಮಗ ಘಾತಿಸಿದನೋ, 7 ಬಾರಿ ಘಾತಿಸಿದನೋ, ಹಾಗೆ ನಿನ್ನ ಗರ್ಭವನ್ನು ನನ್ನ ಸಂತಾನ, ಅಂದರೆ ಕಂಸ ತನ್ನ ವಂಶದಲ್ಲಿ ಬರುವಂಥ ಸಂತಾನ 7 ಬಾರಿ ಘಾತಿಸಲಿ ಅಂತ. ಅದಕ್ಕಾಗಿ 7 ಗರ್ಭಗಳು ನಷ್ಟವಾದವು ದೇವಕಿಗೆ. ದೇವಕಿ ಆ ಕಾರಣದಿಂದಲೇ ಅದಿತಿ
ದೇವಕಿ ಅವತಾರವಾದದ್ದು, ಸೆರೆಮನಿಯಲ್ಲಿ ಇದ್ದದ್ದು ಅಂತ. ಪುರಾಣಗಳಲ್ಲಿ ಈ ತರಹದ ಜಸ್ಟಿಫಿಕೇಷನ್ಸ್ ಬಹಳ ಬರುತ್ತವೆ. ಆಧುನಿಕ ಮತಿಗೆ ಇದು ಎಂಥ ಜಸ್ಟಿಫಿಕೇಷನ್ ಅಂತ ಅನಿಸುತ್ತೆ. ಆದರೆ ಎಷ್ಟೋ ಜನಕ್ಕೆ ಇಂಥ ಉತ್ತರ ಬೇಕಾಗಿರುತ್ತೆ ಮತ್ತು ಅದು ಸಾಕು ಆಗಿರುತ್ತೆ. ವಿಶೇಷತಃ ಇವುಗಳನ್ನೆಲ್ಲವನ್ನು ವಾಸ್ತವ ಅಂತ ನಂಬುವ ಕಾಲದಲ್ಲಿ ಈ ರೀತಿಯಾದ ಉತ್ತರಗಳು ತುಂಬ ಸಮಾಧಾನವನ್ನು ಕೊಡುತ್ತವೆ. ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ರೀತಿಯಾದ ಎಷ್ಟೋ ಒಂದು ಉತ್ತರಗಳನ್ನು ರಾಮಾಯಣ ಮಹಾಭಾರತಗಳ ತೊಡಕಿನ ಸಂದರ್ಭಗಳಿಗೆ ಕೊಡುವುದನ್ನು ಕಾಣ್ತೀವಿ. ಇವನ್ನು ಥಿಯೋಲಾಜಿಕಲ್ ಸೊಲ್ಯೂಷನ್ಸ್ ಅಂತ ಕರೀಬಹುದು. ಅಂದರೆ ದೈವತವಾದದ ಉತ್ತರಗಳು, ದೈವತವಾದದ ಪರಿಹಾರಗಳು ಅಂತ. ಇವಕ್ಕೂ ಒಂದು ನೆಲೆ ಉಂಟು. ಈಗ ನಾವು ಯಾವುದೇ ಒಂದಕ್ಕೂ ಮೆಟೀರಿಯಲಿಸ್ಟಿಕ್ ಆದಂಥ ಉತ್ತರವನ್ನು ಕೊಡುವುದಿಲ್ವೇ, ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡೋದಿಲ್ವೇ? ಅಂದರೆ ಭೌತಿಕವಾದ ಸ್ತರದಲ್ಲಿ ಉತ್ತರವನ್ನು ಕೊಡಬೇಕು ಅಂತ ಅಂದುಕೊಳ್ಳೋದಿಲ್ವೇ? ನಮ್ಮ ಪುರಾಣ ಕಥೆಗಳನ್ನೆಲ್ಲವನ್ನೂ ಆ ದೃಷ್ಟಿಯಿಂದ ಕಾಣುವಂಥ ಪ್ರಯತ್ನವನ್ನು ಮಾಡುವುದಿಲ್ವೇ? ಉದಾಹರಣೆಗೆ ಲಂಕೆ ಅನ್ನುವಂಥದ್ದಕ್ಕೆ ಒಡೆಯ ರಾವಣ ರಾಕ್ಷಸ ಅಂತಂದರೆ ಇಲ್ಲ, ಅದು ಒಂದು ಬುಡಕಟ್ಟು ಅಂತನ್ನುವಂಥದ್ದು. ವಾನರರೇ ಅಲ್ಲ, ಅದು ಒಂದು ಆದಿವಾಸಿಗಳ ಗುಂಪು, ಹೀಗೆಲ್ಲ ಹೇಳುವಂಥದ್ದು ಬೇಕಾದಷ್ಟು ಕಾಣಿಸುತ್ತೆ. ಇಡೀ ಪುರಾಣಕ್ಕೆ ಭೈರಪ್ಪನವರು ಸೇರಿದಂತೆ ಬೇಕಾದಷ್ಟು ಜನ ವಸ್ತೀಕರಣವನ್ನು ಅಂದರೆ ಗ್ರಾಸ್ ರೂಟ್ ರಿಯಾಲಿಟಿಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ? ಈ ಕಾಲದ ಮನಸ್ಸಿಗೆ ಅಂಥ ಉತ್ತರಗಳು ಬೇಗ ಒಪ್ಪಿಗೆ ಆಗುತ್ತವೆ ಅಂತ. ಕನ್ವಿನ್ಸ್ ಆಗಬೇಕಾಗಿರೋದು ಅಷ್ಟೇ. ಇನ್ನು ಕೆಲವರಿಗೆ ಆಧ್ಯಾತ್ಮಿಕವಾದ ಸ್ತರದಲ್ಲಿ ಉತ್ತರ ಕೊಟ್ಟಾಗ ಮಾತ್ರ ಸಮಾಧಾನ ಆಗುತ್ತೆ. ಪ್ರತಿಯೊಂದಕ್ಕೂ ಅವರಿಗೆ ಆ ರೀತಿಯಾದ ಒಂದು ಸಮಾಧಾನ ಬೇಕಾಗುತ್ತದೆ. ಜಿಂಕೆ ಚರ್ಮದ ಮೇಲೆ ಕೂತ್ಕೊಂಡು ಯಾತಕ್ಕೆ ಜಪ ಮಾಡೋದು, ಸನ್ಯಾಸಿಗಳು ಯಾತಕ್ಕೆ ಹುಲಿದೋ ಸಿಂಹದ್ದೋ ಚರ್ಮವನ್ನೇ ಹಾಕ್ಕೊಳ್ಳೋದು ಅಂತಂದರೆ ಏನಪ್ಪ, ಆಗ ಪ್ರಾಣಿಗಳು ಬೇಟೆಗಾರರು ಕೊಲ್ತಾ ಇದ್ದರು, ದೊಡ್ಡದಾಗಿ ವಿಸ್ತಾರವಾಗಿರ್ತಾ ಇತ್ತು, ಸನ್ಯಾಸಿಗೆ ಅದು ಹೆಚ್ಚು ಅನುಕೂಲಕಾರಿಯಾಗ್ತಾ ಇತ್ತು, ಅವರು ಅದನ್ನು ಬಿಟ್ಟರೆ ಬೇರೆ ಏನೂ ಬಳಸ್ತಾ ಇರಲಿಲ್ಲ, ಹೆಚ್ಚು ಬಟ್ಟೆ ಮತ್ತೊಂದು ಇರ್ತಿರಲಿಲ್ಲ ಅಂತ ಈ ಲೌಕಿಕವಾದ ಉತ್ತರ ಕೊಟ್ಟರೆ ತೃಪ್ತಿ ಆಗೋದಿಲ್ಲ. ಹೇಳಬೇಕಾಗುತ್ತೆ ಸಿಂಹದ ಚರ್ಮ, ಸಿಂಹ, ಹಿಂಸ ಅದು ಎರಡೂ ಒಂದೇ ಅಂತ ಹೇಳ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವ ಪ್ರತ್ಯಕ್ಷ ದ್ವಿಷಃ ಅಂತ ಭಾಷೆಯಲ್ಲಿಯೂ ಆ ಥರ ಉಂಟು. ಪದಗಳು ತಮ್ಮ ಸ್ವರೂಪವನ್ನು ಬಿಟ್ಟುಕೊಡೋದಿಲ್ಲ. ಕಶ್ಯಪ ಅನ್ನೋದು ಪಶ್ಯಕ ಅಂತ. ಪಶ್ಯಕ ಅಂದರೆ ಕಾಣ್ಕೆ, ವಿಷನ್ ಇರ್ತಕ್ಕಂಥವನು. ಆರುಣ ಪ್ರಶ್ನದಲ್ಲಿ ಬರ್ತಲ್ಲ, ಪಶ್ಯಕ ಕಶ್ಯಪೋ ಭವತಿ ಅಂತ. ಹಾಗಾಗಿ ಕಶ್ಯಪ ಅಂತ ಅವನು ಹೇಳ್ಕೊಂಡಿದ್ದಕ್ಕೆ ಕಾರಣ ನಮ್ರತೆ. ನಾನೇ ವಿಷನ್ ಇರುವವನು, ದರ್ಶನ ಇರುವವನು ಅಂತ ಆಗದೆ ಮರೆ ಮಾಡಿಕೊಳ್ಳಬೇಕು ಅಂತ ಆ ತರಹ ಮಾಡಿದ್ದು. ಪರೋಕ್ಷ ಪ್ರಿಯ ಇವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತಲೇ ಬರುತ್ತದೆ. ಪರೋಕ್ಷವನ್ನು ದೇವತೆಗಳು ಇಷ್ಟಪಡ್ತಾರೆ, ಪ್ರತ್ಯಕ್ಷ ನೇರವನ್ನು ಇಷ್ಟಪಡೋದಿಲ್ಲ, ಗುಟ್ಟು ಅವರು ಇಷ್ಟಪಡುವುದು ಅಂತ. ಹಾಗೆ ಸಿಂಹ ಅಂತ ಅನ್ನೋದು ಹಿಂಸಾ ಅನ್ನೋದರಿಂದ ಬಂದದ್ದು. ಆ ಸಿಂಹದ ಚರ್ಮವನ್ನು ಹಾಕ್ಕೊಂಡು ಕೂತ್ಕೊಳ್ಳೋದು ಹಿಂಸೆಯನ್ನು ಮೆಟ್ಟಿರುವಂಥದ್ದು ಅನ್ನುವ ತಾತ್ಪರ್ಯ. ಜಿಂಕೆ ಚರ್ಮವು ಅದೇ ರೀತಿ ಚಾಂಚಲ್ಯದ ಸಂಕೇತವಾದದ್ದು ಜಿಂಕೆ. ಹಾಗಾಗಿ ಚಾಂಚಲ್ಯವನ್ನು ಮೆಟ್ಟಿ ನಿಲ್ಲೋದಕ್ಕೆ ಅನ್ನುವ ಈ ಆಧ್ಯಾತ್ಮಿಕ ಕಾರಣ ಕೊಟ್ಟರೆ ಎಷ್ಟೋ ಜನಕ್ಕೆ ಸಮಾಧಾನವಾಗುತ್ತೆ. ಸಮಾಧಾನವಾಯಿತಾ ಅನ್ನೋದಷ್ಟೇ ಬೇಕು, ಯಾವ ಕಾರಣ ಆದರೆ ಏನು. ಹೀಗೆ ನೋಡಿದಾಗ ನಮ್ಮ ಪುರಾಣ ಇತಿಹಾಸಾದಿಗಳು ಕೊಡುವ ಬೇರೆ ಬೇರೆ ಸ್ತರದ ಸಮಾಧಾನಗಳ ಬಗ್ಗೆ ಯಾರೂ ಬೇಸರ ಪಡಬೇಕಾಗಿಲ್ಲ, ಗೊಂದಲ ಮಾಡಿಕೊಳ್ಬೇಕಾಗಿಲ್ಲ. ನಮ್ಮ ಅಂತರಂಗದಲ್ಲಿ ಪ್ರಶ್ನೆ ಕುಟುಕ್ತಾ ಇದ್ದರೆ ನಮಗೆ ಆ ವಿಷಯವನ್ನು ಆಸ್ವಾದ ಮಾಡೋಕ್ಕಾಗೋದಿಲ್ಲ. ಅದು ಏನಂದರೆ ಔಚಿತ್ಯ ಕಾಣಬೇಕು. ಅಲ್ಲಿ ಔಚಿತ್ಯ ಕಾಣಬೇಕು ಅಂದರೆ ಅಂಗೀಕೃತಿ ಬರಬೇಕು. ಏನಿಲ್ಲ, ನಮಗೆ ಕೆಲವೊಮ್ಮೆ ಎಷ್ಟರ ಮಟ್ಟಿಗೆ ಒಂದು ಪೂರ್ವಗ್ರಹ ಕಾಡ್ತಾ ಇರುತ್ತೆ ಅಂತಂದರೆ, ಉತ್ತರ ಭಾರತದಲ್ಲಿ ರಾಮ, ಕೃಷ್ಣ, ನಾರದಾದಿಗಳನ್ನು ರಂಗಸ್ಥಳದಲ್ಲಿ ತೋರಿಸೋ ರೀತಿಗೂ ದಕ್ಷಿಣ ಭಾರತಕ್ಕೂ ಒಂದಿಷ್ಟು ವ್ಯತ್ಯಾಸ ಉಂಟು. ಅಲ್ಲಿ ಹಳೆಯ ಸಿನಿಮಾಗಳಲ್ಲಿ ಆಗಲಿ ಚಿತ್ರಪಟಗಳಲ್ಲಿ ಆಗಲಿ ನಾರದರನ್ನು ಮುಂಡನ ಮಾಡಿಕೊಂಡು ಕೇವಲ ಒಂದು ಶಿಖೆ ಇಟ್ಟುಕೊಂಡಿರುವಂತೆ ಚಿತ್ರಿಸ್ತಾರೆ. ಅದೂ ಒಂದು ಉದ್ದಕ್ಕಿದ್ದು ಅದಕ್ಕೊಂದು ನಿಂಬೆಹಣ್ಣು ಕೂಡ ಕಟ್ಟಿಬಿಟ್ಟಿರ್ತಾರೆ ಉತ್ತರ ಭಾರತದ ಜಾನಪದ ರಂಗಭೂಮಿಗಳಲ್ಲಿ. ನಮಗೆ ಜಟಾಮಂಡಲಧಾರಿಯಾಗಿ ನಾರದ ಇರುವಂಥದ್ದು ಕಂಡು ಅಭ್ಯಾಸ. ಇನ್ನು ಕೆಲವು ಕಡೆ ನಾರದನಿಗೆ ವಯಸ್ಸಾದವನಂತೆ ಬಿಳಿಯ ಗಡ್ಡ ಮೀಸೆಗಳನ್ನೆಲ್ಲ ಇಟ್ಟಿರುವಂಥದ್ದು ಕಾಣಿಸುತ್ತೆ. ನಮಗೆ ನಾರದರನ್ನು ತರುಣಾಕೃತಿಯ ಒಬ್ಬ ಮುನಿ ಅಂತ ಕಲ್ಪನೆ ಮಾಡಿಕೊಂಡು ನಮಗೆ ಆ ಒಂದು ಚಿತ್ರಣ ಇದೆ, ಅದು ಏನೋ ಒಂದು ಮುಜುಗರ ತರುತ್ತೆ. ಅದೇ ರೀತಿ ಯಕ್ಷಗಾನದಲ್ಲಿ, ಸಾಂಪ್ರದಾಯಿಕ ಯಕ್ಷಗಾನದಲ್ಲಿ ಶಿವನಿಗೆ ಗಡ್ಡ ಮೀಸೆ ಎಲ್ಲ ಇಟ್ಟಿರ್ತಾರೆ. ನಮಗೆ ಮೀಸೆ ಇರುವ ಶಿವನನ್ನು ಬೇಕಾದ್ರೂ ನಾವು ಸಹಿಸಿಕೊಂಡೇವು, ಗಡ್ಡ ಇರುವ ಶಿವನನ್ನು ಹೇಗೆ ಸಹಿಸಿಕೊಳ್ಳೋದು? ಉತ್ತರ ಭಾರತದಲ್ಲೆಲ್ಲ ಬ್ರಹ್ಮನಿಗೆ ಬಿಳಿಯ ಗಡ್ಡ ಇರುತ್ತೆ, ದಕ್ಷಿಣ ಭಾರತದ ಬ್ರಹ್ಮನಿಗೆಲ್ಲ ಬಿಳಿಯ ಗಡ್ಡ ಇಲ್ಲ. ಪಿತಾಮಹ ಅಂತ ಹೇಳಿಬಿಟ್ಟಿದ್ರು ಬ್ರಹ್ಮನಿಗೆ ಅವರು ಬಿಳಿಯ ಗಡ್ಡವನ್ನು ಇಡ್ತಾರೆ.
ಈಚೆಗೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಬ್ರಹ್ಮನಿಗೆ ಉತ್ತರ ಭಾರತದ ಪ್ರಭಾವದಿಂದ ಬಿಳಿಯ ಗಡ್ಡವನ್ನು ಅಂಟಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಮುಂಚೆ ನಮ್ಮ ತೆಲುಗು ತಮಿಳು ಪೌರಾಣಿಕದಲ್ಲೆಲ್ಲ ಹಾಗಿರಲಿಲ್ಲ. ಅಂದರೆ ಆ ರೀತಿ ಒಪ್ಪಿಕೊಳ್ಳೋದು ಬಹಳ ಕಷ್ಟ. ಯಕ್ಷಗಾನದಲ್ಲಿ ರಾಮಕೃಷ್ಣಾದಿಗಳಿಗೆ, ವಿಶೇಷತಃ ಕೃಷ್ಣನಿಗೆ ನವಿಲುಗರಿ ಇರೋದಿಲ್ಲ. ನವಿಲುಗರಿ ಇಲ್ಲದೆ ಇದ್ದವನನ್ನು ಕೃಷ್ಣ ಅಂತ ಒಪ್ಪಿಕೊಳ್ಳೋದಕ್ಕೆ ಸರ್ವಥಾ ನಮಗೆ ಒಪ್ಪಿಗೆ ಆಗುವಂಥದ್ದು ಕಷ್ಟ. ಅದಕ್ಕೆ ಬದಲಾಗಿ ಕಂಸನಿಗೆ, ಜರಾಸಂಧನಿಗೆ ಎಲ್ಲ ಕಿರೀಟ ಇಡ್ತಾರೆ ಯಕ್ಷಗಾನದಲ್ಲಿ. ಆ ಕಿರೀಟಕ್ಕೆ ನವಿಲುಗರಿ ಇರುತ್ತೆ. ಅದನ್ನು ನೋಡಿದಾಗ ಇದೇನು ಕೃಷ್ಣ ವೈರಿಗಳಿಗೆ ನವಿಲುಗರಿ, ಕೃಷ್ಣನಿಗೆ ನವಿಲುಗರಿ ಇಲ್ಲವಲ್ಲ ಅಂತ ತುಂಬ ಗೊಂದಲ ಆಗ್ತಾ ಇತ್ತು ನನಗೆ. ಆಮೇಲೆ ಅದನ್ನು ಮೀರುವ ಸ್ಥಿತಿ ಬಂದ ಮೇಲೆ ಕೃಷ್ಣನ ಅಭಿನಯ ಮುಖ್ಯ, ಕೃಷ್ಣನ ಮಾತು ಮುಖ್ಯ, ಕೃಷ್ಣನ ವೇಷ ಅಲ್ಲ ಅನ್ನುವಷ್ಟು ಮಾಡಿಕೊಳ್ಳೋಕ್ಕಾದ ಮೇಲೆ, ಅಂದರೆ ಅಕ್ಸೆಪ್ಟಬಿಲಿಟಿ ಬಂದ ಮೇಲೆ ತೊಂದರೆ ಇಲ್ಲ. ಅಲ್ಲಿವರೆಗೂ ಅದೊಂದು ಗೊಂದಲ ಕೊಡ್ತಾನೇ ಇರುತ್ತೆ, ತೊಡಕು ಕೊಡ್ತಾನೆ ಇರುತ್ತೆ. ವಾಸ್ತವವಾಗಿ ಕೃಷ್ಣ ಈ ಒಂದು ನವಿಲುಗರಿಯನ್ನು, ಗುಂಜಾಮಾಲೆಯನ್ನು, ವನಮಾಲೆಯನ್ನು ಹಾಕಿಕೊಂಡಿದ್ದು ಯಾವಾಗ? ಗೋಕುಲದಲ್ಲಿದ್ದಾಗ. ಆಮೇಲೆ ಅಲ್ಲ. ಕೃಷ್ಣನಿಗೆ ಅದೆಲ್ಲ ಕೂಡ ಆ ಕಾಲದ ಗೋಕುಲದ ಲೀಲೆಯಾಗಿತ್ತು. ಆಮೇಲೆ ಅವನು ಈ ರೀತಿಯಾದಂಥ ಅಲಂಕಾರ ಮಾಡಿಕೊಂಡಿದ್ದ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಕಲ್ಪನೆಯ ಕೃಷ್ಣ ಗೋಪಾಲಕೃಷ್ಣನಾಗಿಯೇ ಉಳಿದಿದ್ದಾನೆ. ಅದು ಹಾಗೆಯೇ ಇರುವಂಥದ್ದಾಗಿದೆ. ವನವಾಸದಲ್ಲಿರುವಂಥ ರಾಮನನ್ನು ನಾವು ಕ್ಲೀನ್ ಶೇವ್ಡ್ ಆಗಿಯೇ ನೋಡ್ತೀವಿ. ಅವನಿಗೆ ಯಾವ ಕ್ಷೌರಿಕ ಹೋಗಿದ್ದ, ಯಾವ ಬ್ಲೇಡ್ ಕಂಪ್ನಿ ಹೋಗಿತ್ತು? ನಾವು ರಾಮನನ್ನು ಜಟಾ ಮುಕುಟಧಾರಿಯಾಗಿ ಕಾಣ್ತೀವಿ ಹೊರತುನುವೆ ಶ್ಮಶ್ರುಲನಾಗಿ ಕಾಣುವಂಥದ್ದಲ್ಲ. ಗಡ್ಡ ಮೀಸೆ ಇಟ್ಟುಕೊಂಡಂತೆ ಕಾಣುವ ಸ್ಥಿತಿ ನಮಗೆ ಆಗೋದಿಲ್ಲ. ಅದು ಯಕ್ಷಗಾನದಲ್ಲೆಲ್ಲ, ವನವಾಸದಲ್ಲಿ ಎಲ್ಲ ಇರುವ ರಾಮನಿಗೆ ಗಡ್ಡ ಮೀಸೆಗಳನ್ನೆಲ್ಲ ಇಡ್ತಾರೆ. ಈಗ ಅವ್ರಿಗೂ ಕೂಡ ಅದು ಮುಜುಗರ ತಂದು ಅವರು ಕ್ಲೀನ್ ಶೇವ್ಡ್ ರಾಮನನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವೆಲ್ಲ ಔಚಿತ್ಯ, ಸಂಸ್ಕೃತಿ ಸಾಪೇಕ್ಷವಾದದ್ದು, ಕಾಲ ಸಾಪೇಕ್ಷವಾದದ್ದು. ಹಾಗಾಗಿ ಒಂದೊಂದು ಕಾಲಕ್ಕೆ ಒಂದೊಂದು ಉತ್ತರಗಳು ಸಮಾಧಾನಕಾರಿಯಾಗುತ್ತವೆ. ಅಧಿಭೂತದ ಉತ್ತರ, ಅಧಿದೈವದ ಉತ್ತರ, ಅಧ್ಯಾತ್ಮದ ಉತ್ತರ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಉತ್ತರಗಳು ಪುರಾಣದಲ್ಲಿ ಎಷ್ಟೋ ಬಾರಿ ಕೊಡುವಂಥದ್ದು ಅಧಿದೈವದ ಉತ್ತರ, ಥಿಯೋಲಾಜಿಕಲ್ ಆನ್ಸರ್ಸ್ ಕೊಡುವಂಥದ್ದಾಗುತ್ತೆ. ಅದಕ್ಕೆ ಆದಿಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಧ್ವನಿಗಳು ಇರುತ್ತವೆ. ಆದರೆ ಶ್ರದ್ಧೆ, ನಂಬಿಕೆ ಮಾತ್ರ ಇರತಕ್ಕಂಥವರಿಗೆ ಆದಿದೈವಿಕವಾದ ಉತ್ತರಗಳು ಸಾಕಾಗುತ್ತವೆ, ಬೇಕಾಗುತ್ತವೆ. ಅದಕ್ಕೋಸ್ಕರ ಆ ರೀತಿ ಮಾಡುವಂಥದ್ದು ಇರಲಿ. ಹೀಗೆ ವಸುದೇವ ದೇವಕಿಯರು ಶಾಪಗ್ರಸ್ತರಾದ ಕಶ್ಯಪ ಪ್ರಜಾಪತಿ ಮತ್ತು ಅದಿತಿ ದೇವಿ ಅನ್ನುವ ಕಥೆ ಕೂಡ ಅಲ್ಲಿ ಕಾಣಿಸುತ್ತದೆ. ಆಮೇಲೆ ನಾವು ನೇರವಾಗಿ ಬರುವಂಥದ್ದು 5ನೇ ಸ್ಕಂಧದಲ್ಲಿ ಮಹಿಷಾಸುರಾದಿ ರಾಕ್ಷಸ ಸಂಹಾರವನ್ನು ದೇವಿ ಮಾಡಿದ್ದು. ಈ ಭಾಗದಲ್ಲಿ ದೇವಿಯ ಮಹಾತ್ಮ್ಯ ಅಂತ ಏನು ಹೇಳ್ತೀವಿ, ವಿಭೂತಿ ಅಂತ, ಅದು ವಿಶೇಷತಃ ಕಾಣುವಂಥದ್ದಾಗಿದೆ. ಒಂದು ಗಮನಿಸಬೇಕಾದ್ದು ಏನೆಂದರೆ, ಪುರಾಣಗಳಲ್ಲಿ ಶಿವನಿಗೆ 25 ಲೀಲೆಗಳು, 25 ಲೀಲೆಗಳು ಅಂತ ಅದನ್ನು ತೋರಿಸೋದುಂಟು. ಆದರೆ ಆ ಲೀಲೆಗಳ ಅವಧಿ ಬೇಗ ಬೇಗ ಮುಗಿದು ಹೋಗುತ್ತೆ. ಅದು ಶಬರಶಂಕರ ವಿಲಾಸ ಇರಬಹುದು, ಅಂದರೆ ಕಿರಾತಾರ್ಜುನೀಯದ ಆ ಒಂದು ಲೀಲೆ ಇರಬಹುದು, ಅಥವಾ ಒಂದು ಕಾಲಕೂಟ ಪಾನ ಆ ಲೀಲೆ ಇರಬಹುದು, ಅಥವಾ ದಾರುಕಾವನ ಲೀಲೆ, ನಟರಾಜನಾಗಿ ಮಹಾನಟನಾಗಿ ವರ್ತಿಸಿದ್ದಂಥದ್ದಿರಬಹುದು, ಅಥವಾ ಶರಭೇಶ್ವರ ಲೀಲೆ, ಮಹಾದೇವ ಶರಭಾವತಾರವನ್ನು ತಾಳದಂಥ ಆ ಒಂದು ಲೀಲೆ ಇರಬಹುದು. ಈ ಥರ 25 ಲೀಲೆಗಳನ್ನು ಸಾಮಾನ್ಯವಾಗಿ ಶೈವ ಪುರಾಣಗಳಲ್ಲಿ ಹೇಳ್ತಾರೆ. ದೇವಿಗೆ ಆ ಮಟ್ಟದ ಲೀಲಾ ವಿಭೂತಿಗಳು ಇಲ್ಲ. ಭಂಡಾಸುರನ ವಧೆ ಬ್ರಹ್ಮಾಂಡಾದಿ ಪುರಾಣಗಳಲ್ಲಿ ಬರುವಂಥದ್ದು, ಶುಂಭನಿಶುಂಭರ ವಧೆ, ಚಂಡಮುಂಡರ ವಧೆ, ಮಹಿಷಾಸುರನ ವಧೆ, ಇದು 4 ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದು. ಇಲ್ಲಿ ದೇವಿ ಭಾಗವತದಲ್ಲಿ ಭಂಡಾಸುರ ವಧೆ ಬರುವುದಿಲ್ಲ. ಇನ್ನು ಮಿಕ್ಕ 3 ವರ್ಗದ ಅಸುರರ ವಧೆ, ಇನ್ನು ಧೂಮ್ರಾಕ್ಷ ಅಥವಾ ಧೂಮ್ರಲೋಚನ ಮತ್ತು ರಕ್ತಬೀಜ ಇವರುಗಳದ್ದು ಬರುತ್ತದೆ. ಅದು ಇದರೊಳಗೆ ಅಂತರ್ಗತವಾಗುತ್ತೆ, ಮಹಿಷಾಸುರ ಸಂಹಾರದೊಳಗೆ ಅಂತರ್ಗತವಾಗುವಂಥದ್ದು. ಮತ್ತು ದೇವಿಗೆ ಈ ಜನ್ಮಾದಿ ವಿಭೂತಿಯ, ಅಂದರೆ ಲೀಲಾ ವಿಭೂತಿಯ ವಿಸ್ತಾರಗಳು ಇಲ್ಲ. ಶಿವನಿಗೂ ಹಾಗೆ ಅನೇಕ ವಿಧವಾದ ಲೀಲಾ ವಿಭೂತಿ, ಅಂದರೆ ಅವತಾರದ್ದಿಲ್ಲ. ವಿಷ್ಣುವಿಗಾದರೆ ಆ ರೀತಿ ವ್ಯಾಪಕವಾದಂಥದ್ದು ಉಂಟು. ಅದರೊಳಗೂ ರಾಮಕೃಷ್ಣ ಅವತಾರದಲ್ಲಿ ಬಹಳ ವಿಸ್ತಾರವಾಗಿ, ಬಹಳ ವೈವಿಧ್ಯಪೂರ್ಣವಾಗಿ, ಬಹಳ ಘಟನೋಪಘಟನೆಗಳು ಶಾಖೋಪಶಾಖೆಗಳಾಗಿ ಕಾಣಿಸಿಕೊಳ್ಳುತ್ತವೆ. ಆ ಕಾರಣದಿಂದ ವಿಷ್ಣು ಕಥೆಗಳಿಗೆ ಹೆಚ್ಚಿನ ಸ್ವಾರಸ್ಯ ಬರುತ್ತದೆ. ಅದನ್ನು ಯಾರೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ದೊಡ್ಡ ಇತಿಹಾಸ ಕಾವ್ಯಗಳು ಅಂತ, ಎಪಿಕ್ಸ್ ಅಂತಾದಂಥ ರಾಮಾಯಣ ಮಹಾಭಾರತಗಳು
ವಿಷ್ಣುವತಾರ ಅಂತ ಅನಿಸಿಕೊಂಡ ರಾಮಕೃಷ್ಣ ವ್ಯಕ್ತಿಗಳ ಕೇಂದ್ರವನ್ನು ಹೊಂದಿರುವಂಥದ್ದಾಗಿದೆ. ಆ ಕಾರಣದಿಂದ ಶೈವ ಪುರಾಣವಾಗಲಿ, ವೈಷ್ಣವ ಪುರಾಣವಾಗಲಿ, ಶಾಕ್ತ ಪುರಾಣವಾಗಲಿ ಈ ಪರಮಾತ್ಮನ ಮಹಾವಿಷ್ಣುವಿನ ಅವತಾರ ವಿಭೂತಿಗಳನ್ನು ಹೇಳಲೇಬೇಕು. ಇಲ್ಲದೇ ಇದ್ದರೆ ಆ ಪುರಾಣಕ್ಕೆ ರಂಜನೆ ಬರುವುದಿಲ್ಲ, ಸ್ವಾರಸ್ಯ ಬರುವುದಿಲ್ಲ. ಅದರಿಂದ ತಾನೇ ಈಗ ಐಸ್ ಕ್ರೀಮ್ ಎಲ್ಲರಿಗೂ ಇಷ್ಟವಾಗುತ್ತದೆ ಅಂದರೆ ಮದುವೆಯಾದರೂ ಕೊನೆ ಕೊಡಬೇಕು, ಶ್ರಾದ್ದವಾದರೂ ಕೊನೆ ಕೊಡಬೇಕು ಅಂತ ಹಾಗೆ ಬಂದ್ಬಿಡುತ್ತೆ. ಜನಪ್ರಿಯತೆಯನ್ನು ಯಾರೂ ಅಲ್ಲೆಗೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಿಂದೆಲ್ಲ ರಾಮಾಯಣ ಮಹಾಭಾರತ ಸೀರಿಯಲ್ಗಳು ಬರ್ತಾ ಇದ್ದ ಕಾಲದಲ್ಲಿ ಕೌಟುಂಬಿಕವಾದ ಸಮಾರಂಭಗಳು ಮಾಡುವುದಾದರೆ ಆಯಾ ದಿವಸ ಶನಿವಾರವೋ ಭಾನುವಾರವೋ ಆಹ್ವಾನ ಪತ್ರಿಕೆಯಲ್ಲಿ ಹಾಕ್ತಾ ಇದ್ದಿದ್ದುಂಟು. ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನು ನೋಡೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ, ಅದರಿಂದ ಸಮಯಕ್ಕೆ ಸರಿಯಾಗಿ ಬನ್ನಿ, ಇದನ್ನು ನೋಡಿಬಿಟ್ಟು ಅಕ್ಷತೆಯನ್ನು ಹಾಕಿ ಹೋಗಿ ಅನ್ನುವಂಥದ್ದು. ಆ ಜನಪ್ರೀತಿಯನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದಲೇ ಜೈನ ಬೌದ್ಧಾದಿ ಮತಗಳು ಕೂಡ ರಾಮಾಯಣ ಮಹಾಭಾರತಗಳ ಕೃಷ್ಣ ರಾಮ ಚಾರಿತ್ರ್ಯವನ್ನು ತಮ್ಮ ಜಿನನ ಬೌದ್ಧನ ಒಂದು ಪೂರ್ವಾವತಾರಗಳು ಎಂಬಂತೆ ಮಾಡಿಕೊಳ್ಬೇಕಾಯಿತು. ಹೀಗಾಗಿ ದೇವಿ ಭಾಗವತದಂತಹ ಸ್ವಯಂ ಎಷ್ಟೋ ಸ್ವಾರಸ್ಯಗಳನ್ನು ಒಳಗೊಂಡ ಪುರಾಣದಲ್ಲಿ ಕೂಡ ಸಂಕ್ಷಿಪ್ತವಾಗಿಯೋ ವಿಸ್ತಾರವಾಗಿಯೋ ರಾಮಕೃಷ್ಣಾದಿ ಅವತಾರಗಳು ಬರಬೇಕಾಯಿತು. ಇದರಿಂದಲೇ ಗೊತ್ತಾಗುತ್ತದೆ ನಾವು ಒಂದನ್ನು ಬಿಟ್ಟು ಮತ್ತೊಂದು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಬೇಕಾಗುತ್ತದೆ. ಹಾಗೆಯೇ ಶಿವನ ಕೆಲವು ಅತಿ ರಂಜನೀಯವಾದ ಉದ್ಬೋಧಕವಾದ ಕಥೆ ಉಂಟು. ಉದಾಹರಣೆಗೆ ದಕ್ಷಾಧ್ವರ ಧ್ವಂಸ, ಅದು ಪ್ರಾಯಿಕವಾಗಿ ಎಲ್ಲ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ವಿಷ್ಣು ಪುರಾಣ, ಹರಿವಂಶ, ಭಾಗವತ ಹೀಗೆ ಎಲ್ಲದರೊಳಗೂ ತೋರಿಕೊಳ್ಳುತ್ತದೆ. ಮಹಿಷಾಸುರ ಸಂಹಾರಾದಿ ಕೆಲವು ದೇವಿ ಪರವಾದಂತಹ ಘಟನೆಗಳು ಕೂಡ ಅದೇ ರೀತಿಯಾಗಿ ಆಗುತ್ತವೆ. ಅಂದಾಗ ನಮಗೆ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಎಲ್ಲ ಪುರಾಣಗಳು ಶೈವ ಶಾಕ್ತ ವೈಷ್ಣವಾದಿ ಅಂಶಗಳನ್ನು ಒಳಗೊಂಡೇ ಇದೆ ಅಂತ. ಈಗ ಆ ಮಹಿಷಾಸುರನ ಒಂದು ವಿವರಗಳಿಗೆ ಬರ್ತೀವಿ. ಹಿಂದೆ ಧನುವಿನ ಅಂದರೆ ಕಶ್ಯಪನೊಬ್ಬ ಪತ್ನಿ ಧನುವಿಗೆ ಇಬ್ಬರು ಮಕ್ಕಳಿದ್ದರು. ರಂಭ ಕರಂಭ ಅಂತ ಇಬ್ಬರು ರಾಕ್ಷಸರು, ದಾನವರು. ಅವರಿಬ್ಬರಿಗೆ ಸಂತಾನವಿಲ್ಲದ ಕಾರಣ ಅವರು ಪಂಚನದ ಪ್ರಾಂತ್ಯದಲ್ಲಿ, ಪಂಚನದ ಯಾವುದು ಅನ್ನೋದು ದೊಡ್ಡ ಚರ್ಚೆ. ತಮಿಳುನಾಡಿನಲ್ಲಿ ಪಂಚಾಪಗೇಶ್ವರ ಅಂತ ತಿರುವಾರೂರು ಆ ಕ್ಷೇತ್ರಾಧೀಶ್ವರನ ಹತ್ತಿರ ಇರುವಂಥ ಒಂದು ನೆಲೆಯನ್ನು ಹೇಳ್ತೀವಿ. ಹಾಗೆಯೇ ಪಂಜಾಬ್, ಅದು ಕೂಡ ಪಂಚ ಆಪಗ, ಆಪಗ ಅಂದರೆ ನದಿ, ಆ ಪಂಚಾಪಗೇಶ್ವರ ಅಂತಂದ್ರೂ ಅದೇನೆ. ಪಂಚ ಆಪಗ 5 ನದಿಗಳ ಈಶ್ವರ ಅಂತ. ಅಲ್ಲಿ ಪಂಜಾಬ ಪಂಚ ಆಪಗ 5 ನದಿಗಳು ಹರಿಯುವಂಥದ್ದು. ಸಿಂಧೂ ಮತ್ತು ಸರಸ್ವತಿಯನ್ನು ಬಿಟ್ಟುಬಿಟ್ರೆ ಇನ್ನು 5 ನದಿಗಳು ಉಳ್ಕೊಳ್ತಕ್ಕಂಥದ್ದು. ವಿತಸ್ತ, ವಿಪಾಶ, ಶತದ್ರಿ, ಪರುಷ್ಣಿ, ಅಸಿಕ್ನಿ, ಆ 5 ನದಿಗಳು. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೆಜ್ ಅಂತ ಅದನ್ನು ನಮಗೆ ಗೊತ್ತೇ ಇದೆ. ಹಾಗಾಗಿ ಪಂಜಾಬ್ ಅನ್ನುವ ಹೆಸರು ಕೂಡ ಬಂತು. ಆ ಪ್ರಾಂತವೋ ಅಥವಾ ತಮಿಳುನಾಡಿನ ಪಂಚಾಪಗೇಶ್ವರ ಕ್ಷೇತ್ರವೋ ಗೊತ್ತಿಲ್ಲ, ಬಹುಮಟ್ಟಿಗೆ ಪಂಜಾಬ್ ಆಗಿರಬೇಕು ಅಂತ ಅನಿಸುತ್ತೆ. ಅಲ್ಲಿ ಇಬ್ಬರು ತಪಸ್ಸು ಮಾಡ್ತಾ ಇದ್ರು. ಇಬ್ಬರೂ ದೇವತೆಗಳಿಗೆ ದೊಡ್ಡ ವಿರೋಧಿಗಳು ಸಹಜವಾಗಿ. ಆ ಕಾರಣ ಇಂದ್ರ ಕರಂಭನನ್ನು ನಕ್ರ ರೂಪಿಯಾಗಿ ಮೊಸಳೆಯ ರೂಪದಲ್ಲಿ ಬಂದು ಜಲಮಧ್ಯದಲ್ಲಿ ತಪಸ್ಸು ಮಾಡ್ತಾ ಇದ್ದವನನ್ನು ಕೊಂದುಬಿಟ್ಟ. ರಂಭನಿಗೆ ಬಹಳ ದುಃಖವಾಯಿತು, ತನ್ನ ಸೋದರನನ್ನು ಕಳ್ಕೊಂಡಿದ್ದಾಯಿತು ಅಂತ. ಅವನು ಅಗ್ನಿಪ್ರವೇಶ ಮಾಡಬೇಕು ಅಂತ ಇದ್ದ. ಆಗ ಅಗ್ನಿದೇವ, ಸತ್ತು ನೀನು ಸಾಧಿಸುವಂಥದ್ದು ಏನೂ ಇಲ್ಲ, ಜೀವನದಲ್ಲಿ ಬದುಕಬೇಕು, ಜಿಜೀವಿಷೆ ಅನ್ನೋದು ಬೇಕು ಅಂತ ಹೇಳಿದಾಗ ಅವನು ಮತ್ತೆ ತಪಸ್ಸನ್ನು ಮುಂದುವರಿಸ್ತಾನೆ. ತಪಸ್ಸಿನಿಂದಾಗಿ ಬ್ರಹ್ಮ ಪ್ರತ್ಯಕ್ಷನಾಗಿ, ನೀನು ಎಲ್ಲ ದೇವತೆಗಳನ್ನು ಗೆಲ್ಲುವಷ್ಟು ಶಕ್ತಿಶಾಲಿ ಆಗೋಲ್ಲ, ಆದರೆ ನಿನ್ನ ಮಗ ಮಾತ್ರ ಅಜಯ್ಯನಾಗಿ ಅಜಿಂಕ್ಯನಾಗಿ ಬೆಳೀತಾನೆ, ಅವನು ದೊಡ್ಡ ಅಸುರೇಶ್ವರ ಅಂತ ಅನಿಸ್ಕೊಳ್ತಾನೆ ಅಂತ ಹೇಳ್ತಾನೆ. ಆಗ ಅವನು ತನ್ನ ಲೋಕಕ್ಕೆ ಪಾತಾಳಕ್ಕೆ ಹೋಗ್ತಾನೆ. ಅವನ ಪಟ್ಟಮಹಿಷಿಯಲ್ಲಿ ಮಹಿಷಾಸುರ ಹುಟ್ಟಿದ್ದು ಅಂತ. ಇವನು ಮಗ ಹುಟ್ಟುವ ಮುನ್ನವೇನೆ ಇವನನ್ನು ಒಬ್ಬ ಮಹಿಷ ರೂಪದ ಮತ್ತೊಬ್ಬ ರಾಕ್ಷಸ ಬಂದು, ಯಕ್ಷ ಅಂತಲೂ ಹೇಳ್ತಾರೆ, ಅವನು ಕೊಂದು ಬಿಟ್ಟ. ಆಗ ಇವನ ಪಟ್ಟಮಹಿಷಿ ತುಂಬ ದುಃಖಪಟ್ಟು ಗರ್ಭಿಣಿಯಾದವಳು ತಾನು ಚಿತೆಯ ಮೇಲೆ, ಗಂಡನ ಚಿತೆಯ ಮೇಲೆ ಬಿದ್ದು ಸಾಯಬೇಕು ಅಂತ ಬೀಳ್ತಾಳೆ. ಆಗ ಈ ತಂದೆ ತಾಯಿಗಳ ಚಿತೆಯಿಂದ ಹುಟ್ಟಿ ಬಂದಂಥವನು ಮಹಿಷಾಸುರನಾದ ಅಂತ. ಅಂದರೆ ಸಾವಿನ ಕೊನೆಯ ಹಂತದಲ್ಲಿಯೇ ಇವನು ಹುಟ್ಟು ಆಯಿತು ಅಂತನ್ನುವ ಸ್ವಾರಸ್ಯ. ನಮ್ಮ ಪುರಾಣಗಳ ಕಥಾ ಪ್ರಪಂಚ ಎಷ್ಟು ಚೆನ್ನಾಗಿ, ಎಷ್ಟು ಅರ್ಥಪೂರ್ಣವಾಗಿರುತ್ತದೆ ಅಂದರೆ, ಮನುಷ್ಯನಿಗೆ
ಚಿತೆಯೇ ತೊಟ್ಟಿಲಾಯಿತು. ಅಂದರೆ ಅವನಿಗಿಂತಲೂ ಡ್ರೆಡ್ಲಿ ಇನ್ಯಾರೇ ಆಗೋದಕ್ಕೆ ಸಾಧ್ಯ ಅಂತ. ಇನ್ನೇನು ಬದುಕಿನಲ್ಲಿ ಆಡಿಟಿ, ಇನ್ನೇನು ಬದುಕಿನಲ್ಲಿ ವೈಷಮ್ಯವನ್ನು ಕಾಣೋದಕ್ಕೆ ಸಾಧ್ಯ, ಇನ್ಯಾವ ಎಡವಟ್ಟು ತಾನೇ ಬದುಕಿನಲ್ಲಿ ಬರೋದಕ್ಕೆ ಸಾಧ್ಯ. ನಮ್ಮ ಊರಿನಲ್ಲಿ ಒಬ್ಬ ಹೆಂಗಸಿದ್ದಳಂತೆ. ನಮ್ಮ ತಾಯಿ ಹೇಳ್ತಾ ಇದ್ದರು, ಆಕೆ ಪಾಪ ಚಿಕ್ಕ ವಯಸ್ಸಿಗೆ ತಂದೆ ತಾಯಿಗಳನ್ನು ಕಳ್ಕೊಂಡ್ಳು. ಮತ್ತು ಬಾಲ್ಯದಲ್ಲಿ ಆದ ವಿವಾಹದಲ್ಲಿ ಗಂಡನೂ ಹೋಗಿಬಿಟ್ಟ. ಮಕ್ಕಳಂತೂ ಇಲ್ಲವೇ ಇಲ್ಲ. ಅತ್ತೆ ಮಾವಂದರು ಅವ್ರ ಮನೆಯವರೆಲ್ಲರೂ ಅನಾದರಣೆ ಮಾಡಿಬಿಟ್ಟು ತುಂಬ ಹೀನಾಯ ನಡೆಸ್ಕೊಂಡು ಬಿಟ್ಟರು. ಅವರೆಲ್ಲರಿಗೂ ಇವಳು ದೂರವಾದಳು. ಇನ್ನು ಒಡಹುಟ್ಟಿದವರು ಯಾರೂ ಇಲ್ಲ. ಸರ್ವಾರ್ಥದಲ್ಲಿಯೂ ಏನೇ ಬದುಕಿಲ್ಲ, ಅರ್ಥವಿಲ್ಲ ಅನ್ನುವಂಥ ಒಂದು ಸಂಕಟ. ಆಕೆಯನ್ನು ಯಾರಾದರೂ ಬೈದರೆ ಆಕೆ ಹೇಳೋಳಂತೆ, ನನಗೆ ನೀವು ಏನು ಬೈದರೂ ಏನೂ ತಟ್ಟೋದಿಲ್ಲ, ನನಗೆ ಇನ್ನೇನಾಗೋದಕ್ಕೆ ಸಾಧ್ಯ, ಇನ್ನೇನಂತ ಬೈಯೋಕ್ಕೆ ಸಾಧ್ಯ, ಇನ್ನೇನು ಶಾಪ ಹಾಕೋಕ್ಕೆ ಸಾಧ್ಯ, ಆದರೆ ನಾನು ಬೈದರೆ ಮಾತ್ರ ನಿಮಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ, ಸುಮ್ಮನೆ ಇರಿ, ಹುಷಾರಾಗಿರಿ ನನ್ನ ಜೊತೆ ಅಂತ. ಅಂದರೆ ಆ ಮಟ್ಟಕ್ಕೆ ಇಳಿಯೇ ಮುಳುಗಿದವನಿಗೆ ಮಳೆಯೇನು ಚಳಿಯೇನು ಅಂತ ಗಾದೆ ಉಂಟಲ್ಲ, ಹಾಗಾಗ್ಬಿಡುತ್ತೆ. ಅದು ಈ ಮಹಿಷಾಸುರನಿಗೆ ಬಂದಂಥ ಸ್ಥಿತಿ. ಇನ್ನು ಇದಕ್ಕಿಂತಲೂ ಅನರ್ಥ ಸಾಧ್ಯ ಇಲ್ಲ ಅನ್ನುವಂತೆ ಅವನು ಹುಟ್ಟಿದವನಾದ್ದರಿಂದ ಅದೇ ಅವನ ಹೆಸರಿನ ಸ್ವಾರಸ್ಯ, ಎಮ್ಮೆ, ಕೋಣ. ಅದಕ್ಕೆ ಬೇಗ ಯಾವುದು ತಟ್ಟುವಂಥದ್ದೇ ಅಲ್ಲ. ಚಳಿ ಇರಲಿ, ಮಳೆ ಬರಲಿ, ಬಿಸಿಲಾಗಲಿ, ಬೆಂಕಿಯಾಗಲಿ, ಏನಾಗಲಿ ಅದಕ್ಕೆ ಯಾವ ಚಿಂತೆಯೂ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಮಹಿಷದ ಆ ಸ್ವಭಾವವನ್ನೇ ಇಟ್ಟುಕೊಂಡು ವ್ಯಂಗ್ಯ ಮಾಡಿ ಕುಟ್ಟಿ ಕವಿ ಅಥವಾ ವಂಚೇಶ್ವರ ಕವಿ ಅಂತ ಪ್ರಸಿದ್ಧನಾದವನು ದೊಡ್ಡವರಾಗಿದ್ದ ಗೋವಿಂದ ದೀಕ್ಷಿತರ ಮರಿಮಗ ಅಂತ ಹೇಳ್ತಾರೆ. ಅವನು ತಂಜಾವೂರು ಪ್ರಾಂತದಲ್ಲಿದ್ದ. ಅವನು ತುಕಾಜಿ ಅಂತನ್ನುವ ಈ ಮರಾಠರ ಒಬ್ಬ ರಾಜ, ಭೋಸಲೆ ವಂಶದಲ್ಲಿ ಬಂದಂಥವನು, ತಂಜಾವೂರನ್ನ ಆಳ್ತಾ ಇದ್ದ. ಅವನ ಆಸ್ಥಾನದಲ್ಲಿದ್ದ ತುಕಾಜಿ ಅವರಿವರ ಮಾತನ್ನು ಕೇಳಿಕೊಂಡು ಜವಾಬ್ದಾರಿಯನ್ನು ಬಿಟ್ಟು ವಿದ್ವತ್ ಪೋಷಣೆಯನ್ನು ಮಾಡದೇ ಇದ್ದಾಗ ಇವನು ವಂಚೇಶ್ವರ ಕವಿಗೆ ಬಹಳ ಬೇಸರವಾಯಿತು. ಅವನಿಗೆ ಕುಟ್ಟಿ ಕವಿ ಅಂದರೆ, ತಮಿಳಿನಲ್ಲಿ ಕುಟ್ಟಿ ಅಂದರೆ ಚಿಕ್ಕವನು ಅಂತ ತಾನೆ, ಚಿಕ್ಕ ವಯಸ್ಸಿನಲ್ಲಿಯೇ ಅವನು ಮಹಾಕವಿಯಾಗಿದ್ದನಂತೆ. ಅದು ಚಿಕ್ಕ ವಯಸ್ಸಿನಲ್ಲಿ ಈ ತುಕಾಜಿಯ ತಂದೆ ಶಹಾಜಿ ಅವನು ಇಲ್ಲಿಗೆ ಮಧುರೈಗೆ ಹೋಗಿ ಮಧುರ ಮೀನಾಕ್ಷಿಯನ್ನು ಪುರಿ ಮಧುರಂ, ಗಿರಿ ಮಧುರಂ, ಧುರಿ ಮಧುರಂ ಅಂತ ಒಂದು ಛಂದೋಬದ್ಧವಾದ ಅನುಪ್ರಾಸ ಭೂಯಿಷ್ಠವಾದ ಪದ್ಯವನ್ನು ಹೇಳಿದಾಗ ಈ ಚಿಕ್ಕ ಹುಡುಗ ತನ್ನ ತಂದೆ ಜೊತೆ ಹೋದವನು ತತ್ಕ್ಷಣವೇ ಹೃದಿತರಸ, ವಿದಿತರಸ, ತದಿತರ ಸಾಹಿತ್ಯ ವಾಂಗ್ನಮೇ ಲಗತಿ ಕವಿಲೋಕೆ ಭುವಿಲೋಕೆ ನವಿಲೋಕೆ ಭುವಿ ಶಾಹಜೆ ರೂಪಮಾನಂ ಅಂತ ಆಶುಕವಿತ್ವವನ್ನು ಹೇಳ್ದ. ಹೃದಿತರಸ, ವಿದಿತರಸ, ತದಿತರ ಸಾಹಿತ್ಯ ವಾಂಗ್ನಮೇ ಲಗತಿ ಕವಿಲೋಕೆ ನವಿಲೋಕೆ ಭುವಿ ಶಾಹಜೆ ರೂಪಮಾನಂ ಅಂತ ಆ ಒಂದು ಆಶುಕವಿತ್ವವನ್ನು ಮಾಡಿದಾಗ ಇವನ್ಯಾರಡ ಕುಟ್ಟಿ ಕವಿ ಅಂತ ಹೇಳಿದನಂತೆ. ಆ ಹೊತ್ತಿನಿಂದ ಅವನಿಗೆ ಕುಟ್ಟಿ ಕವಿ ಅಂತಲೇ ಹೆಸರಾಯಿತು. ಅವನು ವಂಚೇಶ್ವರ ಅಂತನ್ನುವ ಹೆಸರು ಜನ್ಮನಾಮ ಅಂತ. ಇಂಥದ್ದೆಲ್ಲ ಒಳ್ಳೆಯ ಪ್ರಶಂಸೆ, ಆದರಣೆ ಪಡ್ಕೊಂಡವನು. ಆತನ ಮಗನ ಶಾಹಜಿಯ ಮಗನ ಕಾಲಕ್ಕೆ, ತುಕಾಜಿಯ ಕಾಲಕ್ಕೆ ಏನೂ ಆದರಣೆ ಇಲ್ಲದಂತೆ ಆಗಿಬಿಟ್ಟು ಅದೆಲ್ಲರೂ ಕೂಡ ದುರಧಿಕಾರಿಗಳ, ಈ ಯಾರು ಚಮಚ ಚೇಲಾಗಳು ಅಂತೀವಿ, ಅವರುಗಳ ಮಾತುಗಳನ್ನು ಕೇಳಿಕೊಂಡು ಪ್ರಭುತ್ವ ಆದರವನ್ನು ತಗ್ಗಿಸಿಬಿಡ್ತು. ಜೊತೆಗೆ ಇನ್ನೂ ಒಂದು ಅವನಿಗೆ ಗೊತ್ತಿಲ್ಲದ್ದು ಕವಿಗೆ, ಈಗ ಇತಿಹಾಸ ಹೇಳುವುದೇನೆಂದರೆ, ಆ 18ನೇ ಶತಮಾನದ ಹೊತ್ತಿಗೆ ಬ್ರಿಟಿಷರು ಆ ಒಂದು ತುಂಡೀರ ಮಂಡಲ ಅಂತ ಪ್ರಸಿದ್ಧವಾದ ಆ ಚೋಳಮಂಡಲ, ತೊಂಡಮಂಡಲ ಅವನ್ನೆಲ್ಲ ಆಕ್ರಮಿಸಿಕೊಂಡು ಬಿಟ್ಟು ಈ ತಂಜಾವೂರು ಸೇರಿದಂತೆ ಎಲ್ಲ ಪ್ರಾಂತಗಳ ರಾಜರುಗಳನ್ನು, ಅಧಿಕಾರಿಗಳನ್ನು ನೀವು ಗೋಬ್ರಾಹ್ಮಣ ವರ್ಗಕ್ಕೆ, ದೇವಾಲಯಾದಿಗಳಿಗೆ, ಕವಿಗಾಯಕರಿಗೆ, ನರ್ತಕರಿಗೆ, ಕಲಾವಿದರಿಗೆ, ಬಡವರಿಗೆ ಎಲ್ಲ ಹಣವನ್ನು ಪೋಲು ಮಾಡಬಾರ್ದು, ನೀವು ನಿಮ್ಮ ಭೋಗಕ್ಕಾಗಿ ಮಾಡಿಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಮಾಡಿದ್ರು ಅಂತ. ಆ ಬಗ್ಗೆ ಧರ್ಮಪಾಲವರು ಬಹಳ ಚೆನ್ನಾಗಿ ಸಂಶೋಧನೆ ಮಾಡಿ ಬ್ಯೂಟಿಫುಲ್ ಟ್ರೀ ಅನ್ನುವ ಪುಸ್ತಕದಲ್ಲಿ, ಭಾರತೀಯ ಚಿತ್ತ ಕಾಲ ಮಾನಸ ಅನ್ನುವ ಇನ್ನೊಂದು ಹಿಂದಿ ಪುಸ್ತಕದಲ್ಲೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಈ ವಿಷಯವನ್ನು. MD ಶ್ರೀನಿವಾಸ್ ಮತ್ತು ಇನ್ನೊಬ್ಬರು ಅವರ ಸ್ನೇಹಿತರು ಬಜಾಜ್ ಅನ್ನುವರು ಅನ್ನಂ ಬಹುಕುರ್ವೀತ ಅನ್ನುವ ಪುಸ್ತಕದಲ್ಲಿ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೇಗೆ ಪ್ರಾಚೀನ ಭಾರತದ ಒಂದು ಮೌಲ್ಯ ತೀರ ಬ್ರಿಟಿಷರ ಕಾಲದವರೆಗೂ ಇದ್ದದ್ದು ಏನಂದರೆ, ಅನ್ನ ವಿತರಣೆ ಮಾಡಬೇಕು, ದಾನ ಮಾಡಬೇಕು, ಎಲ್ಲ ಕಡೆಯಲ್ಲಿಯೂ ಎಲ್ಲವೂ ಸಮೃದ್ಧವಾಗಿರಬೇಕು, ರಾಜನ ಭೋಗಕ್ಕಿಂತಲೂ ಪ್ರಜೆಗಳಿಗೆ ನೆಮ್ಮದಿ ಬಹಳ ಮುಖ್ಯ ಅಂತ ಇದ್ದ ಪದ್ಧತಿಯನ್ನು ಅವರು ನಾಶನ ಮಾಡಿದ್ರು ಅಂತ. ಅದಕ್ಕೆ ಮುನ್ನ ದೊಡ್ಡ ರಾಜನಿಂದ ಮೊದಲುಗೊಂಡು, ದಿವಾನನಿಂದ ಮೊದಲುಗೊಂಡು ಜವಾನನವರೆಗೆ ಸಂಬಳದಲ್ಲಿ ತುಂಬ ದೊಡ್ಡ ಅಂತರ ಇರಲಿಲ್ವಂತೆ. ಬ್ರಿಟಿಷರು ಬಂದ ಮೇಲೆ 1000 ಪಟ್ಟು ಅಂತರ ಹೆಚ್ಚು ಮಾಡಿದ್ರು.
ದೊಡ್ಡ ಅಧಿಕಾರದಲ್ಲಿದ್ದವನಿಗೂ ಅತ್ಯಂತ ಕೆಳಗಿದ್ದವನಿಗೂ ಕೆಲವು 100 ರೂಪಾಯಿ ಅಂತರ ಇದ್ದದ್ದು 1500 ರೂಪಾಯಿ, 2000 ರೂಪಾಯಿ ಆ ಮಟ್ಟದ ಅಂತರವನ್ನು ಮಾಡಿದ್ರು ಅಂತ. ಈ ಹೊತ್ತು MNCಗಳಿಂದ ಆ ರೀತಿಯಾದ ಅಂತರ ತುಂಬ ತೀವ್ರವಾಗಿ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಅದನ್ನು ಅಭಿವೃದ್ಧಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅದು ಅಭಿವೃದ್ಧಿಯೋ ಅಥವಾ ತಿರೋಗತಿಯೋ. ಯಾಕೆಂತಂದರೆ ಲೋಕದಲ್ಲಿ ಬಹಳ ಬಹಳ ಅಂತರ ಬಂದುಬಿಟ್ಟಾಗ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ಗೆ ತುಂಬ ದೊಡ್ಡ ಕಷ್ಟ ಬಂದುಬಿಡುತ್ತೆ, ಕಂದರ ತುಂಬ ದೊಡ್ಡ ಅಪಾಯವನ್ನು ತಂದುಬಿಡುತ್ತೆ. ಹಾಗಂತ ಹೇಳಿ ರಾಬ್ ಡಿಕ್ ಅಂಡ್ ಪೇ ಹ್ಯಾರಿ ಅಂತ ಹದ್ದನ್ನು ಬಡಿದು ಹಾವಿಗೆ ಹಾಕೋಣವೆ, ಅದು ತಪ್ಪಾಗುತ್ತದೆ. ಅದನ್ನು ಮಾಡೋಕ್ಕೆ ಹೋಗುವಂಥ ಕಮ್ಯುನಿಸ್ಟಿಕ್ ಪಾಲಿಸಿ ಇದೆಯಲ್ಲ, ಅಂತರವನ್ನು ಹೆಚ್ಚು ಮಾಡುವಂಥದ್ದು ಕ್ಯಾಪಿಟಲಿಸ್ಟಿಕ್ ಪಾಲಿಸಿ. ಅಂತರವನ್ನು ಬಲವಂತವಾಗಿ ಕಡಿಮೆ ಮಾಡೋಣ ಅನ್ನೋದು ಕಮ್ಯುನಿಸ್ಟಿಕ್ ಪಾಲಿಸಿ. ಈ ಎರಡೂ ಕೂಡ ಸರಿಯಾಗುವಂಥದ್ದಲ್ಲ. ಸಿರಿವಂತರಿಗೆ ಯುಕ್ತವಾದ ಮಾರ್ಗದಲ್ಲಿಯೇ ಸಿರಿ ಬಂದಿರಬಹುದು. ಆಗ ನಾವು ಅವರಿಗೆ ನಿಜವಾದ ಅಭ್ಯುದಯ ಅಂತಂದರೆ ಆತ್ಮಾನುಭವ, ಒಳ್ಳೆಯ ಸಂವೇದನೆ, ಒಳ್ಳೆಯ ಸಂಸ್ಕೃತಿ, ಅದು ಯಜ್ಞದಾನ ತಪೋರೂಪವಾಗಿ ಬರುತ್ತದೆ. ವಿತರಣಶೀಲತೆ ಬೇಕು ಅಂತ ಅದು ನಮ್ಮ ವೇದಿದ ಪಾರಂಪರಿಕವಾದಂಥ ಜ್ಞಾನದಿಂದ ಬಂದದ್ದು. ಅಲ್ಲಿ ಅಂಥ ಒಂದು ವ್ಯವಸ್ಥೆಯನ್ನು ಒಡೆಯಬೇಕು ಅಂತ ಬ್ರಿಟಿಷರ್ಸ್ ನೋಡ್ತಾ ಇದ್ದಿದ್ದು ಅಂತ ಧರ್ಮಪಾಲರೆಲ್ಲ ಬಹಳ ಚೆನ್ನಾಗಿ ತೋರ್ಪಡಿಸ್ತಾರೆ. MD ಶ್ರೀನಿವಾಸ್ ಅವರು ಅದನ್ನು ಹೇಳ್ತಾರೆ. ಹಾಗಾಗಿ ದೇ ಯೂಸ್ ಟು ಡಿಸ್ಕರೇಜ್ ಸಚ್ ಚಾರಿಟಿ ಅನ್ನುವ ಮಾತೇ ಬರುತ್ತೆ. ಆ ಒಂದು ಸ್ಥಿತಿ ಬಂತು. ಹಾಗಾಗಿ ಪಾಪ ವಾಂಚೇಶ್ವರ ಕವಿಯೂ ಸೇರಿದಂತೆ ಅನೇಕ ವಿದ್ವಾಂಸರಿಗೆ ಏನೂ ಸಿಗಲಿಲ್ಲ. ಅವನಿಗೆ ಬಹಳ ಬೇಸರವಾಯಿತು. ಈ ರಾಜಸ್ಥಾನದಲ್ಲಿದ್ದು ಅವ್ರ ಹತ್ರ ನಾವು ಏನೂ ಪೋಷಣೆ ಪಡೆಯೋಕ್ಕಾಗೋಲ್ಲ, ನಾವು ಏನೋ ಅಪ್ಪನ ಕಾಲದಿಂದ ಬಂದಷ್ಟು ಒಂದು ಸಂಪತ್ತನ್ನು ಇಟ್ಟುಕೊಂಡು ಎಮ್ಮೆ ಮೇಯಿಸಬೇಕು, ಕೋಣಗಳನ್ನು ಕಟ್ಟಿ ದುಡಿ ಮಾಡಬೇಕು, ಅಕ್ಷೈರ್ಮಾದೇವ್ಯ ಕೃಷಿ ಮಿತ್ಕೃಷಸ್ವ ಅಂತ ವೇದದಲ್ಲಿ ಏನು ಹೇಳಿದೆ, ಜೂಜಾಟ ಆಡಬೇಡ, ಕೃಷಿಯೇ ಮಾಡು ಅಂತ. ಹಾಗೆ ನಾವು ಈ ರಾಜರುಗಳ ಹತ್ರ ಗ್ಯಾಂಬಲ್ ಮಾಡೋದು ಬೇಡ, ನಾವು ಎಮ್ಮೆ ಕೋಣ ಕಟ್ಕೊಳ್ತೀವಿ, ನಮಗೆ ಅವೇ ಬದುಕು, ಯಾವುದು ನಮಗೆ ಬದುಕನ್ನು ಕೊಡುತ್ತೋ ಅದನ್ನು ಪ್ರಶಂಸೆ ಮಾಡಬೇಕು ಅಂತ ಮಹಿಷಶತಕ ಅಂತ ಒಂದು ಕಾವ್ಯವನ್ನೇ ಬರೆದ. ಮೊದಲ 50 ಪದ್ಯಗಳು ಈ ರೀತಿಯಾದಂಥ ಒಂದು ಕಟುತ್ವವನ್ನು, ಪ್ರಭುತ್ವದಲ್ಲಿ ಬಂದಂಥ ಅವ್ಯವಸ್ಥೆಯನ್ನೇ ಚಿತ್ರಣ ಮಾಡಿ ಎಂತೆಂಥ ಷಡ್ದರ್ಶಿನಿ ವಲ್ಲಭರಾದವರು, ಚತುಶಾಸ್ತ್ರ ಕೋವಿದರಾದವರು, ಚತುರ್ವೇದ ಪಾರಂಗತರಾದವರಿಗೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಆಗ್ಬಿಡ್ತು. ಮತ್ತೊಬ್ಬ ರಾಮಕವಿ ಅಂತನೋನು ಅಲ್ಲಿ ಏನೂ ಪಾಪ ಬದುಕೋಕ್ಕಾಗದೆ ಶ್ರೀರಂಗಪಟ್ಟಣಕ್ಕೆ ಬಂದ, ಆಶ್ರಯ ಸಿಗುತ್ತದ ಅಂತ ಅವನು ರಾಮಾಷ್ಟಪದಿ ಅಂತ ಸಂಗೀತ ರಾಘವ ಅನ್ನುವ ಹೆಸರನ್ನ ಒಂದು ರಾಮಾಷ್ಟಪದಿ ಕಾವ್ಯ ಬರೆದಿದ್ದಾನೆ. ಅಂದರೆ ಜಯದೇವನ ಗೀತಗೋವಿಂದ ಇದ್ದಂತೆ ಇದು ಗೀತರಾಮ, ಸಂಗೀತ ರಾಘವ ಅನ್ನುವಂಥದ್ದು. ಬಹಳ ಸಂಗೀತಮಯವಾದ ಒಳ್ಳೆಯ ಅಷ್ಟಪದಿಗಳು ಚೆನ್ನಾಗಿರ್ತಕ್ಕಂಥದ್ದು. ಅವನಿಗೆ ಇಲ್ಲಿಯ ವಾತಾವರಣ ಸರಿ ಹೋಗಲಿಲ್ಲ. ತಮಿಳುನಾಡಿಗಿಂತ ಈ ಪ್ರಾಂತ ಕರ್ನಾಟಕ ಸ್ವಲ್ಪ ಚಳಿ ಜಾಸ್ತಿ. ಅದಕ್ಕಾಗಿ ಚಳಿ ಜ್ವರದ ಮಲೇರಿಯಾ ರೋಗ ಬಂದು ಅವನು ಸತ್ತೋಗ್ಬಿಟ್ಟ. ಅದನ್ನು ಕೂಡ ಆ ಕಾವ್ಯದಲ್ಲಿ ಅವನು ಉಲ್ಲೇಖ ಮಾಡ್ತಾನೆ. ಶ್ರೀರಂಗಪಟ್ಟಣಕ್ಕೆ ಮಾತ್ರ ನಿನಗೆ ಹೋಗಬೇಡ, ಅದು ರೋಗದ ಗೂಡು, ಅನಾರೋಗ್ಯ ಆಗಿ ಸತ್ತೋಗ್ಬಿಡ್ತೀಯ, ಹಾಗಾಗಿ ಎಮ್ಮೆನೇ ಮೇಯಿಸ್ಕೊಂಡು ಇಲ್ಲೇ ತಂಜಾವೂರಿನಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನು ವಿವರಣೆಗಳನ್ನು ಕೊಡ್ತಾ ಹೇಳ್ತಾನೆ, ನಮಗೀಗ ಆಶ್ರಯದಾತರಾಗಿರೋರು ಕೋಣಗಳು, ಎಮ್ಮೆಗಳು, ಹಾಗಾಗಿ ಇವರನ್ನೇ ನಾವು ಇಂದ್ರಚಂದ್ರ ದೇವೇಂದ್ರ ಅಂತ ಪ್ರಶಂಸೆ ಮಾಡಬೇಕು ಅಂತ ಆರಂಭ ಮಾಡಿ ಅದಕ್ಕೆ ಪ್ರಶಂಸೆಗೆ ತೊಡಗ್ತಾನೆ. ಹಾಗೆ ಪ್ರಶಂಸೆಗೆ ತೊಡಗ್ತಾ ಶ್ಲೇಷಾರ್ಥಗಳಿಂದ, ಎರಡೆರಡು ಅರ್ಥಗಳಿಂದ ನೀನು ಇಂದ್ರನಾಗಿದ್ದೀಯಾ, ನೀನು ವಿಷ್ಣುವಿನಾಗಿದ್ದೀಯಾ, ನೀನು ವೇದ ವಿದ್ವಾಂಸನಂತೆ ಕಾಣಿಸ್ತೀಯಾ, ನೀನು ತಾರ್ಕಿಕನಂತೆ ಕಾಣಿಸ್ತೀಯಾ, ನೀನು ಮಧ್ವಾಚಾರ್ಯರಂತೆ ಕಾಣಿಸ್ತೀಯಾ, ರಾಮಾನುಜಾಚಾರ್ಯರಂತೆ ಕಾಣಿಸ್ತೀಯಾ ಅಂತೆಲ್ಲ ವರ್ಣನೆಗಳನ್ನು ಮಾಡ್ತಾನೆ. ನೀನು ಮಹಾವಿಷ್ಣುವಿನಂತೆ ಕಾಣಿಸ್ತೀಯಾ ಅಂತ ವರ್ಣನೆ ಮಾಡುವ ಸ್ವಾರಸ್ಯ ನೋಡಿ. ನೀನು ಜಲಶಾಹಿ, ಮಹಾವಿಷ್ಣುವು ಜಲಶಾಹಿ, ಉದದಿ ಶಯನ, ಅವನೂ ಕಪ್ಪಗಿರ್ತಾನೆ, ನೀನೂ ಕಪ್ಪಗಿರ್ತೀಯ. ಮತ್ತು ನೀನು ಶಂಖಧಾರಿ ಚಕ್ರಧಾರಿ, ಅವನು ಶಂಖಧಾರಿ ಚಕ್ರಧಾರಿ. ಎಮ್ಮೆಯ ಕೊರಳಿಗೆ ಶಂಖ ಕಟ್ತಾರೆ, ಮತ್ತು ಅದರ ಬೆನ್ನಿಗೆ ಒಂದು ಕಾದ ಮುದ್ರೆಯನ್ನು, ಚಕ್ರಾಕೃತಿಯ ಮುದ್ರೆಯನ್ನು ಹಾಕಿರ್ತಾರೆ, ಹಾಗೆ ಅದು ಚಕ್ರ. ಈ ರೀತಿಯಾಗಿ ಹೀಗೆ ಪ್ರತಿಯೊಂದು ಪದ್ಯವೂ ಬರುತ್ತದೆ. ಹಾಗೆಲ್ಲ ವರ್ಣನೆ ಮಾಡುವಂಥದ್ದು ಕಾಣಿಸುತ್ತೆ. ಅಂದರೆ ಇದೆಲ್ಲ ಏನನ್ನು ತೋರಿಸುತ್ತೆ? ಎಮ್ಮೆ ಯಾವುದನ್ನು ಸಹಿಸಿಕೊಂಡಿರುತ್ತೆ ಅನ್ನೋದನ್ನು ತೋರಿಸುತ್ತೆ. ಯಾವ ನಿಂದೆಯನ್ನು, ಯಾವ ಸ್ತೋತ್ರವನ್ನು, ನೀನು ಹಾಗಾಗಿ ಜೀವನ್ಮುಕ್ತ ಜ್ಞಾನಿ ಹಾಗೆ ಕಾಣಿಸ್ತೀಯಾ, ಪರಬ್ರಹ್ಮದಾಗಿದ್ದೀಯಾ ಅಂತೆಲ್ಲ ಹೇಳ್ತಾ ಬರ್ತಾನೆ. ಒಳ್ಳೆಯ ಪಂಜೆಂಟ್ ಹ್ಯೂಮರ್ ಅದು, ವೆರಿ ಶಾರ್ಪ್ ಕಾಸ್ಟಿಕ್ ವಿಟ್. ಮಹಿಷಾಸುರನ ಮಹಿಷತ್ವವು ಹಾಗೇನೆ ಯಾವುದಕ್ಕೂ ವಿಚಲಿತನಾಗದೆ ಉಳಿಯತಕ್ಕಂಥದ್ದು ಆ ಮಹಿಷ ಸ್ವಭಾವ. ಆದರೆ ನೋಡಿ ಪಾಪ ಅಂಥ ಮಹಿಷಗಳನ್ನು ಈ ಬ್ರಿಟಿಷರ್ಸು ಹೋಗಿ ಅಮೇರಿಕವನ್ನು ಆಕ್ರಮಣ ಮಾಡಿಕೊಂಡ ಮೇಲೆ ನಾಶನ ಮಾಡಿಬಿಟ್ರು. ಹತ್ತತ್ರ 5 ಕೋಟಿ ಸಂಖ್ಯೆಯಲ್ಲಿದ್ದುವಂತೆ ಆ ಒಂದು ಎಮ್ಮೆಗಳು, ಕೋಣಗಳು, ಕಾಡು ಕೋಣಗಳು
ಇಡೀ ಅಮೇರಿಕಾ ಖಂಡದಲ್ಲಿ, ಉತ್ತರ ಅಮೇರಿಕಾ ಖಂಡದಲ್ಲಿ. ರೆಡ್ ಇಂಡಿಯನ್ರು ಒಂದಷ್ಟು ಬೇಟೆ ಆಡಿದ್ರು ಅಂತ ಈಗ ಗೂಬೆ ಕುಡಿಸ್ತಾರೆ. ಆದರೆ ಇವರು ಹೋದ ಮೇಲೆ ಸಿಕ್ಕಾಪಟ್ಟೆ ಬೇಟೆಯಾಡಿ ಈಗ ಆ ಸಂತತಿಯೇ ಇಲ್ಲದಂತೆ ಆಗುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಅದನ್ನೆಲ್ಲ ಆ ರೆಡ್ ಇಂಡಿಯನ್ ನಾಯಕ ಬರೆದ ಪತ್ರದಲ್ಲಿ ತುಂಬ ಮಾರ್ಮಿಕವಾಗಿ ನಾವು ನೋಡ್ತೀವಿ. ಇರಲಿ, ಈ ಮಹಿಷ ಬ್ರಹ್ಮನನ್ನು ತಪಸ್ಸು ಮಾಡಿ ಎಲ್ಲ ವರಗಳನ್ನು ಪಡ್ಕೊಳ್ತಾನೆ, ಅಜೇಯನಾಗಿ ತಾನು ಉಳ್ಕೊಳ್ತಾನೆ. ಆಗ ಇವನನ್ನು ಸಂಹಾರ ಮಾಡುವುದು ಹೇಗೆ? ಇನ್ಯಾರಿಗೂ ಆಗುವುದಿಲ್ಲ, ದೇವಿಗೇ ಗತಿ ಅಂತ ಭಾವಿಸ್ತಾರೆ. ಅದಕ್ಕೆ ಮುನ್ನ ಎಲ್ಲ ದೇವತೆಗಳು ತ್ರಿಮೂರ್ತಿಗಳ ಹತ್ತಿರ ಹೋದಾಗ ತ್ರಿಮೂರ್ತಿಗಳು ನಾವು ಒಂದು ಯಜ್ಞ ಮಾಡಿ ಯಜ್ಞದಲ್ಲಿ ದೇವಿಯನ್ನು ಆವಾಹನೆ ಮಾಡೋಣ ಅಂತ ಹೇಳಿಬಿಟ್ಟಿದ್ದನುವೇ ಆ ದೇವಿಯನ್ನು ಪಲಾಶ ಸಮಿತ್ತುಗಳ ಮೂಲಕ ಹೋಮ ಮಾಡ್ತಾರೆ. ಆ ಪಲಾಶ ಸಮಿತ್ತುಗಳ ಮೂಲಕ ಆದಂಥ ಯಜ್ಞ ಕುಂಡದಲ್ಲಿ ಅವಳು ಆವಿರ್ಭವಿಸ್ತಾಳೆ ಅಂತ. ಅಲ್ಲಿ ಒಂದು ಸ್ವಾರಸ್ಯ. ಸಮಿತ್ತಿನ ಹೆಸರು ಫಲ ಅಂದರೆ ಮಾಂಸ ಅಂತ. ಫಲಂ ಅಶ್ನಾತಿ ಇತಿ ಪಲಾಶಃ. ಫಲಾದ ಪಲಾಶ ಅಂತಂದರೆ ರಾಕ್ಷಸ ಅನ್ನುವುದು ಲಾಕ್ಷಣಿಕವಾದಂಥ ಅರ್ಥ. ಹಾಗಾಗಿ ಪಲಾಶವನ್ನು ದಹನ ಮಾಡಿದ ಅಗ್ನಿಕುಂಡ ಅಂದರೆ ರಾಕ್ಷಸ ಸಂಹಾರ ಅಗ್ನಿಕುಂಡದಿಂದ ಆಕೆ ಹುಟ್ಟಿದವಳು ಅಂತ. ಲಲಿತಾ ಸಹಸ್ರನಾಮದಲ್ಲಿ 2ನೇ ಶ್ರೀನಾಮವೇ ಚಿದಗ್ನಿಕುಂಡ ಸಂಭೂತ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ 4ನೇದು 2ನೇ ಸಾಲಾಗಿ ಬರುತ್ತದೆ 1ನೇ ಶ್ಲೋಕದಲ್ಲಿ. ಚಿದಗ್ನಿ ಅಂದರೆ ಜ್ಞಾನಾಗ್ನಿ ಕುಂಡದಲ್ಲಿ ಹುಟ್ಟಿದವಳು ಅಂತ. ಅಲ್ಲಿಯ ಸ್ವಾರಸ್ಯ ಏನು? ಭಂಡಾಸುರನ ಸಂಹಾರಕ್ಕೆ ಆದದ್ದು. ಅದಕ್ಕೂ ಇದಕ್ಕೊಂದು ಸ್ವಲ್ಪ ವ್ಯತ್ಯಾಸವಿದೆ. ಅದು ಚೆನ್ನಾಗಿರುವಂಥ ವ್ಯತ್ಯಾಸ, ಉಲ್ಲೇಖ್ಯವಾದದ್ದು. ಭಂಡ ಮನ್ಮಥನ ದಹನದ ಬಳಿಕ ಉಳಿದ ಬೂದಿಯಿಂದ ನಿರ್ಮಾಣವಾದವನು. ಒಂದು ಕಡೆ ಬರುತ್ತೆ, ಗಣಪತಿ ಆ ಬೂದಿಯಿಂದ ಭಂಡಾಸುರನ ನಿರ್ಮಾಣ ಮಾಡಿದ ಅಂತ ಕೂರ್ಮಾದಿ ಪುರಾಣಗಳಲ್ಲಿ ಹಾಗೆ ಬರ್ತದೆ. ಮೊನ್ನೆ ನಾನು ಪರಿಚಯ ಮಾಡಿಕೊಟ್ಟ ಕೂರ್ಮ ಪುರಾಣದಲ್ಲಿ ಹಾಗೆಯೇ ಬರುವಂಥ ಉಲ್ಲೇಖ. ಗಣಪತಿ ಆಟವಾಡ್ತಾ ಆ ಕಾಮನ ಭಸ್ಮವನ್ನು, ಮನ್ಮಥನ ಭಸ್ಮವನ್ನು ಒಂದು ಬೊಂಬೆಯಾಗಿ ಮಾಡಿದ. ಆಟದ ಗೊಂಬೆಗೆ ಜೀವವನ್ನು ಕೊಟ್ಟ. ಆಗ ಅವನು ಭಂಡಾಸುರನಾದ ಅಂತ ಬರುತ್ತೆ. ಆದರೆ ಬ್ರಹ್ಮಾಂಡಾದಿ ಪುರಾಣಗಳಲ್ಲಿ ಬರುವಂತೆ ಶಿವನೇ ಆ ಭಸ್ಮವನ್ನು ಮನುಷ್ಯಾಕೃತಿಗೆ ಮಾಡಿದ. ಅವನ ಕೆಲಸವನ್ನು ನೋಡಿ ಬ್ರಹ್ಮ ಇದೇನಿದು ಅನ್ಯಾಯ, ಸುಟ್ಟ ಮನ್ಮಥ ಮತ್ತೆ ಈ ರೂಪದಲ್ಲಿ ಬರ್ತಾ ಇದ್ದಾನಲ್ಲ ಅಂತ ಭಣ್ಣಂತ, ಇದು ಅಯೋಗ್ಯವಾದದ್ದು ಅಂತ ಅಂದ. ಅದಕ್ಕೆ ಭಂಡ ಅಂತ ಆದ ಅಂತ. ಒಟ್ಟಿನಲ್ಲಿ ಏನೇ ಆಗಲಿ ಸುಟ್ಟ ಕಾಮ ಮತ್ತೆ ಕೆರಳಿತು. ಆಗ ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರೆಯ ಗಣವ ಅಂತ ಹೇಳಬೇಡ, ಎತ್ತಣಿಂದಳೋ ಬೀಸಿ ಬರುತ್ತಿಹ ಗಾಳಿ ಬಿತ್ತಲಾಗದೆ ಮೋಹ ಬೀಜವನ್ನು ಮನದೊಳಗೆ. ಆ ಮಾಯೆಯ ಗಾಳಿ ಎತ್ತಲಿಂದಲೋ ಬೀಸಿ ಮನಸ್ಸಿನಲ್ಲಿ ಮೋಹದ ಬೀಜವನ್ನು ಬಿತ್ತಲಾಗದೆ ಇರ್ತ್ಯ. ಹಾಗಾಗಿ ಸತ್ತವೆನ್ನಾಶೆಗಳು ಗೆದ್ದೆನಿಂದ್ರಿಯ ಗಣವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಒಂದು ಕಾಮ ಸುಟ್ಟಿದ್ದು ಮತ್ತೆ ಕೂಡ ಚಿಗಿತುಕೊಂಡು ಬಂದಂಥದ್ದು. ಅದಕ್ಕೆ ಪರಿಹಾರ ಯಾವುದು? ಜ್ಞಾನವೇ ಪರಿಹಾರ. ಕಾಮಕ್ಕೆ ಜ್ಞಾನವೇ ಮದ್ದು, ಇನ್ಯಾವುದೂ ಅಲ್ಲ. ಅದನ್ನು ಹೇಳೋದಕ್ಕೆ ಚಿತ್ ಅಂದರೆ ಜ್ಞಾನದ ಅಗ್ನಿಕುಂಡ. ಜ್ಞಾನಾಗ್ನಿಕುಂಡದಿಂದ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ ಅಂತ ಗೀತಾಚಾರ್ಯ ಹೇಳಿದನಲ್ಲ. ಕರ್ಮ ಎಲ್ಲಿಂದ ಬಂತು? ಕಾಮದಿಂದ ಬಂತು. ಕಾಮ ಎಲ್ಲಿಂದ ಬಂತು? ಅವಿದ್ಯೆಯಿಂದ ಬಂತು. ಅವಿದ್ಯಾ ಕಾಮ ಕರ್ಮ, ಇದು ಅದರ ಒಂದು ಪ್ರಸ್ಥಾನ. ಮೊದಲು ಅವಿದ್ಯೆ, ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ. ಕರ್ಮವನ್ನು ಸುಡಬೇಕು ಅಂದರೆ ಕಾಮವನ್ನು ಸುಡಬೇಕು, ಕಾಮವನ್ನು ಸುಡಬೇಕು ಅಂದರೆ ಅವಿದ್ಯೆಯನ್ನು ಸುಡಬೇಕು. ಅವಿದ್ಯೆಯ ನಿವೃತ್ತಿ ಹೇಗೆ? ಜ್ಞಾನದಿಂದ. ಅವಿದ್ಯೆಯ ಮೃತ್ಯುಂ ತ್ಯಕ್ತ್ವಾ ವಿದ್ಯೆಯ ಅಮೃತಮಶ್ನುತೆ. ಹೀಗಾಗಿ ಜ್ಞಾನದಿಂದ ಅಜ್ಞಾನವನ್ನು, ವಿದ್ಯೆಯಿಂದ ಅವಿದ್ಯೆಯನ್ನು ನಾಶನ ಮಾಡಬೇಕು. ಅದಕ್ಕಾಗಿ ದೇವಿ ಚಿದಗ್ನಿಕುಂಡ ಸಂಭೂತಳಾಗಿ ಬಂದಳು ಅಂತ. ಇಲ್ಲಿ ಮಹಿಷ ರಾಕ್ಷಸಾಗ್ರಣಿ. ಅವನನ್ನು ದಹನ ಮಾಡೋದಕ್ಕೆ ರಾಕ್ಷಸ ದಹನ ಯಾಗದಿಂದ, ಪಲಾಶ ಸಮಿತ್ ಯಾಗದಿಂದ ದೇವಿ ಹುಟ್ಟಿ ಬಂದಳು. ಆಗ ಒಬ್ಬೊಬ್ಬ ದೇವತೆಯೂ ಕೂಡ ತನ್ನ ತನ್ನ ಆಯುಧವನ್ನು ಕೊಟ್ಟು ಆಕೆಯ ಕೈಗಳನ್ನು ಅಲಂಕರಿಸಿ ಆಕೆಗೆ ಶಕ್ತಿಯನ್ನು ತುಂಬಿಕೊಟ್ಟದ್ದು ಅಂತ ಬರುತ್ತೆ. ಅಂದರೆ ನಾವೆಲ್ಲ ಸೇರಿ ನಮ್ಮ ಶಕ್ತಿಯನ್ನು ಸಂಭರಣ ಮಾಡಬೇಕು. ಶಕ್ತಿ ಸಂಭೃತವಾದಾಗಲೇ ಹಾಗೆ ಆಗುವಂಥದ್ದು ಅಂತ. ಹೊಸದನ್ನು ಏನೂ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇರೋದನ್ನೇ ಒಟ್ಟು ಸೇರಿಸಿ ಹಾಗೋ ಹೀಗೋ ಬದಲಾವಣೆ ಮಾಡಿದ್ರೆ ಹೊಸತಾಗುತ್ತದೆ ಅಂತ. ಮತ್ತು ದೇವಿ ಇನ್ನು ಎಲ್ಲಿಯೋ ಇಲ್ಲ, ನಮ್ಮೊಳಗೆ ಇರುವಂಥ ಶಕ್ತಿಯನ್ನು ಕೇಂದ್ರೀಕರಣ ಮಾಡಬೇಕು. ಸಾಮಾನ್ಯವಾದಂಥ ಬೆಳಕು ನಾವಾದರೆ ಲೇಸರ್
ಅಂದರೆ ಬಹಳ ಕೇಂದ್ರೀಕೃತವಾದ ಬೆಳಕು ದೇವಿ ಆಗುವಂಥದ್ದು ಅನ್ನುವ ಸ್ವಾರಸ್ಯ ಕಾಣಿಸುತ್ತದೆ. ಆಮೇಲೆ ದೇವಿ ಹೋಗಿ ಆತನನ್ನು ಯುದ್ಧಕ್ಕೆ ಆಹ್ವಾನ ಕೊಡ್ತಾಳೆ. ಆಗ ಮಹಿಷಾಸುರ ತನ್ನ ದೂತರನ್ನು ಮೊದಲು ಕಳಿಸ್ತಾನೆ. ಆ ಸಂದರ್ಭದಲ್ಲಿ ಶುಂಭ ನಿಶುಂಭರು ದೂತರಾಗಿ ಬರ್ತಾನೆ. ಅವರು ದೇವಿಯನ್ನು ಕೇಳಿ ಹೇಳ್ತಾರೆ, ನೀನು ನಮ್ಮ ಮಹಿಷಾಸುರನನ್ನು ಮದುವೆ ಆಗುವ ಅಬಲೆ ನಿನಗೇನಾಗುತ್ತದೆ ಅಂತ. ಆಗ ಅವಳು ಹೇಳ್ತಾಳೆ, ನಾನು ನಿರ್ಗುಣಕ್ಕೆ ಬದ್ಧಳಾದವಳು, ನಾನು ನಿರ್ಗುಣವಾದಂಥ ಪರಬ್ರಹ್ಮದ ಪತ್ನಿ, ಅಂದರೆ ಪರಬ್ರಹ್ಮ ಶಕ್ತಿ ಸ್ವರೂಪಿಣಿಯಾಗಿರುವುದು, ನಿನ್ನಂಥ ದುರ್ಗುಣಿಗಳಿಗೆ ನಾನು ಎಟುಕುವಂಥವಳಲ್ಲ ಅಂತ ಹೇಳ್ತಾಳೆ. ಆಗ ಶುಂಭ ನಿಶುಂಭರ ಚಂಡಮುಂಡರ ಸಂಹಾರವಾಗುತ್ತದೆ. ಆಮೇಲಿಂದ ಚಂಡಮುಂಡರ ಸಂಹಾರವಾದ ಮೇಲೆ ರಕ್ತಬೀಜ ಬರ್ತಾನೆ. ರಕ್ತಬೀಜನ ಸಂಹಾರವೂ ಆಗುತ್ತದೆ. ಇಲ್ಲಿ 2 ಬಾರಿ ರಕ್ತಬೀಜ ಬರುವುದುಂಟು. ಶುಂಭ ನಿಶುಂಭರ ಒಂದು ಮುಂದಿನ ಯುದ್ಧ ಬರುತ್ತೆ, ಅಲ್ಲಿ ಕೂಡ ಬರುವುದು ಅಂತ. ಹೀಗೆ ಪ್ರಾಯಶಃ ಪುರಾಣದಲ್ಲಿ ಒಂದೇ ಘಟನೆ 2 ಬಾರಿ ಆವೃತ್ತಿಯಾಗಿರುವಂಥದ್ದು ಪ್ರಕ್ಷೇಪ ರೂಪದಿಂದ ಇರಬಹುದು. ರಕ್ತಬೀಜನ ಕಥೆ ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ರಕ್ತ ಬಿದ್ದಲ್ಲಿಯೇ ಮತ್ತೆ ಚಿಗಿತುಕೊಳ್ತಾನೆ. ಆಗ ಆತನನ್ನು ಕೌಶಿಕಿ ಅಥವಾ ಕಾಳಿಕಾಶಕ್ತಿ ನಾಶ ಮಾಡಿದಳು. ನಾಲಿಗೆಯ ಮೇಲೆ ಅವನ ಸಂಹಾರ ಮಾಡಿ ಅವನ ರಕ್ತ ಭೂಮಿಗೆ ಬೀಳದಂತೆ ಮಾಡಿದಳು ಅಂತ. ಕಡೆಗೆ ಮಹಿಷಾಸುರನನ್ನು ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದಳು ಅಂತ ಬರ್ತದೆ. ಇನ್ನು ಕೆಲವು ಪುರಾಣಗಳಲ್ಲಿ ವರುಣಪಾಶದಿಂದ ಆತನನ್ನು ಕಟ್ಟಿ ಶಿವನ ಶೂಲದಿಂದ ತಿವಿದು ಕೊಂದದ್ದು ಅಂತ. ಹೇಗೆ ಇರಲಿ ರಾಕ್ಷಸ ಸಂಹಾರ ಆಗುತ್ತದೆ. ಆಮೇಲೆ ಮತ್ತೊಂದು ಕುತ್ತು ಬರ್ತದೆ. ಅದು ಶುಂಭ ನಿಶುಂಭರು ವಿಜೃಂಭಣೆ ಮಾಡಿ ದೇವತೆಗಳನ್ನೆಲ್ಲ ಓಡಿಸಿದ್ದು, ಅವರಿಗೆ ನೆಲೆಯಿಲ್ಲದಂತೆ ಮಾಡಿದ್ದು. ಮತ್ತೆ ದೇವತೆಗಳು ಈ ಕಡೆಗೆ ಬಂದು ಪ್ರಾರ್ಥನೆ ಮಾಡ್ತಾರೆ. ಇದು ನಮ್ಮ ಪುರಾಣಗಳಲ್ಲಿ ಪುನಃ ಬರ್ತಾ ಇರುವಂಥದ್ದು. ರಾಕ್ಷಸರ ಕೈ ಮೇಲೆ ಆಗುತ್ತದೆ, ದೇವತೆಗಳು ಸಂಪತ್ತನ್ನು ಕಳ್ಕೊಳ್ತಾರೆ, ಯಶಸ್ಸನ್ನು, ವರ್ಚಸ್ಸನ್ನು, ತೇಜಸ್ಸು, ಮಹಸ್ಸನ್ನು ಕಳ್ಕೊಳ್ತಾರೆ. ಆಗ ವಿಷ್ಣುವಿನ ಹತ್ತಿರಕ್ಕೋ ಬ್ರಹ್ಮನ ಹತ್ತಿರಕ್ಕೋ ಶಿವನ ಹತ್ತಿರಕ್ಕೋ ಬರ್ತಾರೆ, ಇಲ್ಲ ದೇವಿ ಹತ್ತಿರಕ್ಕೆ ಬರುವಂಥದ್ದು. ಈ ರೀತಿಯಾಗಿ ಅದು ಹಾಗೆ ಸುರಾಸುರರದು ಒಮ್ಮೆ ಅವರದು ಒಮ್ಮೆ ಇವರದು ಲೋಕದಲ್ಲಿ ಕಾಣುವಂಥದ್ದೇ. ಕೆಲವೊಮ್ಮೆ ಭೋಗ ಪಾರಮ್ಯಕ್ಕೆ ಬೆಲೆ, ಕೆಲವೊಮ್ಮೆ ಭೋಗ ನಾಶನಕ್ಕೆ ಬೆಲೆ, ಹೀಗೆ ಬರ್ತಲೇ ಇರ್ತದೆ. ಅದು ನಿರಂತರವಾಗಿ ಸದಸಚ್ಛಕ್ತಿಗಳ ಸಂಘರ್ಷ ಆಗ್ತಲೇ ಇರ್ತದೆ. ಆದರೆ ಋಷಿಗಳು ಯಾವತ್ತೂ ನಾಶವಾಗುವುದಿಲ್ಲ. ಅವರು ಯಾವ ಅಧಿಕಾರಕ್ಕೂ ಬಂದವರಲ್ಲ. ರಾಕ್ಷಸರು ತಮೋಗುಣದವರು, ದೇವತೆಗಳು ರಜೋಗುಣದವರು, ಋಷಿಗಳು ಸತ್ವಗುಣದವರು. ಸತ್ವಗುಣ ರಜೋಗುಣಕ್ಕೆ ಸಹಕಾರಿಯಾಗಿ ನಿಲ್ಲುತ್ತದೆ ಇಲ್ಲಿ. ಅದರಿಂದ ಋಷಿಗಳ ಮಾತಿನಂತೆ ದೇವತೆಗಳು ನಡ್ಕೊಳ್ತಾರೆ. ಅಂದರೆ ರಜೋಗುಣ ಸತ್ವಾಧೀನವಾಗಿ, ಸತ್ವಾಶ್ರಿತವಾಗಿ ತನ್ನ ಕೆಲಸವನ್ನು ಮಾಡುತ್ತದೆ ಅಂತ. ತಮೋಗುಣಿಗಳಿಗೆ ಹಾಗೆ ಋಷಿಗಳ ಬೆಂಬಲ ಇಲ್ಲ. ಅವರಲ್ಲಿಗೆ ಹೋದಂಥ ಏಕಮೇವಾದ್ವಿತೀಯ ಋಷಿವರ್ಗ ಅಂದರೆ ಭೃಗುವರ್ಗ, ಅದರೊಳಗೂ ವಿಶೇಷವಾಗಿ ಉಶನಸ್ ಅಂತ ಹೆಸರಾದ ಶುಕ್ರ. ಆ ಶುಕ್ರ ಅವರ ತಾಳಕ್ಕೆ ತಕ್ಕಂತೆ ಕುಣಿತಾನೆ. ಇವನು ತಾನು ತನ್ನ ವೈಯಕ್ತಿಕವಾದಂಥ ಯೋಗ್ಯತೆಯನ್ನು ಉಳಿಸಿಕೊಳ್ಳೋದಿಲ್ಲ. ನೆನಪಿಗೆ ಬರುತ್ತದೆ ಟಿ ಪಿ ಕೈಲಾಸಂ ಅವರ ಒಂದು ಜೋಕ್. ಮಹಾರಾಜರು ಒಮ್ಮೆ ಈ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಜನಕ್ಕೆಲ್ಲ ಒಳ್ಳೆಯ ರೀತಿಯ ತುಂಬ ಚೆನ್ನಾಗಿರುವ ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿ ಆಸ್ಥಾನ ಮಹಾವಿದ್ವಾಂಸರಾದ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಅಲ್ಲಿಗೆ ನಿಯುಕ್ತಿ ಮಾಡ್ತಾರೆ. ಕೆಲವು ಕಾಲ ಕಳೆದ ಮೇಲೆ ಮಹಾರಾಜರು ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಹುಡುಕಿಕೊಂಡು ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಯಲ್ಲಿ ಅವರು ಕಲಿಸಿಕೊಟ್ಟಿದ್ದು ನೋಡಿದ್ರೆ ಅಲ್ಲಿ ಕಾಣಿಸೋದೇ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಆಗ ಊರಾಚೆ ಇರ್ತಕ್ಕಂಥ ಅಶ್ವತ್ಥ ಕಟ್ಟೆ ಹತ್ತಿರಕ್ಕೆ ಬಂದರೆ ಅಲ್ಲೊಬ್ಬ ಹಳ್ಳಿಯ ಮುದುಕ ತಲೆಗೆ ಲಪ್ಪಟ್ಟೆ ಕಟ್ಟಿ ಹೊಗೆ ಸೊಪ್ಪು ಹಾಕ್ಕೊಂಡು ಅಗದು ಉಗೀತಾ ಇರ್ತಾನೆ. ಅಪ್ಪ, ಇಲ್ಲಿ ಆಸ್ಥಾನ ಮಹಾವಿದ್ವಾಂಸರು ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಇಲ್ವಾ ಅಂದರೆ, ಬುದ್ಧಿ ಗೆಪ್ತಿಗೆಲ್ಲವರ, ನಾನೇ ಕುಕ್ಕೆ ಸುಬ್ಬ ಅಲ್ವರ ಅಂತ ಹೇಳ್ತಾನೆ. ಆಗ ಹಳ್ಳಿಗರು ಇವರ ಭಾಷೆಯನ್ನು ಕಲಿಯೋಕ್ಕೆ ಬದಲಾಗಿ ಅವರೇ ಇವರಿಗೆ ಭಾಷೆಯನ್ನು ಕಲಿಸಿರ್ತಾರೆ. ತಿರೋಗತಿ. ಆ ತರಹ ಅಸುರಗುರುವಾಗಿ ಹೋದ ಶುಕ್ರಾಚಾರ್ಯ ಅವರ ಮದ್ಯಪಾನಾದಿ ವ್ಯಸನಗಳನ್ನು ಕಲಿತುಬಿಟ್ಟ. ತಾನು ತಿದ್ದೋದಕ್ಕೆ ಬದಲಾಗಿ ತಾನೇ ತಿದ್ದಲ್ಪಟ್ಟಂಥದ್ದಾಗುತ್ತೆ. ಇದು ವಿಪರೀತ. ಅಂದರೆ ತಮೋಗುಣಕ್ಕೆ ಅಧೀನವಾಗಿಬಿಟ್ಟಾಗ ಸತ್ವಗುಣ ಸರ್ವನಾಶ ಆಗಿಬಿಡುತ್ತೆ. ನಮ್ಮ ದೇಶದಲ್ಲಿ ಇವತ್ತಾಗಿರುವಂಥದ್ದು ಅದೇನೆ. ತಮೋಗುಣಕ್ಕೆ ಸಾತ್ವಿಕರು ಕೂಡ ಅಧೀನರಾಗಿ ಬಾಳ್ತಾ ಇದ್ದಾರೆ. ಹಾಗಲ್ಲದೆ ರಜೋಗುಣವನ್ನು ಹೆಚ್ಚು ಮಾಡಿಕೊಂಡು ರಜೋಗುಣವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಂಥ
ಸಾತ್ವಿಕವಾದರೆ ಎಷ್ಟೆಲ್ಲ ಕೆಲಸ ಮಾಡ್ಬೋದು. ಆ್ಯಕ್ಟಿವಿಟಿ, ಕ್ರಿಯೇಟಿವಿಟಿ ಇರುವಂಥದ್ದು ರಜೋಗುಣದಲ್ಲಿಯೇ. ಅದಕ್ಕೆ ಒಳ್ಳೆಯ ಡೈರೆಕ್ಷನ್. ರಜೋಗುಣ ಅನ್ನೋದು ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ಬೋದು ಫಿಸಿಕ್ಸ್ನ ಪರಿಭಾಷೆಯಲ್ಲಿ. ಅದಕ್ಕೆ ಡೈರೆಕ್ಷನ್ ಕೊಡಬೇಕು ಅಂದರೆ ವೆಕ್ಟಾರ್ ಕ್ವಾಂಟಿಟಿ ಆಗುತ್ತದೆ, ಒಂದು ದಿಕ್ಕು ಬೇಕು ಅಂತ. ಆಗ ಸತ್ವ ಬೇಕು. ಸತ್ವಾಶ್ರಿತವಾದ ರಜಸ್ಸು ಎ ಪಾಸಿಟಿವ್ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ಬೋದು. ಹಾಗಲ್ಲದೆ ತಮೋಗುಣಕ್ಕೆ ಬಂದುಬಿಟ್ರೆ ಸ್ಕೇಲಾರ್ ಕ್ವಾಂಟಿಟಿ ಬಂದು ನಲ್ಲಿಫೈ ಆಗೋಗ್ಬಿಡುತ್ತೆ, ಅದಕ್ಕೆ ಏನು ಉಳಿಯೋದಿಲ್ಲ. ಇಟ್ ಬಿಕಮ್ಸ್ ಝೀರೋ, ಇನರ್ಷಿಯಾ ಮಾತ್ರ ಉಳಿಯುವಂಥ. ತಮೋಗುಣ ಅಂದರೆ ಇನರ್ಷಿಯಾ, ಜಡತ್ವ ಅಂತ. ಹಾಗಾಗ್ಬಿಡುತ್ತೆ. ಅಸುರರ ತೋರುವ ಅಭಿವೃದ್ಧಿಯೆಲ್ಲವೂ ಕೂಡ ಜಡತ್ವಕ್ಕೇನೆ, ಸರ್ವಥಾ ಅನರ್ಥಕ್ಕೆ ಕಾರಣವಾಗುತ್ತದೆ ಅಂತ ಗೊತ್ತಾಗುತ್ತದೆ. ಶುಂಭ ನಿಶುಂಭರು ವಿಜೃಂಭಣೆ ಮಾಡ್ತಾರೆ, ದೇವತೆಗಳಿಗೆ ನೆಲೆ ತಪ್ಪುತ್ತದೆ. ಆಗ ಅವರು ದೇವಿಯನ್ನೇ ಬಂದು ಕೇಳ್ತಾರೆ. ದೇವಿ ಚಿಂತೆ ಬೇಡ ಅಂಥೇಳಿ ಲಲಿತಾ ತ್ರಿಪುರ ಸುಂದರಿಯ ರಮಣೀಯ ಮನೋಹರವಾದ ರೂಪವನ್ನು ತಾಳಿ ತನ್ನ ಒಂದು ಘೋರ ಶಕ್ತಿಯನ್ನು ಹೊರಗೆ ಆವಾಹನೆ ಮಾಡ್ತಾಳೆ. ಅದು ಕೌಶಿಕಿ ಅಥವಾ ಕಾಲಿಕಾ ಅನ್ನುವ ಶಕ್ತಿ ಆಗುತ್ತದೆ. ಇವಳು ಗೌರಿ, ಅವಳು ಕಾಳಿ. ಇವಳು ಸುಮನೋಹರೆ, ಅವಳು ಭಯಂಕರೆ. ಇಬ್ಬರೂ ಕೂಡ ಸಿಂಹ ಮತ್ತು ವ್ಯಾಘ್ರ ವಾಹನಗಳಲ್ಲಿ ಹೋಗ್ತಾರೆ. ಹೋಗಿ ಮೇರು ಪರ್ವತದ ಮೇಲೆ ಕುಳಿತು ಗೀತ, ವಾದ್ಯ, ನೃತ್ಯ, ವಿನೋದಗಳಲ್ಲಿ ತೊಡಗುತ್ತಾರೆ. ಅಲ್ಲಿಗೆ ಬಂದಂಥ ಧೂಮ್ರಾಕ್ಷ ಅಥವಾ ಧೂಮ್ರಲೋಚನ ಅಂತ ಶುಂಭ ನಿಶುಂಭರ ಅನುಚರ ಇವ್ರನ್ನ ಕಂಡು ನಮ್ಮ ಯಜಮಾನರಿಗೆ ತಕ್ಕಂಥ ಕನ್ಯೆಯರು ಇವರಿಬ್ಬರು ಅಂತ ಭಾವಿಸಿ ಅವರನ್ನ ಕೆರಳಿಸ್ತಾರೆ. ಆಗ ಅವರು ಬರ್ತಾರೆ. ಬಂದವರು ಸಂಗ್ರಾಮದಲ್ಲಿ ಸತ್ತೇ ಹೋಗ್ತಾರೆ. ಹೀಗೆ ಶುಂಭ ನಿಶುಂಭರ ವಧೆಯೂ ಆಗುತ್ತದೆ. ಚಂಡಮುಂಡರು ಮಹಿಷಾಸುರನ ಪ್ರತಿನಿಧಿಗಳಾಗಿ ಬಂದು ಅವರು ಸತ್ತದ್ದು, ಶುಂಭ ನಿಶುಂಭರು ಹೀಗೆ ಸತ್ತದ್ದು. ಇನ್ನು ಭಂಡಾಸುರನ ವಧೆಯನ್ನು ಈಗಲೇ ಸಂಕ್ಷಿಪ್ತವಾಗಿ ಪ್ರಸ್ತಾವ ಕೂಡ ಮಾಡದೆ, ಇದಿಷ್ಟು ದೇವಿ ಪಾರಮ್ಯದ ಒಂದು ಅಸುರ ಸಂಹಾರದ ಕಥಾನಕವಾಗಿ ಬರುವಂಥದ್ದು. ಇಲ್ಲಿ ಚಂಡಮುಂಡರನ್ನು ಸಂಹಾರ ಮಾಡಿದ ಕಾರಣ ಅವಳು ಚಾಮುಂಡಿ ಅಂತ ಅನಿಸಿಕೊಂಡ್ಳು. ಶುಂಭ ನಿಶುಂಭರನ್ನು ಸಂಹಾರ ಮಾಡಿದ ಕಾರಣ ಅವಳು ಭೈರವಿ ಅಂತ ಅನಿಸಿಕೊಂಡಳು. ಮತ್ತು ಮಹಿಷಾಸುರನನ್ನು ಸಂಹಾರ ಮಾಡಿದವಳು ಮಹಿಷಮರ್ದಿನಿ ಅಂತ ಅನಿಸಿಕೊಂಡಳು. ಮತ್ತು ಯಾವುದೇ ರಾಕ್ಷಸ ಮಾಯೆಗೆ ಅವಳು ಅಜಯ್ಯಳಾಗಿರುವ ಕಾರಣ ದುರ್ಗಾ ಅಂತ ಅನ್ನಿಸಿಕೊಂಡಳು. ಈ ಎಲ್ಲ ಸಂಹಾರ ಕಾಲದಲ್ಲಿ ತನ್ನ ಸಿಂಹಪ್ರತಾಪವನ್ನು ತೋರಿಸಿಕೊಟ್ಟಂಥ ನಾರಸಿಂಹಿ ಆದಳು. ಅದೇ ರೀತಿಯಾಗಿ ವೈರಿಗಳ ಎದೆಯನ್ನು ಕೆತ್ತಿ ಹಾಕುವಂಥ ವಾರಾಹಿ ಸ್ವರೂಪವನ್ನು ಪಡ್ಕೊಂಡಳು. ಮತ್ತು ನಿತ್ಯ ತಪಸ್ವಿನಿಯಾಗಿ ಕೌಮಾರಿ ಅಂತ ಅನಿಸಿಕೊಂಡಳು. ಹಾಗೆ ಬ್ರಹ್ಮವಿದ್ಯಾ ಪ್ರವರ್ತಕಳಾಗಿ ಬ್ರಾಹ್ಮಿ ಅಂತ ಅನಿಸಿಕೊಂಡಳು. ಮತ್ತು ಧವಲವರ್ಣದಿಂದಾಗಿ ಗೌರಿ ಅಂತ ಅನಿಸಿಕೊಂಡಳು. ಆನಂದ ಸ್ವರೂಪಿಣಿಯಾಗಿ ಎಲ್ಲರಿಗೂ ಕೂಡ ವಿನೋದ ಸಂತೋಷವನ್ನು, ರಂಜನೆಯನ್ನು ಕೊಡುವ ಕಾರಣ ಅವಳು ಲಲಿತಾ ತ್ರಿಪುರ ಸುಂದರಿ ಅಂತ ಆದಳು ಅಂತ ಈ ನವಶಕ್ತಿಯರ ಹೆಸರುಗಳೆಲ್ಲ ಈ ರೀತಿಯಾಗಿ ಬರುತ್ತದೆ. ಗ್ರಾಮ ಗ್ರಾಮಗಳಲ್ಲಿ ಗ್ರಾಮದೇವತೆಯ ರೂಪದಲ್ಲಿ ಅವಳು ನಿಲ್ಲುವಂತೆ ಆಗ್ತಾಳೆ. ವನಗಳಲ್ಲಿ ಕೂಡ ವನಶಂಕರಿ ರೂಪದಿಂದ ನಿಲ್ತಾಳೆ. ಅದೇ ವಭಯೋರಭೇದ ಅಂತ ಬನಶಂಕರಿ ಅಂತ ಆಯಿತು ಅಂತ ಈ ರೀತಿಯಾದ ದೇವಿ ಸ್ವರೂಪಗಳೆಲ್ಲ ನಮಗೆ ಕಾಣಸಿಗುತ್ತವೆ. ಆಮೇಲೆ ಈ ಒಂದು ಪುರಾಣದಲ್ಲಿ ಕಾಣುವ ಮತ್ತೊಂದು ಮುಖ್ಯವಾದ ಕಥೆ ವೃತ್ರಾಸುರ ಸಂಹಾರ. ಅದನ್ನು ಹಿಂದೆಯೇ ನಾನು ವಿಷ್ಣುವಾದಿ ಪುರಾಣಗಳ ಬಗ್ಗೆ ಹೇಳುವಾಗ ವಿಸ್ತರಿಸಿದ್ದ ಕಾರಣ ಬೇಕಿಲ್ಲ. ತ್ವಷ್ಟ ಪ್ರಜಾಪತಿ ಈ ಮುನ್ನ ಹೇಳಿದ ವಿಶ್ವರೂಪನ ವಧೆಯಿಂದ ರುಷ್ಟನಾಗಿ ತಾನು ಯಜ್ಞ ಮಾಡಿ ಅತೀಂದ್ರನನ್ನು ಸೃಷ್ಟಿ ಮಾಡಬೇಕು ಅಂತ ವೃತ್ರನ್ನು ಸೃಷ್ಟಿ ಮಾಡಿದ್ದು. ಇಲ್ಲಿ ವೃತ್ರಾಸುರ ಸಂಹಾರಕ್ಕೆ ದೇವಿ ಸಹಾಯಕಳಾದಳು ಅಂತ ಆ ಒಂದು ದೃಷ್ಟಿಯಿಂದ ಈ ಕಥೆ ಬರ್ತದೆ. ಇಂದ್ರ ವೃತ್ರಾಸುರ ಸಂಹಾರ ಮಾಡಿದ ಮೇಲೆ ವೃತ್ರ ಹತ್ಯಾ ದೋಷ ಅವನನ್ನು ಬೆಂಬತ್ತಿದಾಗ ಮಾನಸ ಸರೋವರದಲ್ಲಿ ಒಂದು ಕಮಲ ನಾಳದ ಒಳಗೆ ಸೇರಿಕೊಂಡು ಬಿಟ್ಟ. ಅಲ್ಲಿ ಇದ್ದು ಭಗವತಿಯ ದೇವಿಯ ಆರಾಧನೆ ಮಾಡಿದ. ಆ ಆರಾಧನೆಯ ಪ್ರಭಾವದಿಂದ ಅವನು ಆಚೆಗೆ ಬಂದು ವೃತ್ರನ ಸಂಹಾರ ಮಾಡಿದ. ವೃತ್ರಾಸುರನ ಒಂದು ಹತ್ಯಾಪಾತಕ ಇಂದ್ರನನ್ನು ಬೆಂಬತ್ತಿದಾಗ ಇಂದ್ರ ಪದವಿ ಖಾಲಿಯಾಗಿ ಕೂತ್ಕೊಳ್ತು. ಅರಾಜಕವಾಗಬಾರದು ಅಂತ ಮೊದಲು ಪಾತಾಳದ ಒಬ್ಬ ಪ್ರತಿನಿಧಿಯಾದವನು ವೃತ್ರ ಇಂದ್ರಸ್ಥಾನದಲ್ಲಿ ಕೂತಿದ್ದ. ಅವನು ಸಂಹಾರವಾಯಿತು. ಇಂದ್ರ ಇಲ್ಲ. ಈಗ ಮರ್ತ್ಯ ಅಂದರೆ ಮಧ್ಯಲೋಕದ ಒಬ್ಬ ರಾಜ, ಅವನು ನಹುಷ, ಅವನು ಬಂದು ಕೂತ. ನಹುಷ ಇಂದ್ರತ್ವ ಪೂರ್ತಿಯಾಗಬೇಕು ಅಂದರೆ ಇಂದ್ರಾಣಿ ಬೇಕು ಅಂತ ಹೇಳಿಬಿಟ್ಟಿದ್ರು. ಶಚೀದೇವಿಯನ್ನು ಕೆಣಕೋದಿಕ್ಕೆ ಬಂದ. ಆಗ ಸಪ್ತರ್ಷಿಗಳನ್ನು ಶಿಬಿಕೆಯನ್ನಾಗಿ ಮಾಡಿಕೊಂಡು ಬಂದು ಅವನು ಭ್ರಷ್ಟನಾಗಿ ಭೂಮಿಗೆ ಬಿದ್ದ ಅನ್ನುವ ಕಥೆ ನಮಗೆ ಗೊತ್ತೇ ಇದೆ. ಆ ರೀತಿಯಾದಂಥ ಕುತ್ತು ಬಂದಾಗಲೂ ಶಚೀದೇವಿಯನ್ನು
ಇಂದ್ರಾಣಿ ಅನ್ನುವಂತಹ ದೇವಿ ಸ್ವರೂಪ. ಆಕೆ ಮಹಾದೇವಿಯ ಅನುಗ್ರಹದಿಂದಲೇ ಈ ಕುತ್ತನ್ನು ನಿವಾರಣೆ ಮಾಡಿಕೊಂಡಳು ಅಂತಲೂ ಕೂಡ ಇಲ್ಲಿ ಕಥೆ ಬರ್ತದೆ. ಅದಾದ ಮೇಲೆ ನಾವು ಶುನಶ್ಶೇಪ ಅವನ ವೃತ್ತಾಂತವನ್ನು ಕಾಣ್ತೀವಿ. ಅದು ಮುಂದೆ ಹರಿಶ್ಚಂದ್ರನ ಕಥೆಯಲ್ಲಿ ಬರುವ ಕಾರಣ ನಾಳೆ ದಿವಸ ಅದನ್ನು ನೋಡಬಹುದು. ಆಮೇಲೆ ಹೈಹಯ ವಂಶದ ಕಥೆ, ಅಲ್ಲಿಯ ಒಂದು ದೇವಿ ಪರಂಪರೆಯ ಒಂದು ಪಾರಮ್ಯ ಇಂಥದ್ದು ಅನ್ನುವ ಒಂದು ಸಣ್ಣ ಎಳೆ ಕಾಣಿಸುತ್ತೆ. ಅದು ಸ್ವಲ್ಪ ಸ್ವಾರಸ್ಯಕಾರಿಯಾದದ್ದು, ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದ ಒಂದು ಕಥೆ ಅಂತ ಭಾವಿಸಿದ್ದೀನಿ. ಹಿಂದೊಮ್ಮೆ ವೈಕುಂಠದಲ್ಲಿ ಮಹಾವಿಷ್ಣು ಲಕ್ಷ್ಮಿ ಇದ್ದಾಗ ಅಲ್ಲಿ ಇಂದ್ರ ಸಖ, ಇಂದ್ರನ ಗೆಳೆಯ ರೇವಂತ, ಅವನು ಸೂರ್ಯಪುತ್ರ ಅಂತಲೂ ಹೇಳ್ತಾರೆ. ಕೆಲವರಿಗೆ ರೇವಂತ ಅನ್ನುವ ಹೆಸರೆಲ್ಲ ಇಟ್ಕೊಂಡಿರ್ತಾನೆ, ಆದರೆ ರೇವಂತ ಯಾರು ಅಂತ ಅನ್ನೋದು ಗೊತ್ತಿರೋದಿಲ್ಲ. ರೇವಂತ ಸೂರ್ಯಪುತ್ರ ಅಂತ ಬರ್ತದೆ. ಅವನು ಉಚ್ಚೈಶ್ರವಸ್ಸನ್ನು, ಇಂದ್ರನ ಹತ್ತಿರ ಇದ್ದ ಕುದುರೆಯನ್ನು ಆ ಸ್ನೇಹದ ಕಾರಣ ಹತ್ತಿಕೊಂಡು ಮಹಾವಿಷ್ಣುವನ್ನು ಲಕ್ಷ್ಮೀದೇವಿಯರನ್ನು ನೋಡಬೇಕು ಅಂತ ವೈಕುಂಠಕ್ಕೆ ಬರ್ತಾನೆ. ಸೂರ್ಯಪುತ್ರ ದೇದೀಪ್ಯಮಾನ, ಮತ್ತು ಅವನ ಹತ್ತಿರುವ ವಾಹನ ಲಕ್ಷ್ಮಿಯ ಸೋದರ ಉಚ್ಚೈಶ್ರವಸ್ಸು. ಆ ಕಾರಣ ಲಕ್ಷ್ಮಿ ಕುತೂಹಲದಿಂದ ಈ ವಾಹನವನ್ನು ಮತ್ತು ಆರೋಹಕನನ್ನು ಇಬ್ಬರನ್ನು ನೋಡ್ತಾಳೆ. ಆಗ ಇವ್ರು ಯಾರು ಗೊತ್ತಾಯ್ತಾ ಅಂತ ವಿಷ್ಣು ಕೇಳ್ತಾನೆ. ಅದು ಲಕ್ಷ್ಮಿಗೆ ಕೇಳೋಲ್ಲ, ಈ ಗಮನ ಈ ಕಡೆ ಇದ್ದಿದ್ದರಿಂದ ಅವ್ರು ಯಾರು ಅಂತ ಗುರುತಿಸಿದ್ರೂ ಹೇಳೋದಕ್ಕಾಗೋದಿಲ್ಲ. ಆ ಅಶ್ವಗತಿಯನ್ನು ನೋಡ್ತಾ ಇರ್ತಾಳೆ, ಮತ್ತು ತಿರ್ಗಾ ರೇವಂತನ ಒಂದು ತೇಜಸ್ಸನ್ನು ಕಾಣ್ತಾ ಇರ್ತಾಳೆ. ಅದಕ್ಕೆ ವಿಷ್ಣು, ನೀನು ಈ ಕುದುರೆಯನ್ನು ನೋಡ್ತಾ ನನ್ನ ಮಾತಿಗೆ ಉತ್ತರ ಕೊಡಲಿಲ್ಲವಾದ್ದರಿಂದ ನೀನು ಕುದುರೆಯಾಗೆ ಭೂಮಿಗೆ ಬೀಳು ಅಂತ ಶಾಪ ಕೊಟ್ಟ ಅಂತ. ಏನು ನಮ್ಮ ದೇವತೆಗಳು ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಂಡು ಜಗಳ ಆಡಬಹುದೆಂದರೆ, ಪುರಾಣದಲ್ಲಿ ಇಂಥ ಮಾನುಷೀಕರಣದ ಸ್ವಾರಸ್ಯ ಕಂಡು ಬರುತ್ತೆ. ಈ ಥರ ಸ್ವಾರಸ್ಯ ಕಂಡು ಬಂದಾಗಲೇ ದೇವತೆಗಳು ಆತ್ಮೀಯರು ಆಗ್ತಾರೆ. ಹಾಗಲ್ಲವಾದರೆ ಎಲ್ಲಿಯೋ ದೂರದಲ್ಲಿ ಕೂತ್ಕೊಂಡು ಯಾರಿಗೂ ಮಿಸುಕಾಡೋದಕ್ಕೂ ಅವಕಾಶ ಇಲ್ಲದ ಕಲ್ಲುಗಳಾಗಿಬಿಟ್ರೆ ಏನು? ನಮ್ಮ ಗಂಗೆ ಗೌರಿಯರ ಜಗಳವೆಲ್ಲ ಸವತಿಯರ ಒಂದು ತಗಾದೆಯಂತೆ ಕಾಣಿಸುವಂಥದ್ದು ಮಾನುಷೀಕರಣದಲ್ಲಿ ತಾನೆ. ನೀವಿನ್ನೂ ಹಳ್ಳಿಯ ಕಡೆಗೆ ಹೋದಂತೆ, ಗ್ರಾಮ ಜನರ ಜೊತೆಗೆ ಹೋದಂತೆ ಮತ್ತೂ ನಿಕಟವಾಗಿ ಕಾಣಿಸ್ತಾ ಬರ್ತದೆ. ತಮಿಳುನಾಡಿನ ಒಂದು ರಂಗಪ್ರಕಾರ ತೆರುಕ್ಕೂತು. ತೆರು ಅಂತಂದರೆ ಬೀದಿ, ತೆರುವು ಅಂತಂದರೆ ಬೀದಿ ಅಂತ, ತೆರುವೆಲ್ವರಾರ್ ಅಂತಂದರೆ ಬೀದಿನಲ್ಲಿ ಬರ್ತಾರೆ ಅಂತ, ಕೂತ್ತು ಅಂತಂದರೆ ಕುಣಿತ ಅಂತ, ಬೀದಿ ಕುಣಿತ ಅಂತ. ಇವೆಲ್ಲ ಕೂಡ ವೀಥಿ ಎನ್ನುವಂತಹ ಸಂಸ್ಕೃತದ ಒಂದು ನಾಟ್ಯ ಪ್ರಕಾರದಿಂದಲೇ ಬಂದದ್ದು ಅಂತ ಗೊತ್ತಾಗುತ್ತೆ. ವೀಥಿ ಅಂದರೆ ಬೀದಿ ಅಂತ, ಬೀದಿಯಿಂದ ಆಡೋ ಬೀದಿಯ ಕುಣಿತ ಈ ಥರದ್ದು. ಇದು ತೆರುಕ್ಕೂತು, ಯಕ್ಷಗಾನ, ಕೂಚಿಪುಡಿ, ಭಾಗವತ ಮೇಳ, ದೊಡ್ಡಾಟ, ಬಯಲಾಟ ಇವುಗಳೆಲ್ಲ ಕೂಡ ಒಂದೇ ಒಂದು ಕುಟುಂಬದಿಂದ ಬಂದಂಥವು, ಒಂದೇ ಗೋತ್ರದವು. ಪ್ರವರ ಮಾತ್ರ ಬೇರೆ ಬೇರೆಯಾಗಿ ಕಾಣಿಸುತ್ತೆ ಅಷ್ಟೇ. ಹಾಗಿರುವಂಥದ್ದು ಇಲ್ಲಿ ಆ ತಿರುಕ್ಕೂತಿನಲ್ಲಿ ಪಾಂಚಾಲಿ ಶಪಥಂ ಅಂತ ಬರ್ತದೆ, ದ್ರೌಪದಿಯ ಶಪಥದ ಒಂದು ಕೂತು. ಅಲ್ಲಿ ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳಕೊಂಡು ಬರುವಂಥ ಸಂದರ್ಭ ಇದೆಯಲ್ಲ, ಆಗ ಅವಳು ಗಾಂಧಾರಿಯನ್ನು ಕೇಳ್ತಾಳೆ, ಏನಮ್ಮ ಅತ್ತೆಯಾಗಿದ್ದೀಯಾ, ನೀನು ಕಾಪಾಡಬೇಡವಾ ಅಂತಂದಾಗ ಗಾಂಧಾರಿ ದ್ರೌಪದಿಯ ಜೊತೆಗೆ ಮುಷ್ಟಿಯುದ್ಧ ಆರಂಭ ಮಾಡಿಬಿಡ್ತಾಳೆ ಅಲ್ಲಿ ತಿರುಕ್ಕೂತಿನಲ್ಲಿ. ಏನೇ ನನ್ನನ್ನು ಅತ್ತೆ ಅಂತ ಗೌರವದಿಂದ ಎಂದಾದರೂ ನೋಡಿದ್ದೀಯಾ? ಒಮ್ಮೆ ಕೂಡ ದೊಡ್ಡತ್ತೆ ಅಂತ ನನಗೆ ಕೊಡಬೇಕಾದ ಗೌರವ ಕೊಟ್ಟಿಲ್ಲ, ಈಗ ಮಾತ್ರ ಬಂದು ಕೇಳ್ತಾ ಇದ್ದೀಯಾ? ಸೊಸೆಯಾಗಿ ನೀನು ನಡ್ಕೊಳ್ಳದೆ ಇದ್ದ ಮೇಲೆ ಅತ್ತೆಯಾಗಿ ನಾನು ಏನು ಮಾಡಬೇಕು ಅಂತ ಹೇಳಿಬಿಟ್ಟಿದ್ದನು. ಒಂದು ವರ್ಚುವಲ್ ಫೈಟು, ಹೊಡೆದಾಟವೇ ನಡೆದು ಬಿಡುತ್ತೆ. ಅದು ಮೂಲದ ಮಹಾಭಾರತದಲ್ಲಿ ಇಲ್ಲ. ಅಂದರೆ ನಾವು ಮಹಾಭಾರತದ ಪಾತ್ರಗಳನ್ನು ನಮ್ಮಂತೆ ನೋಡುವಂಥ ರೀತಿಯದು ಹೀಗೆ ಕಾಣಿಸುವಂಥದ್ದಾಗುತ್ತದೆ. ಇನ್ನು ನಮ್ಮ ಜನಪದದ ಹಾಡುಗಳಲ್ಲೆಲ್ಲ ಆ ಥರದ್ದು ಬೇಕಾದಷ್ಟು ಕಾಣಿಸುತ್ತದೆ, ತುಂಬ ಕಾಣಿಸುತ್ತದೆ. ಅಂದರೆ ಅತಿಯಾದ ಮಾನುಷಕರಣ ಕಾಣಿಸುತ್ತೆ. ನೀವು ಗ್ರೀಕರ ಪುರಾಣ ಕಥೆಗಳನ್ನು ನೋಡಿದಾಗ ಇದೇ ಥರ ಗೊತ್ತಾಗುತ್ತೆ, ದೇವತೆಗಳು ಹೇಗೆ ಕಚ್ಚಾಡ್ತಾರೆ ಅಂತ. ಅದು ದೇವತೆಗಳನ್ನು ನಿಂದಿಸುವಂಥದ್ದಲ್ಲ, ದೇವತೆಗಳನ್ನು ನಮ್ಮವರನ್ನಾಗಿಸಿಕೊಳ್ಳುವಂಥ ರೀತಿ. ನಮ್ಮ ದೇವಸ್ಥಾನದ ಉತ್ಸವಗಳಲ್ಲೆಲ್ಲ ಕಾಣಿಸುತ್ತವಲ್ಲ, ಯಾಕೆ ಎಲ್ಲ ಶೈವ ವೈಷ್ಣವ ದೇವಸ್ಥಾನಗಳಲ್ಲಿ ಕೂಡ ಬ್ರಹ್ಮೋತ್ಸವ ಆಗುವಾಗ ಒಂದು ದಿವಸ ಸ್ವಾಮಿಯನ್ನು ಅಶ್ವಾರೋಹಣ ಮಾಡಿಬಿಟ್ಟು ಮೃಗಯ ವಿನೋದಕ್ಕೆ ಅಂತ ಕಳಿಸ್ತಾರೆ. ಹಾಗೆ ಬೇಟೆಗೆ ಅಂತ ಆತ ಹೋದಾಗ ಬೇಟೆಯಲ್ಲಿ ಮತ್ತೊಬ್ಬ ಸುಂದರಿಯನ್ನು ನೋಡಿ ಆ ಪರಮಾತ್ಮ ಮೋಹಿತನಾಗಿಬಿಟ್ಟ ಅಂತ ಗೊತ್ತಾಗಿ ದೇವಿಗೆ ಕೋಪ ಬರುತ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಮುಖದ್ವಾರ ಹಾಕ್ಬಿಡ್ತಾರೆ ಅರ್ಚಕರು. ದೇವಿ ಒಳಗಡೆ ಕೋಪ ಮಾಡ್ಕೊಂಡು ಕೂತ್ಕೊಳ್ತಾಳೆ. ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆಯೋದಿಲ್ಲ. ನೀನು ಇನ್ನಿಷ್ಟ ಬಂದವಳ ಹತ್ರ ಹೋಗು, ಯಾತಕ್ಕೆ ಈ ಥರ ಮಾಡ್ತೀಯಾ ಅಂತ ಕೇಳುವಂಥ ತಗಾದೆ ಇವೆಲ್ಲ ಕಾಣಿಸುತ್ತದೆ. ಆಮೇಲಿಂದ
ಭಕ್ತರ ಮೂಲಕವಾಗಿ ಪರಮಾತ್ಮ ಒಂದು ಕಳ್ಳತನ ಮಾಡಿಸಿ, ಆ ಕಳ್ಳ ಎಲ್ಲಿಯೋ ಹೋಗ್ಬಿಟ್ಟ, ಮನೆಯೊಳಗೆ ಕಳ್ಳ ಬಂದಿದ್ದಾನೆ ಅಂತ ಹೆದರಿಕೆಯಾಗಿ ದೇವಿ ಬಾಗಲು ತೆಗಿತಾಳೆ. ಕಳ್ಳರನ್ನು ಹಿಡಿತೀನಿ ಅಂತ ಅಂದುಕೊಳ್ತಾನೆ. ಈ ಭಕ್ತರು ದೇವಸ್ಥಾನದ ಒಂದು ಗಂಟೆಯನ್ನು, ತೆಂಗಿನಕಾಯಿಯನ್ನು, ಮಂಗಳಾರತಿ ತಟ್ಟೆಯನ್ನು, ಈ ಥರದ್ದನ್ನೆಲ್ಲ ವರ್ಚುವಲಿ ಅಪಹರಣ ಮಾಡಿಕೊಂಡು ಅಲ್ಲಿ ಇಲ್ಲಿ ಬಚ್ಚಿಟ್ಟುಕೊಳ್ಳೋದು. ಈ ಅಶ್ವಾರೋಹಣ ಉತ್ಸವ ಹೋಗಿ ಬರೋದಕ್ಕೆ ಮಧ್ಯರಾತ್ರದ ಮೇಲಾಗ್ಬಿಡುತ್ತೆ, ಅದು ಪರರಾತ್ರ. ಆಗ ಕಳ್ಳತನ ಆಯಿತು ಅಂತ ಅಬಲೆ ಹೆದರಿಕೆಗಾಗಿ ಗಂಡನನ್ನು ಒಳಕ್ಕೆ ಬನ್ನಿ ಅಂತ ಬಾಗಿಲು ತೆಗೆದು ಬರಮಾಡಿಕೊಳ್ಳುವಂಥದ್ದು. ಆಗ ದೇವರು ವಿಚಾರಣೆ ಮಾಡಿ ಆ ಭಕ್ತರಿಗೆಲ್ಲನವೇ ಶಿಕ್ಷೆ ವಿಧಿಸುವ ರೂಪದಲ್ಲಿ ಒಂದಿಷ್ಟು ದಂಡ ಹಾಕುವಂಥದ್ದು ಇವೆಲ್ಲ ಉಂಟು. ಆಗ ಹುಡುಗರುಗಳಿಗೆಲ್ಲ ಇದು ಬಹಳ ಸುಗ್ಗಿ. ಈ ಕಳ್ಳತನದ ಕೆಲಸ ಎಲ್ಲವೇ ಅವರೇ ಮಾಡುವಂಥದ್ದು. ಅದೆಲ್ಲ ಮೊದಲೇ ಹೇಳಿರ್ತಾರೆ, ನೀವೆಲ್ಲ ಇದನ್ನು ತೆಗೆದುಕೊಂಡು ಅಲ್ಲಿ ಮುಚ್ಚಿಟ್ಕೊಳ್ಬೇಕು, ಇಲ್ಲಿ ಮುಚ್ಚಿಟ್ಕೊಳ್ಬೇಕು ಅಂತ. ಆಗ ದೇವಿ ಗಣಗಳನ್ನು ಕಳಿಸಿಕೊಟ್ಟು ಇಲ್ಲ ಹುಡುಕಿ ಕೊಡುವಂಥದ್ದು. ಆಮೇಲಿಂದ ಅವರಿಗೆ ಫೈನ್ ಹಾಕುವುದು, ದಂಡ ಹಾಕುವುದು, ಇದೆಲ್ಲ ನಡೆಯುತ್ತೆ. ಅಂದರೆ ದೇವತೆಗಳಿಗೂ ಈ ಥರದ ರಾಗದ್ವೇಷಗಳನ್ನು ಕಲ್ಪಿಸಿ, ಜಗಳ ಕಲ್ಪಿಸಿ ಕಳ್ಳತನದ್ದು ಮತ್ತೊಂದು ಮಾಡಬೇಕಾದ್ರೆ ಹಾಗೆ ಇನ್ವಾಲ್ವ್ ಆಗದೇ ಇದ್ದರೆ ನಮಗೆ ಅಲೌಕಿಕವಾದ ಆವೇಶ ಹೇಗೆ ಬರುತ್ತೆ? ಅದಕ್ಕೆ ಇವೆಲ್ಲ ಬೇಕೇ ಬೇಕಾಗುತ್ತದೆ. ಆ ಕಾರಣ ಇವುಗಳನ್ನು ಕಂಡು ದೇವತೆಗಳ ಮಹತ್ವದಲ್ಲಿ, ಆ ದೈವತ್ವದಲ್ಲಿ ಶಂಕೆಯನ್ನು ಮಾಡಿದ್ರೆ ನಷ್ಟ ನಮಗಾಗುತ್ತೆ. ಮತ್ತು ಲಕ್ಷ್ಮೀದೇವಿ ಭೂಮಿಯಲ್ಲಿ ಅಶ್ವಿನಿ ಕುದುರೆಯಾಗಿ ಬಿದ್ದು ಬಿಡ್ತಾಳೆ, ಅಶ್ವಿಯಾಗಿ ಬಿದ್ದು ಬಿಡ್ತಾಳೆ. ವಡಬಾ ಅಂತ ಕರೀತಾರೆ, ಹೆಣ್ಣು ಕುದುರೆಗೆ ವಡಬಾ ಅಂತ. ವಡಬಾ ರೂಪಿಣಿಯಾಗಿ ಭೂಮಿಯಲ್ಲಿ ಬೀಳ್ತಾಳೆ. ನನಗೆ ಒಂದು ಶಾಪದಿಂದ ಮೋಕ್ಷ ಹೇಗೆ ಅಂತಂದರೆ ಸಂತಾನದಿಂದ ಮೋಕ್ಷ ಅಂತ. ಆಗ ಈ ಅಶ್ವಕ್ಕೆ ಸಂತಾನ ಹೇಗೆ? ಪರಮೇಶ್ವರನನ್ನು, ಪಾರ್ವತಿಯನ್ನು ಅವಳು ಯಮುನಾ ನದಿ ತೀರದಲ್ಲಿದ್ದು ತಪಸ್ಸು ಮಾಡ್ತಾಳೆ, ಅಶ್ವರೂಪಿಣಿಯಾದ ಲಕ್ಷ್ಮಿ. ಆಗ ಶಿವ ಕಾಣಿಸಿಕೊಂಡು, ನಾನು ಮಹಾವಿಷ್ಣುವಿಗೆ ಹೇಳ್ತೀನಿ, ನಿನ್ನನ್ನು ಉದ್ಧಾರ ಮಾಡೋದಕ್ಕೆ ಅವನೂ ನಿನ್ನಂತೆ ಆಗಬೇಕು, ಕುದುರೆ ಆಗಬೇಕು. ನಿನಗೆ ಶಾಪ ಕೊಟ್ಟನಲ್ಲ, ಅದಕ್ಕೆ ಅವನಿಗೂ ಅದೇ ಸ್ಥಿತಿಯನ್ನು ಬರೆಸ್ತೀನಿ, ಯೋಚನೆ ಮಾಡಬೇಡಮ್ಮ ಅಂತ ಭರವಸೆ ಕೊಟ್ಟು ಸಂಸಾರದ ಜಗಳಗಳನ್ನು ರಿಪೇರಿ ಮಾಡುವಂತೆ ಹೋಗಿ ವಿಷ್ಣುವಿಗೆ ಒಬ್ಬ ದೂತನನ್ನು ಕಳಿಸಿಕೊಟ್ಟು, ಇದೇನು ಅನ್ಯಾಯ, ಲಕ್ಷ್ಮಿಯನ್ನು ಹೀಗೆ ಮಾಡೋದೆ, ಲಕ್ಷ್ಮಿ ಅಂದರೆ ಪರದೇವತೆಯ ಅಂಶ ಅಲ್ವಾ ಅಂತ ವಿಷ್ಣು ಮತ್ತೆ ಅಶ್ವಾವತಾರವನ್ನು ಮಾಡ್ತಾನೆ ಅಂತ. ಆಗ ಜನಿಸಿದವನು ಹೈಹಯ ಅಂತ. ಹೇಹಯ ಅಂತಲೂ ಕರೀತಾರೆ, ಹೈಹಯ ಅಂತಲೂ ಕರೀತಾರೆ. ಅವನು ಹುಟ್ಟಿದ. ಆಮೇಲೆ ಲಕ್ಷ್ಮೀ ವಿಷ್ಣುಗಳಿಗೆ ವೈಕುಂಠವಾಸ ಪ್ರಾಪ್ತಿಯಾಗುತ್ತದೆ. ಆಗ ಒಬ್ಬ ಚಂಪಕ ಅನ್ನುವ ಗಂಧರ್ವ ಈ ಮಗುವನ್ನು ಕಂಡು ಇಂದ್ರನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಇಂದ್ರ ಇಲ್ಲ, ಈತ ಒಂದು ದೊಡ್ಡ ವಂಶಕ್ಕೆ ನಿರ್ಮಾತ್ರವಾಗುತ್ತಾನೆ, ಭೂಮಿಯಲ್ಲಿಯೇ ಇರಬೇಕು ಅಂತ. ಆ ಸಂದರ್ಭದಲ್ಲಿ ಏಕವೀರ ಅನ್ನುವಂಥ ಒಬ್ಬ ಮಹಾರಾಜ ಅಲ್ಲಿಗೆ ಬಂದವನು. ಇನ್ನು ಇವನಿಗೆ, ಈ ಹೈಹೇನಿಗೆ ಏಕವೀರ ಅನ್ನುವಂಥ ಹೆಸರು ಬರುತ್ತೆ. ಅಲ್ಲಿಗೆ ಒಬ್ಬ ಮಹಾರಾಜ ಬಂದು ಈ ಮಗುವನ್ನು ತನ್ನದಾಗಿ ದತ್ತಕ ಸ್ವೀಕಾರ ಮಾಡಿ ಬೆಳೆಸ್ತಾನೆ. ಆತ ದೊಡ್ಡ ಪರಾಕ್ರಮಿಯಾಗಿ ಬೆಳೀತಾನೆ. ಆಮೇಲೆ ಒಂದು ದಿವಸ ಅವನು ಬೇಟೆಗೆ ಹೋಗಿದ್ದಾಗ ಅಲ್ಲಿ ಒಂದು ಸರೋವರದ ತೀರದಲ್ಲಿ ಒಬ್ಬ ಸುಂದರಿ ಅಳ್ತಾ ಇರ್ತಾಳೆ. ಏನು ಅಂತ ಕೇಳಿದ್ರೆ, ನನ್ನ ಸ್ನೇಹಿತೆ, ಅವಳು ಬಹಳ ಸುಂದರಿಯಾದವಳು, ಗುಣವತಿ ಏಕಾವಲಿ ಅಂತ. ಅವಳು ಕಮಲ ಪುಷ್ಪಗಳನ್ನು ದಿವಸ ಇಲ್ಲಿಂದ ಕಿತ್ತುಕೊಂಡು ಹೋಗಿ ಅರ್ಚನೆ ಮಾಡ್ತಾ ಇದ್ದಳು. ಅವಳನ್ನು ಕಾಲಕೇತು ಅಂತ ಒಬ್ಬ ರಾಕ್ಷಸ ಅಪಹರಣ ಮಾಡಿಬಿಟ್ಟ, ಅದಕ್ಕೆ ದುಃಖಿಸ್ತಾ ಇದ್ದೀನಿ ಅಂದರೆ ಈ ಹೈಹಯ ಹೋಗಿ ಆ ಕಾಲಕೇತು ರಾಕ್ಷಸನ ಸಂಹಾರ ಮಾಡ್ತಾನೆ, ಮತ್ತು ಏಕಾವಳಿಯನ್ನು ಮದುವೆ ಆಗ್ತಾನೆ. ಆಮೇಲೆ ಅವನ ಸಂತಾನವೇನೆ ಕೃತವೀರ್ಯ, ಕೃತವೀರ್ಯನ ಮಗ ಕಾರ್ತಿವೀರ್ಯ ಅಂತ. ಹೀಗೆ ಆ ವಂಶ ಮುಂದುವರೆದದ್ದು ಬರ್ತದೆ. ಅದೇ ಸಂದರ್ಭದಲ್ಲಿ ಇದೇನಿದು ಲಕ್ಷ್ಮೀ ವಿಷ್ಣು ಮೊದಲಾದವರಂಥ ತಗಾದೆ ಹೀಗೆ ಅಂದರೆ ಅದು ದೈವೀ ಮಾಯೆ. ವಿಷ್ಣು ಮಾಯೆ ಹೇಗೋ, ಶಿವಮಾಯೆ ಹೇಗೋ, ಆ ದೇವಮಾಯೆ ಕೂಡ ಹಾಗೆ ಭಗವತಿಯ ಮಾಯೆ ಅಂತ. ಅದು ಏನು ಅಂತ ಹೇಳಬೇಕು ಅಂತಂದರೆ, ಈ ಮಾಯೆಯ ರೂಪ ಅಸಾಧಾರಣವಾದದ್ದು, ನಾರದನನ್ನು ಬಿಡಲಿಲ್ಲ ಅಂತ. ಅದು ಹೇಗೆ ಅನ್ನುವಾಗ ನಾರದರಿಗೆ ಈ ಮಾಯೆ ಅಂಟಿಕೊಂಡಂಥ ಒಂದು ಕಥೆ ಬರುತ್ತೆ. ಅದು ಸ್ವಾರಸ್ಯಕಾರಿಯಾಗಿದೆ. ಒಮ್ಮೆ ವಿಷ್ಣುವನ್ನು ನಾರದ ಕೇಳ್ತಾನೆ, ಮಾಯೆಯ ಸ್ವರೂಪ ಏನು ಅಂತ. ಬಾ, ಒಂದು ನದಿ ತೀರದಲ್ಲಿ ಹೇಳ್ತೀನಿ ಅಂತ ಕಾನ್ಯಕುಬ್ಜ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ಗಂಗಾ ತೀರದ್ದು. ಗಂಗೆಯಲ್ಲಿ ಸ್ನಾನ ಮಾಡಬಾ, ಮಾಯೋಪದೇಶ ಮಾಡ್ತೀನಿ ಅಂತ. ನಾರದ ಗಂಗೆಯಲ್ಲಿ ಮುಳುಗಿ ಎದ್ದ ತಕ್ಷಣ ನಾರದಿ ಆಗಿಬಿಟ್ಟಿರ್ತಾನೆ. ಆಗ ಅವನಿಗೆ ತನ್ನ ಪೂರ್ವರೂಪ, ಪೂರ್ವ ವಿಷಯ ಎಲ್ಲವೂ ಕೂಡ ಮರ್ತು ಹೋಗ್ಬಿಟ್ಟಿರುತ್ತೆ. ಅವನಿಗೊಂದು ಮಾತ್ರ ಜ್ಞಾಪಕ ಇರುತ್ತೆ, ತನ್ನ ಹೆಸರು ಸೌಭಾಗ್ಯ ಸುಂದರಿ ಅಂತ. ಹೆಸರು ಬಹಳ ಚೆನ್ನಾಗಿದೆ. ಆಗ ಅಲ್ಲಿಗೆ ತಾಳಧ್ವಜ ಅಂತ ಒಬ್ಬ ಮಹಾರಾಜ ಬರ್ತಾನೆ. ಅವನು ಈ ಸೌಭಾಗ್ಯ ಸುಂದರಿಯನ್ನು ಕಂಡು ಮರುಳಾಗಿ ಮದುವೆ ಆಗ್ತಾನೆ.
ಅವರಿಗೆ ಅನೇಕ ಮಂದಿ ಮಕ್ಕಳಾಗ್ತಾರೆ. ಮಕ್ಕಳೆಲ್ಲ ಬೆಳೀತಾರೆ. ಬೆಳೆದು ಒಂದು ಯುದ್ಧವಾಗುತ್ತದೆ. ಯುದ್ಧದಲ್ಲಿ ಎಲ್ಲ ಮಕ್ಕಳು ಸತ್ತೋಗ್ಬಿಡ್ತಾರೆ. ಬಹಳ ಸಂಕಟ ಪಡ್ತಾ ಇರ್ತಾನೆ. ಆಗ ವಿಷ್ಣು ಒಬ್ಬ ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಹೋಗಿ ಗಂಡ ಹೆಂಡತಿನ ಕರ್ಕೊಂಡು ಬಂದು, ನೀವು ಕಾನ್ಯಕುಬ್ಜದಲ್ಲಿ ಗಂಗಾ ಸ್ನಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತದೆ ಅಂತ. ಆಗ ಮತ್ತೆ ಈ ಸೌಭಾಗ್ಯ ಸುಂದರಿ ಮತ್ತು ತಾಲಧ್ವಜ ಮುಳುಗಿ ಏಳುವಾಗ ಸೌಭಾಗ್ಯ ಸುಂದರಿಯ ಜಾಗದಲ್ಲಿ ನಾರದ ಇರ್ತಾನೆ. ಪಾಪ ಹೆಂಡತಿ ಜೊತೆಗೆ ಬಂದವನು ಮಕ್ಕಳನ್ನು ಕಳ್ಕೊಂಡು ಬಂದ ತಾಲಧ್ವಜನಿಗೆ ಹೆಂಡತಿಯೂ ಹೊರಟೋಗ್ಬಿಡ್ತಾಳೆ. ಇನ್ನು ಈ ಪ್ರಪಂಚವೇ ಇಷ್ಟು ಅಂತ ಅವನಿಗೆ ವೈರಾಗ್ಯ ಬಂದು ಅವನು ಸನ್ಯಾಸ ತೆಗೆದುಕೊಂಡು ತಪಸ್ಸಿಗೆ ಹೋಗ್ತಾನೆ. ಆಗ ವಿಷ್ಣು ಕೇಳ್ತಾನೆ ನಾರದನ್ನ, ಏನು ನಾರದ ಇಷ್ಟು ಹೊತ್ತು ಮಾಡೋದೆ ಸ್ನಾನಕ್ಕೆ ಅಂತಂದರೆ, ಅಯ್ಯೋ ಏನು ಮಾಡೋದು ನನಗೀಗ ಗೊತ್ತಾಗ್ತಾ ಇದೆ, ಸ್ನಾನ ಮಾಡೋದನ್ನು ಸಂಸಾರ ಸಾಗರದಲ್ಲಿ ಸೇರಿಕೊಂಡು ಬಿಟ್ಟೆ ಅಂತ. ಇದೇ ಮಾಯೆ ಅಂತಂದರೆ ಅಂತ ಹೇಳ್ಬಿಟ್ಟಂತಾನೆ ಅಂತ. ಹೀಗೆ ಈ ನಾರದನ ಒಂದು ಸಂಸಾರದ ಕಥೆ ಇನ್ನೂ ಹಲವು ಪುರಾಣಗಳಲ್ಲಿ ಕೂಡ ಬರುತ್ತೆ. ಒಟ್ಟಲ್ಲಿ ತಾತ್ಪರ್ಯ ಇಷ್ಟು, ಆ ಆದಿಶಕ್ತಿಯ ಮಾಯೆಯನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಮಾಮೇವಯೇ ಪ್ರಪತ್ಸ್ಯಂತೆ ಮಾಯಾಮೇತಾಂ ತರಂತಿತೆ ದೈವೀ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ. ಮಾಯೆಯನ್ನು ಹೇಗೆ ನೋಡಬೇಕು? ಯಾ ಮಾ ಸಾ ಮಾಯಾ ಅಂತ ನಿರ್ವಚನ ಮಾಡ್ತಾರೆ. ಯಾವುದು ಇಲ್ಲವೋ ಅದು ಮಾಯೆ. ಇದೆ ಅಂತಂದುಕೊಳ್ಳುತ್ತಾನೆ ಮಾಯೆ. ಯಾವುದು ಇಲ್ಲ ಅಂತಂದುಕೊಂಡಾಗ ಮಾಯೆ ಇಲ್ಲ. ಅದು ಒಂದು. ಮತ್ತು ಯಾ ಮಾ, ಯಾವುದು ಮಾತೃ ಸ್ವರೂಪಿಣಿ, ಲಕ್ಷ್ಮೀ ಸ್ವರೂಪಿಣಿ, ಭಗವತಿ ಸ್ವರೂಪಿಣಿ ಅಂದರೆ ಈ ಜಗತ್ತು ಬಂಧನ ಅಂತ ಅಂದುಕೊಂಡಾಗ ಅದು ಬಂಧನವೇ ಆಗುತ್ತೆ. ಈ ಜಗತ್ತು ಬಿಡುಗಡೆಗಾಗಿ ಇರುವ ಒಂದು ಮಾರ್ಗ, ತಾಯಿ ಅಂತ ಭಾವಿಸಿಕೊಂಡಾಗ ನಮಗದು ಮೋಕ್ಷವನ್ನು ಉಂಟು ಮಾಡುತ್ತೆ. ಪಾಶ್ಚಾತ್ಯ ದೃಷ್ಟಿಕೋನ ಜಗತ್ತನ್ನು ತಮಗಿರುವ ಒಂದು ಪ್ರತಿಸ್ಪರ್ಧಿ ಅಂತ ಭಾವಿಸಿಕೊಂಡು ಇಟ್ ಇಸ್ ಆಲ್ವೇಸ್ ಎ ಕಂಟೆಂಡರ್ ಅಂತ ಭಾವಿಸಿ ಹೋರಾಡುವುದಾಗಿದೆ. ಫೈಟಿಂಗ್ ವಿತ್ ನೇಚರ್ ಅಂತ. ನಮ್ಮ ಪರಂಪರೆಯಲ್ಲಿ ನಾಟ್ ಫೈಟಿಂಗ್ ವಿತ್ ನೇಚರ್, ಕೋ ಎಕ್ಸಿಸ್ಟಿಂಗ್ ವಿತ್ ನೇಚರ್ ಅಂತ. ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ ಅನ್ನುವುದು ಅಥರ್ವವೇದದಲ್ಲಿ ಬರುವ ಮಾತು, ಪೃಥ್ವಿ ಸೂಕ್ತದಲ್ಲಿ ಬರುತ್ತದೆ. ಈ ಭೂಮಿ ತಾಯಿ, ಈ ಜಗತ್ತು ತಾಯಿ ಅಂತ ಭಾವಿಸಿಕೊಂಡಾಗ ಆಗ ಇದನ್ನು ಮೀರಬೇಕು ಅಂತಿರುತ್ತೆ ಹೊರತುವೆ ಇದನ್ನು ಮಾರಕವಾದ ರೀತಿಯಲ್ಲಿ ನೋಡಬೇಕು ಅನ್ನುವ ಭಾವ ಬರೋದಿಲ್ಲ. ಹಾಗಾಗಿ ಮಾಯೆಯನ್ನು ದಾಟುವ ವಿಧಾನ ಮಾಯೆಗೆ ಶರಣಾಗೋದು ಅಂತ. ಶರಣಾಗೋದು ಅಂದರೆ ನಾಟ್ ಸಕುಂಬಿಂಗ್, ಅದಕ್ಕೆ ವಶವಾಗೋದು ಅಂತ ಅರ್ಥವಲ್ಲ, ಅಂಗೀಕರಿಸುವಂಥದ್ದು ಅಂತ. ಅಂಗೀಕಾರವೇ ಅಭ್ಯುದಯದ ಮೊದಲ ಹೆಜ್ಜೆ ಅನ್ನುವುದು ಈ ಭಗವತಿ ಮಾಯೆಯಿಂದ ಗೊತ್ತಾಗುತ್ತದೆ ಎನ್ನುವಲ್ಲಿ ಷಷ್ಠ ಸರ್ಗ ಸ್ಕಂಧ ಮುಗಿಯುತ್ತದೆ. ಆಮೇಲೆ ಸಪ್ತಮ ಸ್ಕಂಧದಲ್ಲಿ ವಿಸ್ತಾರವಾಗಿ ಹರಿಶ್ಚಂದ್ರನ ಕಥೆ ಬರುತ್ತದೆ. ಆಮೇಲೆ ಅಷ್ಟಮ ನವಮಾದಿ ಸ್ಕಂದಗಳಲ್ಲಿ ಇನ್ನು ಕೆಲವು ಕಥಾ ಸ್ವಾರಸ್ಯಗಳಾದ ಮೇಲೆ ನೇರವಾಗಿ ನಾವು ಹೋಗುವಂಥದ್ದು ಕಡೆಯ ತತ್ವೋಪದೇಶದ, ಅಂದರೆ ಕರ್ಮಕಾಂಡ ಜ್ಞಾನಕಾಂಡದ ಸ್ಕಂಧಗಳಿಗೆ. ಅಲ್ಲಿಗೆ ದೇವಿ ಭಾಗವತ ಮುಗಿಯುತ್ತದೆ. ಆಮೇಲೆ ಅಗ್ನಿಯನ್ನು, ಮಾರ್ಕಂಡೇಯವನ್ನು, ಪುರಾಣಗಳನ್ನು ತೆಗೆದುಕೊಳ್ಳಬಹುದು. ಓಂ ತತ್ಸತ್.